ಸೊ ಹಾಯ್ ಎವ್ರಿ ಒನ್ ಆಕ್ಚುಲಿ ಥಿಂಗ್ ಏನಪ್ಪಾ ಅಂತಂದ್ರೆ ನಾವು ಬೋರ್ಡ್ ಮಾಸ್ ಬಗ್ಗೆ ಡಿಸ್ಕಷನ್ ಮಾಡಕತ್ತೀವಿ. ಬೋರ್ಡ್ ಮಾಸ್ ರೂಲ್ಸ್ ಗಳ ಬಗ್ಗೆ ಡಿಸ್ಕಷನ್ ಮಾಡಕತ್ತೀವಿ. ಬಿ ಅಂತಂದ್ ಹೇಳಿದ್ರೆ ಬ್ರಕೆಟ್ಸ್ ಗಳನ್ನ ಮೊದಲು ಈ ರೀತಿಯಾಗಿರೋ ಬ್ರಕೆಟ್ ನ ಸಾಲ್ವ್ ಮಾಡಬೇಕು, ಆಮೇಲೆ ಫ್ಲವರ್ ಬ್ರಕೆಟ್ ನ ಸಾಲ್ವ್ ಮಾಡಬೇಕು, ಆಮೇಲೆ ಸ್ಕ್ವೇರ್ ಬ್ರಕೆಟ್ ನ ಸಾಲ್ವ್ ಮಾಡಬೇಕು. ಸರ್ ಇವಾಗ ಕ್ವಶನ್ ಒಳಗಡೆ ಬ್ರಕೆಟ್ ಗಳು ಅದಾದ ನಂತರ ಸರ್ ಇವಾಗ ಹೆಂಗ್ ಅಂತಂದ್ ಹೇಳಿದ್ರೆ ಆಫ್ ಅಂತಂದ್ ಬರುತ್ತೆ ಸರ್. ಇವಾಗ 2² ಅಂತಂದಿರುತ್ತೆ, 3³ ಅಂತಂದಿರುತ್ತೆ ಸರ್, √4 ಅಂತಂದ್ ಹೇಳಿ ಈ ರೀತಿಯಾಗಿರೋ ಕೆಲವೊಂದು ಸಂಖ್ಯೆಗಳು ಬರ್ತಾವ. ಅವುಗಳನ್ನ ಯಾವಾಗ ಬಿಡಿಸೋದ್ರಿ? ಬ್ರಕೆಟ್ಸ್ ಗಳು ಆದ್ಮೇಲೆ ಆಫ್ ಅಂತ ಬಂದ್ರೆ x², x³ ಆಮೇಲೆ √, ಕ್ಯೂಬ್ ರೂಟ್ ಅಂತ ಏನಾದ್ರು ಬಂದ್ರೆ ಅವುಗಳನ್ನ ಸಾಲ್ವ್ ಮಾಡ್ಕೊಬೇಕು. ಇದೆಲ್ಲ ಆದ ನಂತರ ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಕೂಡ್ಸೋದು, ಲಾಸ್ಟ್ ಕಳಿಯೋದು. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಪ್ರಾಪರ್ ಆಗಿರೋ ಒಂದು ಆ ಸೂತ್ರ ಅಂತಂದ್ ಹೇಳ್ತೀವಿ, ರೂಲ್ ಅಂತಂದ್ ಹೇಳ್ತೀವಿ. ಯಾವುದೇ ಬೇಕಾದ್ದು ಇಕ್ವೇಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಂದ್ರೆ ಇದೆಲ್ರಿಗೂ ನಿಮ್ಗೆ ಗೊತ್ತೈತೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಆಲ್ರೆಡಿ SSC GD ಒಳಗಡೆ ಏನ್ ಕೇಳ್ತಿದಾರೆ ಕ್ವಶನ್ಸ್ ಗಳನ್ನ ಅವುಗಳನ್ನೇ ಸಾಲ್ವ್ ಮಾಡ್ತಾ ಇದೀವಿ SSC GD ಒಳಗಡೆ. ಸೊ ಓಲ್ಡ್ ಕ್ವಶನ್ ಪೇಪರ್ ಇರೋ ಕ್ವಶನ್ಸ್ ಗಳನ್ನೇ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋ ಕ್ಲಾಸ್ 3 ಆಗಿರ್ಬೋದು, ಇವತ್ತಿನ ಕ್ಲಾಸ್ ಆಗಿರ್ಬೋದು. ಕ್ಲಿಯರ್ ಎಲ್ರಿಗೂ? ಇದು ಆಲ್ರೆಡಿ ಸಾಲ್ವ್ ಆಗೈತೆ ನಿನ್ನೆ ಕ್ಲಾಸ್ ಅಲ್ಲಿ. ನಾನು ಮುಂದಿನ ಪ್ರಾಬ್ಲಮ್ಸ್ ಗಳಿಗೆ ಹೋಗ್ತೀನಿ. ನೋಡ್ರಿ, ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಕೊಟ್ಟಿರುವ ಸಮೀಕರಣವನ್ನ ಸರಿ ಮಾಡ್ಬೇಕಂತಂದ್ ಹೇಳಿದ್ರೆ ಸೊ ಯಾವ್ದಾದ್ರು ಎರಡು ಸಂಖ್ಯೆಗಳನ್ನ ಅದ್ಲು ಬದ್ಲು ಮಾಡ್ಬೇಕು. ಸೊ ಟ್ರೈ ಮಾಡ್ರಿ, ಯಾವ್ದು ಆನ್ಸರ್ ಅಂತ ನನ್ಗೆ ಹೇಳ್ರಿ. ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಡಿವೈಡೆಡ್ ಬೈ ಹತ್ರ ಇರೋದು, ಡಿವೈಡೆಡ್ ಬೈ ಹತ್ತಿರ ಇರುವ ಸಂಖ್ಯೆಗಳನ್ನ ಅದಲು ಬದಲು ಮಾಡ್ಕೋಬೇಕು. ಅದು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಇಂಟು ಇರುತ್ತಲ್ಲ, ಅದ್ರ ಹತ್ತಿರ ಇರೋ ಸಂಖ್ಯೆಗಳನ್ನ ಅದ್ಲು ಬದಲು ಮಾಡ್ಕೊಬೇಕು. ಅಂದ್ರೆ ಈಸಿಯಾಗಿ ಆನ್ಸರ್ ಬರುತ್ತೆ. ಸರ್ ಏನ್ ಹೇಳಕತ್ತೀರಪ್ಪ ಅಂತಂದ್ ಹೇಳಿದ್ರೆ 27, 36 ಅಂತಂದ್ ಹೇಳ್ತೀರಿ. ನಾನು ಸಾಲ್ವ್ ಮಾಡ್ತೀನಿ ನೋಡ್ರಿ. ನಾನು ಈ ಇಕ್ವೇಶನ್ ಅನ್ನ ಬರ್ಕೊಂತೀನಿ. 14 ಇಂಟು 5 ಪ್ಲಸ್ 36 ಮೈನಸ್ 27 ಡಿವೈಡೆಡ್ ಬೈ 3 ಅಂತಂದೈತೆ. ಇವಾಗ ಯಾವ್ದಾದ್ರು ಎರಡು ಸಂಖ್ಯೆಗಳನ್ನ ನಾನು ಅದ್ಲು ಬದ್ಲು ಮಾಡ್ಕೋಬೇಕು ಅಂತಂದೇಳಿ. ಸರ್ ನಮ್ದು ಟ್ರಿಕ್ಸ್ ಪ್ರಕಾರ ಡಿವೈಡೆಡ್ ಬೈ ಹತ್ರ ಇರೋದು ಯಾವುವು? ಸರ್ ಇವೆರಡು ಸಂಖ್ಯೆಗಳು 27 ಅಥವಾ 3. ಇಲ್ಲಿ 27 ಅಂತಂದ್ ಇಲ್ಲೈತಿ, 3 ಅಂತಂದ್ ಇಲ್ಲೈತಿ. ಸೊ ಯಾವ್ದಾದ್ರು ಎರಡು ಏನಂತಂದ್ ಹೇಳಿದ್ರೆ ಇಂಟರ್ಚೇಂಜ್ ಮಾಡ್ಕೋಬೇಕು. ಈ ಎರಡು ಆಪ್ಷನ್ ನ ಮೊದಲು ಚೆಕ್ ಮಾಡ್ಕೋಬೇಕು. ಸೊ ನಾನು ಈ ಆಪ್ಷನ್ ಅನ್ನ ಚೆಕ್ ಮಾಡ್ಕೊಂತೀನಿ. ಮೊದ್ಲು ಏನ್ ಮಾಡ್ಕೋಬೇಕು? 27 ಮತ್ತು 36 ಎರಡು ಚೇಂಜ್ ಮಾಡ್ಕೋಬೇಕು, ಪರಸ್ಪರ ಅದಲು ಬದಲು ಮಾಡ್ಕೋಬೇಕು. ಅಂದ್ರೆ 36 ಇದ್ದಲ್ಲಿ ಏನ್ ಬರ್ಕೋಬೇಕು? 27 ಬರ್ಕೋಬೇಕು. 27 ಇದ್ದಲ್ಲಿ 36 ಬರ್ಕೋಬೇಕು. ನೋಡ್ರಿ, 14 ಇಂಟು 5 ಪ್ಲಸ್ 27 ಅದಾದ ನಂತರ ಮೈನಸ್ 36 ಡಿವೈಡೆಡ್ ಬೈ 3 ಅಂತಂದೈತೆ. ಸೊ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಇಲ್ಲಿ ಯಾವುದೇ ಬ್ರಕೆಟ್ಸ್ ಗಳಿಲ್ಲ. ನಾವು ಏನ್ ಮಾಡ್ಬೇಕು? ಡೈರೆಕ್ಟ್ ಆಗಿ ಸ್ಪೆಷಲ್ ಏನೂ ಇಲ್ಲ, ಡಿವೈಡೆಡ್ ಬೈ ನ ಫಸ್ಟ್ ಸಾಲ್ವ್ ಮಾಡ್ಕೊಬೇಕು. ಸೊ ಇದನ್ನ ಡಿವೈಡೆಡ್ ಬೈ ನ ಫಸ್ಟ್ ಸಾಲ್ವ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತಾ? 36 ಡಿವೈಡೆಡ್ ಬೈ 3 ಮಾಡ್ಕೊಂಡ್ರೆ ವೆರಿ ಗುಡ್ 12 ಅಂತಂದ್ ಬರುತ್ತೆ. ವೆರಿ ಗುಡ್. 14 ಇಂಟು 5 ಪ್ಲಸ್ 27 ಮೈನಸ್ 12. ಇನ್ನೇನ್ ಮಾಡ್ಕೋಬೇಕು? ನೆಕ್ಸ್ಟ್ ನಮ್ದು ಇದ್ರ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಇಂಟು ಮಾಡ್ಕೋಬೇಕು. ಸೊ ಇಂಟು ಮಾಡ್ಕೊಡ್ರಿ. 14 ಐದ್ಲೆ 70. ವೆರಿ ಗುಡ್. 70 ಪ್ಲಸ್ 27 ಮೈನಸ್ 12. ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಪ್ಲಸ್ ಮಾಡ್ಕೋಬೇಕು. ಸೊ ನೋಡ್ರಿ, ಇದ್ರ ಹಿಂದ್ಗಡೆ ಪ್ಲಸ್ ಐತಿ, ಇದ್ರ ಹಿಂದ್ಗಡೆ ಪ್ಲಸ್ ಐತಿ. ಇವೆರಡು ಪ್ಲಸ್ ಮಾಡ್ಕೊಡ್ರಿ. 70 ಪ್ಲಸ್ 27 ಮಾಡ್ಕೊಂಡ್ರ 97 ಮೈನಸ್ 12. 97 ಮೈನಸ್ 12 ಮಾಡ್ಕೊಂಡ್ರೆ ಅಂತಂದ್ ಹೇಳಿದ್ರೆ 85 ಬರುತ್ತಾ. ಸೊ ಹಂಗಾದ್ರೆ ಆಪ್ಷನ್ 2 ಅನ್ನ 27 ಮತ್ತು 36 ಈ ಎರಡು ಸಂಖ್ಯೆಗಳನ್ನ ಅದಲು ಬದಲು ಮಾಡ್ಕೊಂಡ್ರ ನಮಗ್ ಆನ್ಸರ್ ಬರುತ್ತೆ. ವೆರಿ ಗುಡ್, ಎಲ್ರು ಸೂಪರ್. ಅರ್ಥ ಆಗ್ತೈತಲ್ಲ ಆರಾಮಾಗಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಅವನ್ ಏನ್ ಕೊಟ್ಟಿದಾನಪ್ಪ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಓದ್ಕೋಬೇಕು. ನೀಡಲಾದ ಎರಡು ಚಿಹ್ನೆಗಳನ್ನ ಡಿವೈಡೆಡ್ ಬೈ ಮತ್ತು ಪ್ಲಸ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಅದಲು ಬದಲು ಮಾಡೋದ್ರಿಂದ ಕೆಳಗಿನ ಯಾವ ಸಮೀಕರಣ ಸರಿ ಹೋಗುತ್ತಾ ಅಂತ ಕೇಳಿದಾನ. ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ, ಇವಾಗ್ಲೇ ಹೇಳ್ತಾ ಇದೀನಿ. ಸುಮ್ನೆ ಕ್ವಶನ್ ಕೊಟ್ಟ ಅಂತಂದ್ ಮಾಡಕ್ ಹೋಗ್ಬೇಡ್ರಿ. ಇಲ್ಲೇನ್ ಕೇಳಿದಾನ? ಸರಿ ಹೋಗುತ್ತಾ ಅಂತಂದ್ ಹೇಳಿದಾನ. ಒಂದೊಂದ್ ಸರಿ ಟೈಮ್ ಏನಂತಂದ್ರೆ ಸರಿ ಹೋಗಲ್ಲ ಅಂತ ಕೊಡ್ತಾನ. ಸುಮ್ನ ಒಂದ್ ಆನ್ಸರ್ ಬಂದೈತೆ ಅಂತ ಹಾಕಕ್ ಹೋಗ್ಬೇಡ್ರಿ, 2 ಮಾರ್ಕ್ಸ್ ಹೋಗುತ್ತ. ಸರಿ ಹೋಗುತ್ತಾ ಹೋಗಲ್ಲ ಚೆಕ್ ಮಾಡ್ಕೋಬೇಕು. ಇಲ್ಲೇನ್ ಕೊಟ್ಟಿದಾನ? ಸರಿ ಆಗತ್ತ ಅಂತ ಕೊಟ್ಟಿದಾನ. ಇದ್ರಲ್ಲಿ ಯಾವ್ದು ಸರಿ ಆಗತ್ತ ಅದನ್ನ ಚೆಕ್ ಮಾಡ್ರಿ, ನೋಡೋಣ. ಸೊ ಇಲ್ಲಿ ಏನ್ ಮಾಡ್ಬೇಕು? ಡಿವೈಡೆಡ್ ಬೈ ಮತ್ತು ಪ್ಲಸ್ ಅನ್ನ ನೋಡ್ಕೋಬೇಕು. ಟ್ರೈ ಮಾಡ್ರಿ. ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರ ನಮ್ಗ ಡಿವೈಡೆಡ್ ಬೈ ಪ್ಲಸ್ ನ ಚೇಂಜ್ ಮಾಡ್ಬೇಕು. ಡಿವೈಡೆಡ್ ಬೈ ಮತ್ತು ಪ್ಲಸ್ ನ ಚೇಂಜ್ ಮಾಡ್ಬೇಕು. ಇದನ್ನ ಚೇಂಜ್ ಮಾಡ್ರಿ, ಅದ್ಲು ಬದ್ಲು ಮಾಡ್ರಿ. ಬರುತ್ತಾ? ಪಕ್ಕ ಓಕೆ ಬರುತ್ತಾ? ಇನ್ನೂ ಬರುತ್ತಾ ಅನ್ಕೊಂತಿದಾರೆ. 8 ಡಿವೈಡೆಡ್ ಬೈ 4 ಇಂಟು 5
ನೆಕ್ಸ್ಟ್ +4 - 6. ನೋಡ್ರಿ ಇಲ್ಲಿ 2 ಬಂತು, ಇಂಟು 5 +4 - 6. 2 × 5 = 10 +4 - 6. ಇದು 14 ಆಯ್ತು. 14 6 ಮಾಡಿದ್ರ 14ರಾಗ 6 ಕಳೆದ್ರ 8 ಬಂತು. ಕರೆಕ್ಟ್. 14ರಾಗ -6 ಮಾಡಿದ್ರೆ ಎಷ್ಟು ಬಂತು? ಸೊ ಇಲ್ಲಿ 2 ಬಂತು, ಇಲ್ಲಿ 5. 2 × 5 = 10 +4 ಮಾಡ್ಕೋಬೇಕು, 14 ಆಯ್ತು, 8 ಬಂತು. ಓಕೆ. ಸೊ ಫಸ್ಟ್ ಒನ್ ಏನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಯ್ತಾ. ಬಟ್ ಆದ್ರೆ ಸೆಕೆಂಡ್ ಒನ್ ಕೂಡ ಏನಂತಂದ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಕೊಟ್ಟಿದ್ದಾನ. ಸೆಕೆಂಡ್ ಒನ್ ಕೂಡ ಏನಂತಂದ ಹೇಳಿದ್ರೆ ನಮ್ದು ಇದ್ರ ಪ್ರಕಾರ ಸೆಕೆಂಡ್ ಒನ್ ಕೊಟ್ಟಿದ್ದಾನ, ಅದನ್ನು ಚೆಕ್ ಮಾಡ್ರಿ. ನಾನೆಲ್ಲಾನು ಏನಂತಂದ ಹೇಳಿದ್ರೆ SSC GD ಕ್ವಶನ್ ಪೇಪರ್ ಇಂದಾನೆ ತಗೊಂಡಿರೋದು, ನಾನು ಯಾವ್ದು ಹೊಸದಾಗಿ ಮಾಡಿಲ್ಲ. ಯಾಕಂತಂದ ಹೇಳಿದ್ರೆ ಅಲ್ಲಿ ಕರೆಕ್ಟ್ ಆನ್ಸರ್ಸ್ ಗಳನ್ನು ಕೊಟ್ಟಿದ್ದಾನ. ನೋಡ್ರಿ, ಇದು ಸೆಕೆಂಡ್ ಆಪ್ಷನ್ ಕರೆಕ್ಟ್ ಕೊಟ್ಟಿದ್ದಾನ. ಸೆಕೆಂಡ್ ಆಪ್ಷನ್ ಬರುತ್ತೆ ನೋಡ್ರಿ ಆನ್ಸರ್. ಬಟ್ ಅದ್ರ ಫಸ್ಟ್ ಒನ್ ಕರೆಕ್ಟ್ ಇದೆಯಲ್ಲ. ಫಸ್ಟ್ ಒನ್ ಕರೆಕ್ಟ್ ಐತೆ. ಥರ್ಡ್ ಆಪ್ಷನ್ ಟ್ರೈ ಮಾಡ್ರಿ. ಥರ್ಡ್ ಆಪ್ಷನ್ ಹಾ, ಎಸ್. ಮೋಸ್ಟ್ಲಿ ಏನ್ ಕೇಳಿದಾನಂತಂದ ಹೇಳಿದ್ರ ಯಾವ್ದು ಸರಿ ಹೋಗುದಿಲ್ಲ ಅಂತಂದ್ ಕೇಳಿರ್ಬೋದು. ಯಾಕಂದ್ರೆ ಪ್ರಿಂಟಿಂಗ್ ಏನಾದ್ರು ಮಿಸ್ಟೇಕ್ ಇರ್ಬೋದು. ನಿಮ್ಗೆ ಅರ್ಥ ಆಗ್ತಾ ಐತೆ ಇವಾಗ? ಸೊ ಕ್ವಶನ್ ಅನ್ನ ಮೇಲ್ಗಡೆ ಯಾಕೆ ಓದ್ಬೇಕು ಅಂತಂದೇಳಿ ನಾನು ಏನಕ್ಕೆ ಮೊದ್ಲು ಹೇಳ್ದೆ. ಇಲ್ಲಿ ನೋಡ್ರಿ, ಇದು ಕೂಡ ಕರೆಕ್ಟ್ ಐತಿ, ಇದು ಕೂಡ ಕರೆಕ್ಟ್ ಐತಿ. ಇನ್ನು ಮೇ ಬಿ ಯಾವ್ದಾದ್ರು ಕರೆಕ್ಟ್ ಇರ್ಬೋದು ಇದ್ರಲ್ಲಿ ನಾವು ಸಾಲ್ವ್ ಮಾಡಿದ್ವಿ ಅಂತಂದ ಹೇಳಿದ್ರೆ. ಸೊ ಇಲ್ಲಿ ನಿಮ್ಗ ಕರೆಕ್ಟ್ ಆಗಿ ಏನಕ್ಕೆ ನಾನು ಇದ್ ಪ್ರಾಬ್ಲಮ್ ತಗೊಂಡಾನಂತಂದ ಹೇಳಿದ್ರ, ಸೊ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದ್ಕೋಬೇಕು. ಯಾವ್ದು ಸರಿ ಹೋಗುತ್ತ, ಯಾವ್ದು ಸರಿ ಹೋಗಂಗಿಲ್ಲ ಅಂತಂದ ಹೇಳಿ ಕ್ವಶನ್ ಓದ್ಬಿಟ್ಟು ಆಮೇಲೆ ಸಾಲ್ವ್ ಮಾಡ್ಕೊಳಕ್ ಹೋಗ್ಬೇಕು ಅಷ್ಟೇ. ಇದ್ರದ್ದು ಬೇರೆ ಉದ್ದೇಶ ಏನಿಲ್ಲ. ಕ್ಲಿಯರ್ ಆಗಿ ಅರ್ಥ ಆಯ್ತಾ ಇದ್ರದ್ದು? ಎಸ್. ಸೊ ನೆಕ್ಸ್ಟ್ ಸಾಲ್ವ್ ಮಾಡು. ಅಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನೆಕ್ಸ್ಟ್ ಸಾಲ್ವ್ ಮಾಡಿ. ಸೊ ಕೊಟ್ಟಿರುವ ಸಮೀಕರಣದಲ್ಲಿ ಯಾವ ಎರಡು ಸಂಖ್ಯೆಗಳನ್ನ ಪರಸ್ಪರ ಅದ್ಲು ಬದ್ಲು ಮಾಡ್ಬೇಕಂತ ಕೇಳಿದಾರೆ. ಸೊ ಟ್ರೈ ಮಾಡ್ರಿ, ಇದನ್ನ ಸಾಲ್ವ್ ಮಾಡ್ರಿ, ಆನ್ಸರ್ ಹೇಳ್ರಿ. ನಿಮ್ಗೆ ಇಲ್ಲಿ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಡಿವೈಡೆಡ್ ಅಂತ ಇರುತ್ತಲ್ಲ, ಅದ್ರ ಹತ್ರ ಇರೋ ಸಂಖ್ಯೆಗಳನ್ನ ಮೊದಲು ಸಾಲ್ವ್ ಮಾಡ್ಕೋಬೇಕು, ಆಪ್ಷನ್ ಅನ್ನ. ಆಮೇಲೆ ಅದ್ ಬರ್ಲಿಲ್ಲ ಅಂದ್ರೆ ಇಂಟು ಇರೋದ್ ಮಾಡ್ಕೋಬೇಕು. ಆಮೇಲೆ ಪ್ಲಸ್ ಮೈನಸ್ ಯಾವ್ದು ಉಳಿದದ್ದು 2 ಇರ್ತಾವ ಅವ್ನ್ ಮಾಡ್ಕೊಬೇಕು. ಆಮೇಲೆ ನಾನ್ ಹೇಳುವಂತ ಟ್ರಿಕ್ಸು ಆಲ್ಮೋಸ್ಟ್ 99% ಎಕ್ಸಾಕ್ಟ್ಲಿ ಕರೆಕ್ಟ್ ಇರುತ್ತೆ, ನೆನ್ಪಿಟ್ಕೊಡು. 99% ಎಕ್ಸಾಕ್ಟ್ಲಿ ಕರೆಕ್ಟ್ ಇರುತ್ತೆ. ನಾನ್ ಹೇಳೋದ್ನ ಯಾರು ಫಾಲೋ ಮಾಡ್ತೀರಿ ಪಕ್ಕಾ ಜಾಬೇ. ಯಾರು ಒಂದ್ ಸ್ವಲ್ಪ ಅಟಿಟ್ಯೂಡ್ ತೋರಿಸ್ತೀರಿ, ನಿಮ್ ತನ ಏನಂತಾರದ ಕೊಬ್ಬು ತೋರಿಸ್ತೀರಿ, ಇವೇನ್ ಸರ್ ಹೇಳ್ತಾ ಅಂತಂದ್ ಹೇಳಿ ನಿಮ್ ಮನುಷ್ಯನಾಗ ಬಂತು, ಅಲ್ಲಿಗೆ ನಿಮ್ಮದು ಮುಗೀತು. ಶ್ರದ್ಧೆ ತುಂಬಾ ಇಂಪಾರ್ಟೆಂಟ್. ಹಾ, ಎಸ್, ಅದೇ ಹೇಳೋದು ವೇದ ವಾಕ್ಯ ಅಷ್ಟೇ. ವೇದ ವಾಕ್ಯ ಇದ್ದಂಗೆ ಕೇಳ್ತಾ ಇರ್ಬೇಕಷ್ಟೆ. ಹೇಳ್ತಾರಲ್ಲ. ಎಸ್, ನೋಡ್ರಿ, ಫಸ್ಟ್ ಒನ್ ಅಂತಂದ್ ಹೇಳಿದ್ರಿ 8 and 10 ಅಂತಂದ್ ಹೇಳಿದ್ರಿ. ಓಕೆ, ನಾನು ಚೆಕ್ ಮಾಡ್ತೀನಿ ನೋಡ್ರಿ. 10 × 2 + 8 / 5 - 4. ನಮ್ದು ಟ್ರಿಕ್ಸ್ ಪ್ರಕಾರ ಡಿವೈಡೆಡ್ ಬೈ ಹತ್ರ ಇರೋ ಯಾವ್ಯಾವು ಡಿವೈಡೆಡ್ ಬೈ ಐತಿ 8 ಮತ್ತು 5. ಇದನ್ನ ಚೆಕ್ ಮಾಡ್ಬೇಕು, ಇಲ್ಲ ಇದನ್ನ ಅದ್ಲು ಬದ್ಲು ಮಾಡ್ಕೋಬೇಕು. ಎರಡು ಆಪ್ಷನ್ ಒಳಗಡೆ ಚೆಕ್ ಮಾಡ್ಕೋಬೇಕು. ನಾನು ಫಸ್ಟ್ ಚೆಕ್ ಮಾಡ್ತೀನಿ. ಫಸ್ಟ್ ಯಾವ್ದು ಸರ್? 8 ಐತ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು 10. ಇವ್ನೆರಡು ಅದ್ಲು ಬದ್ಲು ಮಾಡ್ಕೋಬೇಕು. 10 ಇದ್ದಲ್ಲಿ 8, 8 ಇದ್ದಲ್ಲಿ 10. ಸೊ 8 × 2 + 10 / 5 - 4. ನೋಡ್ರಿ, ಮೊದಲು ಡಿವೈಡೆಡ್ ಬೈ ನ ಸಾಲ್ವ್ ಮಾಡ್ಕೋಬೇಕು. 10 ಡಿವೈಡೆಡ್ ಬೈ 5 ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತೆ? ಆನ್ಸರ್ 2 ಬರುತ್ತೆ. +2 - 4. ನೆಕ್ಸ್ಟ್ ಏನ್ ಮಾಡ್ಬೇಕು? ಇಂಟು ಮಾಡ್ಬೇಕು. 8 2 16 +2 - 4. ನೋಡ್ರಿ, ಇನ್ ಪ್ಲಸ್ ಮಾಡ್ರೆ 16 + 2 18 - 4. ಅಂದ್ರೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 14 ಬರುತ್ತೆ. ಅಂದ್ರೆ ನಾವು ಮಾಡಿರುವಂತಹ ಇವನ್ ಟ್ರಿಕ್ಸ್ ಕೂಡ ಕರೆಕ್ಟ್ ಐತಿ, ಆಮೇಲೆ ಆನ್ಸರ್ ಕೂಡ ಕರೆಕ್ಟ್ ಆಗೈತೆ. ಸೊ ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್ ಗಳಿದಾವ? ಎನಿ ಕ್ವಶನ್ಸ್? ಎನಿ ಕ್ವಶನ್ಸ್? ಓನ್ಲಿ ಬೋರ್ಡ್ ಮಾಸ್ ಅಷ್ಟೇ, ಅದನ್ನ ಬಿಟ್ಟು ಬೇರೆದಲ್ಲ. ಸರ್, ನಮ್ಮ ಮನಿ ಸೈಡ್ ಒಬ್ಬ ಅಂಕಲ್ ಮಕ್ಕಳಾಗಿಲ್ಲ, ಇನ್ನೊಬ್ಬ ಓದಿ ಓದಿ ಹುಚ್ಚಾಗಿದ್ದಾನ ಸರ್. ಈ ಇಂಥವ್ ಕ್ವಶನ್ಸ್ ಓನ್ಲಿ ಬೋರ್ಡ್ ಮಾಸ್ ರಿಲೇಟೆಡ್ ಏನ್ ಕ್ವಶನ್ಸ್ ಗಳಿದಾವ? ಯಾರಿಗಾದ್ರೂ ಕ್ವಶನ್ಸ್ ಗಳಿದಾವ? ಆಮೇಲೆ ಇನ್ನೊಬ್ರು ಬರೋದು, ಸರ್ ನಮ್ಗೆ ಓದಿದ್ ಒಟ್ಟ ತೆಲಿಗ್ ಹತ್ವಾತ್ ಅಂತಂದೇಳಿ. ನೀವ್ ಓದಿಲ್ಲ ನೆಟ್ಗೆ,
ನೀ ನೆಟ್ಗೆ ಓದ್ಬೇಕು, ಅವಾಗ ನಿಂಗೆ ತೆಲಿಗೆ ಹತ್ತೈತದ. ನಿನಗೆ ಮನಸಾರೆ ಓದ್ಬೇಕು. ನೀನ್ ಅನ್ಕೊಂಡಿರ್ತಲ್ಲ, ಒಂದ್ ಹುಡುಗಿನೇನಪ್ಪಾ ಅಂತಂದ್ರೆ ಮನಸಾರೆ ಲವ್ ಮಾಡ್ತೆ, ಆಕೆ ಎಲ್ಲಾದ್ರೂ ಕಾಲ್ ಮಾಡ್ಲಿಲ್ಲ, ಕಾಲ್ ರಿಸೀವ್ ಮಾಡ್ಲಿಲ್ಲ, ಮೆಸೇಜ್ ರಿಪ್ಲೈ ಕೊಡ್ಲಿಲ್ಲ ಅಂತಂದ್ ಹೇಳಿದ್ರ ದಗ 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 ಉರಿತಿರ್ತೈತಿ, ನನಗೆ ಸಿಟ್ಟು ಬರ್ತಿರ್ತೈತಿ. ಇನ್ನೆಲ್ಲಾದ್ರೂ ಮಾಡಲಿಲ್ಲ ಅಂತ ಆ ದಿನ, ಎಲ್ಲಾದ್ರೂ ಒಂದ್ ದಿನ ನೈಟ್ ಎಲ್ಲಾದ್ರೂ ಮೆಸೇಜ್ ಮತ್ತು ಕಾಲ್ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಅಳು ಬರಕ್ ಹಿಡಿದೈತಿ. ರಾತ್ರಿ ಲವ್ ಫೇಲ್ಯೂರ್ ತರ ಬಿಹೇವ್ ಮಾಡಕ್ ಹಿಡಿತಿ, ಡ್ರಿಂಕ್ಸ್ ಮಾಡ್ತಿ. ಹಂಗಲ್ಲ, ಈ ತರ ಏನಂತಂದ್ ಹೇಳಿದ್ರೆ ಫೀಲಿಂಗ್ ಆಗತ್ತ ಜಸ್ಟ್ ಒಂದ್ ಹುಡುಗಿ ಮೆಸೇಜ್ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ. ಬಟ್ ಅದ ಇವಾಗ ನೋಡ್ರಿ, ಒಂದ್ ದಿನ ಓದೋದ್ ಬಿಟ್ರ ಯಾರಿಗಾದ್ರೂ ಫೀಲ್ ಆಗತ್ತಿರಿ, ಬಿಡ ನಾಳೆ ಓದೋನು, ಇವತ್ ಮನ್ಸಿಲ್ ನಾಳೆ ಓದೋನು. ಎಲ್ರಿಗೂ ಫೀಲ್ ಅದಾಗತ್ತ, ನಾಳೆ ಓದೋನು ಇವತ್ ಬ್ಯಾಡ, ನಾಳೆ ಓದಕ್ ಬರುತ್ತೆ, ಇನ್ನ ಟೈಮ್ ಐತಿ ಎಕ್ಸಾಮ್ ಅಂತಂದೇಳಿ ಎಲ್ರಿಗೂ ಅದೇ ಫೀಲ್ ಆಗತ್ತೆ. ಯಾರಿಗಾದ್ರೂ ಯಾರಿಗೆ ಇವತ್ ನಾನು ಓದಿಲ್ಲ ಅಂತಂದ್ ಹೇಳಿ ನಿದ್ದೆ ಬರಂಗಿಲ್ಲ, ಅವ್ರ ಪಕ್ಕ ಸಕ್ಸಸ್ ಆಗ್ತಾರ. ಆ ತರ ನಾವೇನಂತಂದ್ರೆ ಕಾನ್ಸಂಟ್ರೇಷನ್ ಇಂದ ಓದ್ಬೇಕು. ಇವತ್ ನಾವು ಓದ್ಲಿಲ್ಲ, ಇವತ್ ಒಂದ್ ಪೇಜ್ ಓದ್ಲಿಲ್ಲ, ಅಥವಾ ಏನೋ ನಾನು ಓದ್ಲಿಲ್ಲ ಅಂತಂದ್ ಹೇಳಿ ನಾನು ಏನೋ ಕಳ್ಕೊಂಡಂಗ್, ನನಗೆ ಏನೋ ಕಳ್ಕೊಂಡೇನ್ ಅಂತಂದೇಳಿ ಆ ತರ ಫೀಲ್ ಬರ್ಬೇಕು. ನಿದ್ದೆ ಬರಬಾರ್ದು ನಿಮಗೆ, ಅದನ್ನ ಓದ್ಬಿಟ್ಟ ಆಮೇಲೆ ನಿದ್ದೆ ಬರ್ಬೇಕು. ಸೊ ಆ ತರ ರೂಢಿಯನ್ನ ಕಡ್ಕೊಳ್ರಿ. ಸೊ ನಿಮ್ಗೆ ಈಸಿಯಾಗಿ ಏನಂತಂದ್ರೆ ನೀವು ಸಕ್ಸಸ್ ನಿಯರ್ ಆಕೋತ್ ಹೋಗ್ತೀರಿ. ಇನ್ನೊಬ್ರು ಯಾರೋ ಏನೋ ಕ್ವಶನ್ ಕೇಳಿದ್ರಪ್ಪ, ಯಾರೋ ಒಬ್ರು. ಒಳಗಡೆ ಎಲ್ಲಾ ಕ್ವಶನ್ಸ್ ಗಳು ಬರ್ತಾವ, ಎಲ್ಲಾ ತರ ಕ್ವಶನ್ಸ್ ಗಳು ಬರ್ತಾವ ನಿಮ್ ಎಕ್ಸಾಮ್ ಟೈಮಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ತರನು ಒಂದು ಬರ್ತೈತೆ, ಎರಡು ಆಪ್ಷನ್, ಎರಡು ಚೇಂಜ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಯಾವ ಎರಡು ಸಂಖ್ಯೆಗಳನ್ನ ಚೇಂಜ್ ಮಾಡ್ಕೋಬೇಕು, ಅದಾದ ನಂತರ ನೆಕ್ಸ್ಟ್ ಚಿಹ್ನೆಗಳನ್ನು ಕೂಡ ಅದ್ಲು ಬದಲು ಮಾಡ್ಕೋಬೇಕು. ಚಿಹ್ನೆ ಮತ್ತು ಸಂಖ್ಯೆಗಳನ್ನ ಎರಡು ಅದ್ಲು ಬದಲು ಮಾಡ್ಕೊಂಡಾಗ ನಮ್ಗೆ ಆನ್ಸರ್ ಬರುತ್ತ. ಅದು ಯಾವುದು ಅಂತಂದ್ ಹೇಳಿ ಚೆಕ್ ಮಾಡಿ ಆನ್ಸರ್ ಹೇಳ್ರಿ. ಇಲ್ಲಿ ನೋಡ್ರಿ, ನನ್ನ ಜನರಲ್ ಆಗಿ ಥಿಂಕ್ ಮಾಡಿದ್ರು, ಒಂದು ಟ್ರಿಕ್ಸ್ ಪ್ರಕಾರ ಆಯ್ತು. ಇನ್ನೊಂದ್ ಏನಂತಂದ್ ಹೇಳಿದ್ರೆ, ಸರ್ ಇಲ್ಲಿ ನೋಡ್ರಿ, ಇಲ್ಲಿ ಮೈನಸ್ ಐತ್ರಿ, ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇಲ್ಲಿ ಡಿವೈಡೆಡ್ ಬೈ ಐತ್ರಿ. ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಕಮ್ಮಿನ ಹಾಕೋತ ಹೋಗುತ್ತೆ. ಪ್ಲಸ್ ಮತ್ತು ಇಂಟು ಮಾಡಿದಾಗ ಅಷ್ಟ ವ್ಯಾಲ್ಯೂ ಜಾಸ್ತಿ ಆಗತ್ತೆ. ಇಟ್ಟು ಟ್ರೈ ಮಾಡ್ರೆ 5 4 20 ಪ್ಲಸ್ 8 28 ಆಗ್ತೈತ್ರಿ ಇದು. ಬಟ್ ಆದ್ರೆ ಇಲ್ಲಿ 35 ಕೊಟ್ಟಿದಾನ. ಹಂಗಾದ್ರ ಇಲ್ಲಿ ಯಾವ್ದಾದ್ರು ಸಂಖ್ಯೆಗಳನ್ನ ನಾವು ಅದ್ಲು ಬದಲು ಮಾಡ್ಕೋಬೇಕು. ಈ ತರನು ಜನರಲ್ ಆಗಿ ಥಿಂಕ್ ಮಾಡ್ಬೋದು. ಅಂದ್ರೆ ಇಲ್ಲಿ ಯಾವ್ದಾದ್ರು ದೊಡ್ಡ ಸಂಖ್ಯೆ ಬರ್ಬೇಕು. ಇವೆಲ್ಲ ನೋಡ್ರಿ ಸಣ್ಣ ಸಂಖ್ಯೆ ಅದಾವ್ರಿ. ದೊಡ್ಡ ಸಂಖ್ಯೆ ಯಾವ್ದಾದ್ರು ಬರ್ಬೇಕಂತಂದ್ ಹೇಳಿ ಒಂದು ಈ ಆಪ್ಷನ್ ನ ಚೂಸ್ ಮಾಡ್ಕೋಬಹುದು, ಅಥವಾ ಈ ಆಪ್ಷನ್ ನ ಚೂಸ್ ಮಾಡ್ಕೋಬಹುದು. ಸೊ ನೋಡ್ರಿ, ಫಸ್ಟ್ ಒನ್ ನಾವು ಚೂಸ್ ಮಾಡ್ಕೊಳ್ಳೋಣ. 5 ಇಂಟು 4 ಪ್ಲಸ್ 8 ಡಿವೈಡೆಡ್ ಬೈ 2 ಮೈನಸ್ 7 ಅಂತಂದೈತೆ. ಇಲ್ಲಿ ಫಸ್ಟ್ ಆಪ್ಷನ್ ಅನ್ನ ನಾವು ನೋಡ್ಕೊಂಡಾಗ ಪ್ಲಸ್ ಮತ್ತು ಮೈನಸ್ ಅನ್ನ ಚೇಂಜ್ ಮಾಡ್ಕೋಬೇಕು. ಪ್ಲಸ್ ಮತ್ತು ಮೈನಸ್ ಅನ್ನ ಅದಲು ಬದಲು ಮಾಡ್ಕೊಬೇಕು. ಓಕೆ, ಡನ್. ಪ್ಲಸ್ ಇದ್ದಲ್ಲಿ ಮೈನಸ್ ಬರ್ಕೋಬೇಕು, ಮೈನಸ್ ಇದ್ದಲ್ಲಿ ಪ್ಲಸ್. ಆಮೇಲೆ ನೆಕ್ಸ್ಟ್ ಏನೈತೆ, 4 ಮತ್ತು 7 ನ ಚೇಂಜ್ ಮಾಡ್ಕೋಬೇಕು. 4 ಮತ್ತು 7 ಅನ್ನ ಚೇಂಜ್ ಮಾಡ್ಕೋಬೇಕು. 4 ಇದ್ದಲ್ಲಿ 7, 7 ಇದ್ದಲ್ಲಿ 4. ಸಾರಿ. ಸೊ ಚೇಂಜ್ ಮಾಡ್ಕೊಂಡ್ ಬರೀರಿ. 5 ಇಂಟು 7 ಮೈನಸ್ 8 ಡಿವೈಡೆಡ್ ಬೈ 2 ಪ್ಲಸ್ 4. ಸೊ ಇವಾಗ ನಾವು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಡಿವೈಡೆಡ್ ಬೈ ನ ಸಾಲ್ವ್ ಮಾಡ್ರಿ. 8 ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತಂದ್ರ 4 ಬರುತ್ತಾ. ಆಮೇಲೆ ಪ್ಲಸ್ 4. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನು, ಪ್ಲಸ್ ಇಂಟು ಪ್ಲಸ್ ಅಂತಂದೈತೆ, ಸಾರಿ ಇಂಟು ಮೈನಸ್ ಪ್ಲಸ್ ಅಂತಂದೈತೆ. ಇವು 3 ಚಿಹ್ನೆಗಳಿದಾವೆ. ಈ 3 ಚಿಹ್ನೆಗಳಲ್ಲಿ ನಾವು ಇಂಟು ಅನ್ನ ಮೊದಲು ಸಾಲ್ವ್ ಮಾಡ್ಕೋಬೇಕು. ಸೊ ಸಾಲ್ವ್ ಮಾಡ್ಕೊಂಡ್ರಿ, 5 7 35 ಮೈನಸ್ 4 ಪ್ಲಸ್ 4 ಇವೆರಡು ಕ್ಯಾನ್ಸಲ್ ಆಗಿಬಿಡ್ತಾವ. ಮೈನಸ್ 4 ಪ್ಲಸ್ 4 ಕ್ಯಾನ್ಸಲ್ ಆಗತ್ತ. ನಮ್ದು ಆನ್ಸರ್ ಎಷ್ಟು ಉಳಿಯುತ್ತಂದ್ರ 35 ಅಂತಂದು ಉಳಿಯುತ್ತೆ. ಅಂದ್ರೆ ಆಪ್ಷನ್ 1 ಏನಂದ್ರ ನಮ್ಗ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಒನ್. ಇಲ್ಲಿ ಎರಡು ಸಂಖ್ಯೆಗಳನ್ನ ಅದ್ಲು ಬದಲು ಮಾಡ್ಕೋಬೇಕು. ಇಲ್ಲಿ ನೋಡ್ರ, ನಾನು ಕ್ಲಿಯರ್ ಆಗಿ ಹೇಳ್ತೇನೆ, ಇಲ್ಲಿ ಮಜಾ ಮಾಡಕ್ಕಂತೂ ನಾನು ಬಂದಿಲ್ಲ, ನೀವು ಕೂಡ ಮಜಾ ಮಾಡಕ್ ಬಂದಿಲ್ಲ. ಈ ತರ ಪ್ರಾಬ್ಲಮ್ಸ್ ಗಳನ್ನ ನಾನು ಪದೇ ಪದೇ ಸಾಲ್ವ್ ಮಾಡಕ್ ಹಚ್ಚಾಕತ್ತೀನಿ ಅಂತಂದ್ ಹೇಳಿದ್ರೆ ಬಾಳ ಇಂಪಾರ್ಟೆಂಟ್ ಆಗ್ತಾವ. ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಇಂಥವ್ ಕ್ವಶನ್ಸ್ ಗಳ 3 ಕ್ವಶನ್ಸ್ ಗಳು ಬರ್ತಾವ ಒಂದು ಸೆಟ್ ಅಲ್ಲಿ. ಸೊ ಅಂದ್ರೆ ಟೋಟಲ್ ಆಗಿ 6 ಮಾರ್ಕ್ಸ್ ಬರುತ್ತೆ. ಈಸಿ ಆಗಿರೋ ಟಾಪಿಕ್, ಫಸ್ಟ್ ಟಾಪಿಕ್. ಕಲಿಬೇಕನ್ನೋ ಮನಸ್ಸಿತ್ತಂತಂದ ಹೇಳಿದ್ರೆ ಶ್ರದ್ಧೆಯಿಂದ ಕಲೀರಿ, ಇಲ್ಲ ಅಂತಂದ ಹೇಳಿದ್ರೆ ಎಕ್ಸಿಟ್ ಆಗಿ ಹೋಗ್ರಿ. ಆನ್ಸರ್ ಹೇಳ್ರಿ ಇವಾಗ. ಎಸ್, ಇಲ್ಲಿ ನೋಡ್ರಿ, ಆನ್ಸರ್ ಅನ್ನ ನೀವು ಆಪ್ಷನ್ ಬಿ ಅಂತಂದ್ ಹೇಳಿರಿ ಕೆಲವು ಜನ. ಸೊ ನೋಡೋಣ, ಟ್ರೈ ಮಾಡೋಣ ಕರೆಕ್ಟ್ ಬರುತ್ತಿಲ್ಲ ಅಂತಂದ್ ಹೇಳಿ. 14 ಇಂಟು 4 ಡಿವೈಡೆಡ್ ಬೈ 6 ಪ್ಲಸ್ 5 ಮೈನಸ್ 8 ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಏನೈತಿ, ಇಲ್ಲಿ 3 ಐತಂತಂದ ಹೇಳಿದ್ರೆ ಈಕ್ವಲ್ 3 ಅಂತ ಏನಂತಂದ ಹೇಳಿದ್ರೆ ತಗೋಬೇಕಾಗತ್ತ. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಏನೈತಿ, 3 ಮತ್ತು 4 ಚೇಂಜ್ ಮಾಡ್ಕೋಬೇಕು. ಇಲ್ಲಿ 4 ಐತಿ, ಇಲ್ಲಿ 3 ಬರ್ಕೋಬೇಕು. ಆಮೇಲೆ ಇಲ್ಲಿ 3 ಐತಿ, ಇಲ್ಲಿ 4 ಬರ್ಕೋಬೇಕು. ಇಲ್ಲಿ ನೋಡ್ರಿ, 4 ಇದ್ದಲ್ಲಿ 3 ಬರಿಬೇಕು, 3 ಇದ್ದಲ್ಲಿ 4 ಬರಿಬೇಕು. ಹೊಸ ಇಕ್ವೇಶನ್ ನೋಡ್ರಿ,
14 ಇಂಟು 3 ಡಿವೈಡೆಡ್ ಬೈ 6 ಪ್ಲಸ್ 5 ಮೈನಸ್ 8 ಅದಾದ ನಂತರ ಈಕ್ವಲ್ ಟು 4. ಅಂದ್ರೆ ಇದನ್ನೆಲ್ಲ ನಾವು ಸಾಲ್ವ್ ಮಾಡ್ಕೊಂಡ್ವಿ ಅಂತಂದ ಹೇಳಿದ್ರೆ 4 ಅಂತಂದ ಹೇಳಿ ಆನ್ಸರ್ ಬರ್ಬೇಕು. ಕ್ಲಿಯರ್? ಸೊ ಇವಾಗ ನಾವು ಒಂದೊಂದಾಗಿ ಸಾಲ್ವ್ ಮಾಡ್ಕೊಳ್ಳೋಣ. ಈಗ ನೋಡ್ರಿ, ಇದು 3/6 ಅಂತಂದ್ ಹೇಳಿ ಬರುತ್ತೆ. ಇದನ್ನ ನಾನು ಇನ್ನೊಂದ್ ಸರಿ ಬರ್ಕೋತೀನಿ ನೋಡ್ರಿ. ಯಾಕಂತಂದ ಹೇಳಿದ್ರೆ ಇದು ಸಣ್ಣ ಸಂಖ್ಯೆ ಐತೆ, ಅದಕ್ಕೋಸ್ಕರ. ಸೊ 3/6 ಅನ್ನ ನಾನು ಈ ತರ ಬರ್ಕೊಂತೀನಿ, ಪ್ಲಸ್ 5 ಮೈನಸ್ 8. ಇವಾಗ ನೋಡ್ರಿ, 3 ಒಂದ್ಲೆ 3 ಎರಡ್ಲೆ 6, 2 ಒಂದ್ಲೆ 2 ಏಳ್ಲೆ 14. ಇಲ್ಲಿ ಏನ್ ಉಳಿತು? 7 ಒಂದ್ಲೆ 7 ಉಳಿತು. ಆಮೇಲೆ ಕೆಳಗಡೆ 1 ಐತೆ, ಅದನ್ನ ಏನ್ ಬರ್ಕೊಳ್ಳೋದು ಬೇಡ. ನೆಕ್ಸ್ಟ್ ಪ್ಲಸ್ 5 ಉಳಿತು, ಆಮೇಲೆ ಮೈನಸ್ 8 ಉಳಿತು. ನೆಕ್ಸ್ಟ್ ನೋಡ್ರಿ, ಕೂಡ್ಸ್ರಿ. 7 5 12 ಮೈನಸ್ 8 ಮಾಡ್ರಿ. ಅಂದ್ರೆ ಎಷ್ಟು ಉಳಿತಿನ? 12ರಾಗ 8 ಕಳೆದ್ರೆ 4 ಉಳಿತು. ಅಂದ್ರೆ ನಮ್ದು ಕರೆಕ್ಟ್ ಆಗಿರೋ ಆನ್ಸರ್ ಬಂತು ಆಪ್ಷನ್ ಬಿ. ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಆಗತ್ತಂತಂದ ಹೇಳಿದ್ರ ಇವಾಗ ನೀವು ಇದನ್ನ ಸಾಲ್ವ್ ಮಾಡಂಗಿಲ್ಲ, ಈಗ ಪ್ರಾಕ್ಟೀಸ್ ಮಾಡಂಗಿಲ್ಲ. ನಿಮಗ ಸ್ಕೋರ್ ಎಷ್ಟಾಗತ್ತಂತಂದ ಹೇಳಿದ್ರೆ 82 ಆಗತ್ತ ಅಥವಾ 81 ಆಗತ್ತ. ನಿಮಗ್ ಫಿಸಿಕಲ್ ಕಟ್ ಆಫ್ 85 ಇಟ್ಟಿರ್ತಾನ ಅಥವಾ 84 ಇಟ್ಟಿರ್ತಾನ. ಆ ಟೈಮ್ದಾಗ ನಿಮಗ್ ಫೀಲ್ ಆಗತ್ತ, ಭಾಳ ಅಂದ್ರೆ ಭಾಳ ಫೀಲ್ ಆಗುತ್ತೆ. ಯಾಕೆ ಕೇಳಲಿಲ್ಲ, ಸರ್ ಹೇಳಿರೋ ಮಾತು ಯಾಕೆ ಕೇಳಲಿಲ್ಲ, ಯಾಕೆ ಪ್ರಾಕ್ಟೀಸ್ ಮಾಡ್ಲಿಲ್ಲ, ನಾನು ಯಾಕೆ ಅದನ್ನ ತಪ್ಪು ಮಾಡಿ ಬನ್ನಿ. ನನ್ ಬಾಯಾಗ ಐತ ಆನ್ಸರ್, ನನ್ ಕಣ್ ಮುಂದನ ಐತೆ, ನನಗ್ ಬರಾಕತ್ತಿತ್ತದ, ಬಟ್ ಅದ್ರಲ್ಲಿ ಸಾಲ್ವ್ ಮಾಡಕ್ ಬರ್ಲಿಲ್ಲ. ಈ ತರ ಫೀಲಿಂಗ್ ಬರುತ್ತಲ್ಲ, ಯಾಕಂದ್ರೆ ಪ್ರಾಕ್ಟೀಸ್ ಕಮ್ಮಿ ಇರ್ತೈತೆ. ಪ್ರಾಕ್ಟೀಸ್ ಜಾಸ್ತಿ ಮಾಡ್ರಷ್ಟ ಆನ್ಸರ್ಗಳು ಬರ್ತಾವ. ಗುಡ್. ಸೊ ಇಲ್ಲಿ ನೋಡ್ರಿ, 4 ಮತ್ತು 5 ಚೇಂಜ್ ಮಾಡ್ಕೋಬೇಕಂತಂದ್ ಹೇಳತ್ತೀರಿ. ಆಪ್ಷನ್ ಎ ಅಂತಂದ್ ಹೇಳಿ ಸಾಲ್ವ್ ಮಾಡೋಣ. 20 ಮೈನಸ್ 5 ಇಂಟು 2 ಪ್ಲಸ್ 10 ಡಿವೈಡೆಡ್ ಬೈ 4 ಮಾಡಿದ್ರೆ 14. ಇಲ್ಲಿ 14 ಏನು ಚೇಂಜ್ ಮಾಡಂಗಿಲ್ಲ, ಸಾಲ್ವ್ ಮಾಡಿದ್ರೆ 14 ಬರಬೇಕು ಅಂತಂದೇಳಿ. ನೋಡ್ರಿ, ಇವಾಗ ಏನಪ್ಪಾ ಅಂತಂದ್ರೆ 4 ಮತ್ತು 5 ಅದಲು ಬದಲು ಮಾಡ್ಕೋಬೇಕು. 4 ಮತ್ತು 5, 4 ಇದ್ದಲ್ಲಿ 5 ಬರ್ಕೋಬೇಕು, 5 ಇದ್ದಲ್ಲಿ 4 ಬರ್ಕೋಬೇಕು. ಸೊ 20 ಮೈನಸ್ 4 ಇಂಟು 2 ಪ್ಲಸ್ 10 ಡಿವೈಡೆಡ್ ಬೈ 5. ಓಡ್ ಮಾಸ್ ರೂಲ್ ಪ್ರಕಾರ ನಾವು ಡಿವೈಡೆಡ್ ಬೈ ನ ಸಾಲ್ವ್ ಮಾಡ್ಕೊಬೇಕು. ಸೊ 10 ಡಿವೈಡೆಡ್ ಬೈ 5 ಅಂತಂದ ಹೇಳಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 2 ಬರುತ್ತೆ. 20 ಮೈನಸ್ 4 ಇಂಟು 2 ಪ್ಲಸ್ 2, ಇದನ್ನ ಸಾಲ್ವ್ ಮಾಡಿದಾಗ 2 ಬಂತು. ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಬೋರ್ಡ್ ಮಾಸ್ ರೂಲ್ ಪ್ರಕಾರ ಸರ್ ಇಂಟು ಮಾಡ್ಕೋಬೇಕು. 4 ಇಂಟು 2 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 8 ಬರುತ್ತೆ. ಸೊ 20 ಮೈನಸ್ 8 ಪ್ಲಸ್ 2. ಇವಾಗ ಪ್ಲಸ್ ಮಾಡ್ಕೊಡ್ರಿ. ಎಷ್ಟು ಬರ್ತೈತಿ ನೋಡ್ರಿ. ಸೊ 2ರಿಂದ ಪ್ಲಸ್ ಐತೆ, ಆಮೇಲೆ 20ರಿಂದ ಪ್ಲಸ್ ಐತೆ. ಸೊ ಇವ್ನೆರಡು ಕೂಡ್ಸ್ಕೋಬೇಕು. ಎಷ್ಟಾಯ್ತು? 22 ಮೈನಸ್ 8 ಮಾಡ್ರಿ. ಎಷ್ಟು ಬರ್ತೈತಿ? ಆನ್ಸರ್ 14 ಬರುತ್ತೆ. ಅಂದ್ರೆ ಆಪ್ಷನ್ 1 ಅನ್ನ ನಾವು ಇಂಟರ್ಚೇಂಜ್ ಮಾಡ್ಕೊಂಡ್ವಿ ಅಂದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಗುಡ್. ಸೊ ನೆಕ್ಸ್ಟ್ ನೋಡ್, ಇದನ್ನಾದ್ರೂ ಸಾಲ್ವ್ ಮಾಡ್ರಿ. ಇಲ್ಲಿ ನೋಡ್ರಿ, ಈ ತರ ಹಿಂಗ್ 0 ಬಂತು ಅಂತಂದ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಸೊ ಆ ಆಪ್ಷನ್ ಅನ್ನ ಇಂಟರ್ಚೇಂಜ್ ಮಾಡ್ಕೋಬೇಕು. 0 ನಡುವೆಲ್ಲಾದ್ರೂ ಬಂತಂತಂದ ಹೇಳಿದ್ರೆ ಅದನ್ನ ಇಂಟರ್ಚೇಂಜ್ ಮಾಡ್ಕೋಬೇಕು. ಯಾಕಂತಂದ ಹೇಳಿದ್ರೆ 0 ಏನಪ್ಪಾ ಅಂದ್ರೆ ಲಾಸ್ಟ್ ಬರ್ಬೇಕು. 7 ಮೈನಸ್ 8 ಇಂಟು 0 ಪ್ಲಸ್ 9 ಈಕ್ವಲ್ ಟು 2 ಅಂತಂದೈತೆ. ಸೊ ಇಲ್ಲಿ ಆಪ್ಷನ್ ಸಿ ಅನ್ನ ಚೇಂಜ್ ಮಾಡ್ಕೋಬೇಕು. 2 ಮತ್ತು 0 ಅನ್ನ. 0 ಇದ್ದಲ್ಲಿ ಏನಂತಂದ್ರೆ 2 ಬರ್ಬೇಕು, 2 ಇದ್ದಲ್ಲಿ 0 ಬರ್ಬೇಕು. 7 ಮೈನಸ್ 8 ಇಂಟು 2 ಪ್ಲಸ್ 9. ಸೊ ಈಕ್ವಲ್ ಟು ಏನಪ್ಪಾ ಅಂತಂದ್ರೆ 0 ಬರ್ಬೇಕು ನೋಡ್ರಿ. ಸೊ ನಮ್ಗೆ ಡಿವೈಡೆಡ್ ಬೈ ಇಲ್ಲ, ಸೊ ಇಂಟು ಮಾಡ್ಕೋಬೇಕಿಲ್ಲಿ. ಇಂಟು ಮಾಡ್ಕೊಡ್ರಿ, 8 16 ಆಯ್ತು, ಪ್ಲಸ್ 9. ಇವಾಗ ಕೂಡ್ಸ್ರಿ. 7 ಪ್ಲಸ್ 9, 7 ಪ್ಲಸ್ 9 ಕೂಡ್ಸ್ರಿ ಎಷ್ಟು ಬಂತು? 16 ಬಂತು, ಮೈನಸ್ 16 ಈಕ್ವಲ್ ಟು 0. ಅಂದ್ರೆ ನಮ್ದು ಆಪ್ಷನ್ 3 ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗತ್ತೆ. 2 ಮತ್ತು 0 ಅದಲ್ ಬದಲು ಮಾಡ್ಕೊಂಡ್ರೆ ನಮ್ಗೆ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ ಎಲ್ರಿಗೂ? ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ, ಡಿವೈಡೆಡ್ ಬೈ ಹತ್ರ ಆಮೇಲೆ ಇಂಟು ಹತ್ರ ಯಾವ ಸಂಖ್ಯೆಗಳಿದಾವ? ಡಿವೈಡೆಡ್ ಬೈ ಇಲ್ಲೈತಿ, ಆಮೇಲೆ ಇಂಟು ಇಲ್ಲೈತಿ. ಸೊ ಅಂದ್ರ 6 8 6 8 2 4. ಸೊ ಈ ಸಂಖ್ಯೆಗಳಲ್ಲಿ ಯಾವ್ದಾದ್ರು ಚೇಂಜ್ ಮಾಡ್ಕೋಬೇಕು. 6 8 2 4ರಲ್ಲಿ ಯಾವ್ದಾದ್ರು ಚೇಂಜ್ ಮಾಡ್ಕೋಬೇಕು. ಅಂದ್ರ ಆ ಆಪ್ಷನ್ ಅನ್ನ ಹುಡುಕ್ರಿ. 6 8 2 4 ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ಕೊಡಕತ್ತ. 99.9% ಟ್ರಿಕ್ ಹೇಳಿ. 99.9% ಟ್ರಿಕ್ಸ್. ಅರ್ಥ ಆಗ್ತಿದೆಯಲ್ಲ? ಸೊ ಮೊದ್ಲು ನೋಡ್ರಿ, ಇವ್ನೆರಡು ಚೆಕ್ ಮಾಡೋಣ. 6 8 ಚೆಕ್ ಮಾಡೋಣ. ಓಕೆ, ನಿಮ್ ಪ್ರಕಾರನ ಹೋಗೋಣ.
17 ಮೈನಸ್ 8 ಇಂಟು 2 ಪ್ಲಸ್ 6 ಡಿವೈಡೆಡ್ ಬೈ 4 ಅಂತಂದೈತೆ. ಅದನ್ನ ಸಾಲ್ವ್ ಮಾಡ್ಕೊಂಡ್ರೆ ನಮ್ಗೆ ಆನ್ಸರ್ 7 ಬರಬೇಕು. ಇಲ್ಲಿ 6 ಮತ್ತು 8 ಚೇಂಜ್ ಮಾಡ್ಕೋಬೇಕು. 8 ಇದ್ದಲ್ಲಿ 6, 6 ಇದ್ದಲ್ಲಿ 8. 17 ಮೈನಸ್ 6 ಇಂಟು 2 ಪ್ಲಸ್ 8 ಡಿವೈಡೆಡ್ ಬೈ 4. ಓಕೆ, ಆಮೇಲೆ ಇನ್ನೊಂದು ಟ್ರಿಕ್ಸ್ ಹೇಳ್ಕೊಡ್ಲಾ ನಿಮ್ಗೆ. ಇಲ್ಲಿ ನೋಡ್ರಿ, 6 ಡಿವೈಡೆಡ್ ಬೈ 4 ಅಂತಂದೈತೆ. 6 ಡಿವೈಡೆಡ್ ಬೈ 4 ಅಂತಂದೈತೆ. ಇದು ಡಿವೈಡ್ ಆಗತ್ತೇನ್? ಆಗಂಗಿಲ್ಲಲ್ಲ. ಇದು ಡಿವೈಡ್ ಆಗ್ಬೇಕಂತಂದ್ ಹೇಳಿದ್ರೆ ಇಲ್ಲಿ ಯಾವ್ದಾದ್ರು ಒಂದ್ ಸಂಖ್ಯೆ ಬರ್ಬೇಕಲ್ಲ. ಆ ಸಂಖ್ಯೆ ಯಾವ್ದು ಇದ್ರಲ್ಲಿ, ಈ ಆಪ್ಷನ್ ಒಳಗಡೆ? ಇಲ್ಲಿ ಡಿವೈಡ್ ಆಗ್ಬೇಕು ಅಂತ ಒಂದ್ ಸಂಖ್ಯೆ ಬರ್ಬೇಕು. 8 ಅಲ್ಲ, 8 ಬರ್ಬೇಕಲ್ಲ. ಎಲ್ರಿಗೂ ಕೇಳಿಸ್ತಾ ಐತೆ? ಎಲ್ರಿಗೂ ಕರೆಕ್ಟ್ ಆಗಿ 8 ಬರ್ಬೇಕಲ್ಲ ಅಲ್ಲಿ. ಪ್ರತಿಯೊಬ್ರು ರೆಸ್ಪಾನ್ಸ್ ಮಾಡ್ರಿ ಓಕೆ ಅಂತಂದಿದ್ರ. 8 ಬರ್ಬೇಕಲ್ಲ ಅಲ್ಲಿ. ಅಂದ್ರೆ ಆಪ್ಷನ್ ಯಾವ್ದೈತೆ? ಆಪ್ಷನ್ ಸಿ. ಮುಗ್ದೋದು, ಆನ್ಸರ್ ಬಂತಲ್ಲಿ. ಸೊ ಈ ಸಾಲ್ವ್ ಮಾಡೋಣ. ಸೊ 8 ಡಿವೈಡೆಡ್ 4 ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತಾ? 2 ಬರುತ್ತಾ. 17 ಮೈನಸ್ 6 ಇಂಟು 2 ಪ್ಲಸ್ 2 ಇಲ್ಲಿ ಬಂತು. ನೆಕ್ಸ್ಟ್ ನೋಡ್ರಿ, ಇಂಟು ಮಾಡ್ಕೋಬೇಕು. 6 2 12. 17 ಮೈನಸ್ 12 ಪ್ಲಸ್ 2 ಅಂತಂದ್ ಹೇಳಿ ಕೂಡ್ಸ್ರಿ. 17 ಪ್ಲಸ್ 2 ಅಂತಂದ್ ಹೇಳಿದ್ರೆ 19 ಮೈನಸ್ 12. ಆನ್ಸರ್ ಎಷ್ಟು ಬರುತ್ತಂದ್ರ 7 ಅಂತಂದ್ ಹೇಳಿ ಬರುತ್ತೆ. ಸೊ ಅರ್ಥ ಆಯ್ತೇನ್ರಿ ಎಲ್ರಿಗೂ? ಸೊ ಇಲ್ಲಿ ನಾನು ಏನಾದ್ರೂ ಹೇಳುವಾಗ ಒಂದು ಪಾಯಿಂಟ್ ಮಿಸ್ ಮಾಡ್ಕೊಂಡ್ರೆ ಅಂತಂದ್ ಹೇಳಿದ್ರೆ ಪ್ರಾಬ್ಲಮ್ ಆಗತ್ತೆ. ಕರೆಕ್ಟ್ ಆಯ್ತಾ? ಈಗ ನಾನು ಹೇಳಿದ್ ಕರೆಕ್ಟಾ? ಹಿಂಗ್ ಡಿವೈಡೆಡ್ ಬೈ ಇತ್ತು ಅಂತಂದ್ ಹೇಳಿದ್ರೆ ಅದು ಪ್ರಾಪರ್ ಆಗಿ ಡಿವೈಡ್ ಆಗ್ಬೇಕು. ಡಿವೈಡ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಇಲ್ಲಿ ಯಾವ ಸಂಖ್ಯೆ ಡಿವೈಡ್ ಆಗತ್ತಲ್ಲ ಅದನ್ನ ತಗೋಬೇಕು, ಆ ರೀತಿಯಾಗಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ 2 ಚಿಹ್ನೆಗಳಿದಾವೆ, ಟ್ರೈ ಮಾಡಿ. ಸೊ ಆಪ್ಷನ್ ಡಿ ಅಂತಂದ್ ಹೇಳಿದ್ರೆ ಟ್ರೈ ಮಾಡೋಣ. 7 ಮೈನಸ್ 6 ಡಿವೈಡೆಡ್ ಬೈ 4 ಇಂಟು 2 ಪ್ಲಸ್ 5 ಈಕ್ವಲ್ ಟು 3 ಅಂತಂದ್ ಐತೆ. ಈಗ ಫಸ್ಟ್ ಗೆ ಡಿವೈಡೆಡ್ ಬೈ ಮತ್ತು ಇಂಟುನ ಇಂಟರ್ಚೇಂಜ್ ಮಾಡ್ಕೋಬೇಕು. ಡಿವೈಡೆಡ್ ಬೈ ಮತ್ತು ಇಂಟು. ಡಿವೈಡೆಡ್ ಬೈ ಇದ್ದಲ್ಲಿ ಇಂಟು ಬರಿಬೇಕು, ಇಂಟು ಇದ್ದಲ್ಲಿ ಡಿವೈಡೆಡ್ ಬೈ ಬರಿಬೇಕು. ಮಾರ್ಕ್ ಮಾಡ್ಕೊನಿ. ನೆಕ್ಸ್ಟ್ ಇನ್ನೊಂದೇನು, 6 ಮತ್ತು 5. 6 ಇದ್ದಲ್ಲಿ 5 ಬರಿಬೇಕು, 5 ಇದ್ದಲ್ಲಿ 6 ಬರಿಬೇಕು. ಹೊಸದಾಗಿ ಬರ್ಕೋತೀನಿ ನೋಡ್ರಿ. 7 ಮೈನಸ್ 5 ಇಂಟು 4 ಡಿವೈಡೆಡ್ ಬೈ 2 ಪ್ಲಸ್ 6 ಈಕ್ವಲ್ ಟು ಏನಂತಂದ್ ಹೇಳಿದ್ರೆ 3 ಬರಬೇಕು. ಟ್ರೈ ಮಾಡ್ರಿ. ಸೊ ಫಸ್ಟ್ ಡಿವೈಡೆಡ್ ಬೈ ಮಾಡ್ಕೋಬೇಕು. 4 ಡಿವೈಡೆಡ್ ಬೈ 2 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ? 2 ಆಗತ್ತೆ. ಇದನ್ನ ಡಿವೈಡೆಡ್ ಬೈ ಮಾಡ್ಕೊಂಡ್ರೆ 2 ಬರುತ್ತೆ. ಬರ್ಕೊಂಡೆ. ಅದಾದ ನಂತರ ಪ್ಲಸ್ 6. ನೆಕ್ಸ್ಟ್ ಏನ್ ಮಾಡ್ಕೋಬೇಕು ಸರ್? ಇಂಟು ಮಾಡ್ಕೋಬೇಕ್ರಿ. 7 ಮೈನಸ್ ಇಂಟು ಮಾಡ್ಕೊಡ್ರಿ. 5 2 10 ಪ್ಲಸ್ 6. ನೆಕ್ಸ್ಟ್ ನೋಡ್ರಿ, 6 ಪ್ಲಸ್ 7 ಎಷ್ಟಾಗತ್ತ? 13 ಆಗತ್ತ. ಮೈನಸ್ 10 ಅಂದ್ರ ನಮ್ದು ಆನ್ಸರ್ ಎಷ್ಟು ಬರುತ್ತಂದ್ರ 3 ಅಂತಂದ್ ಹೇಳಿ ಬರುತ್ತೆ. ಅಂದ್ರ ಆಪ್ಷನ್ ಡಿ ಅನ್ನ ನಾವೇನಂತಂದ್ ಹೇಳಿದ್ರೆ ಇಂಟರ್ಚೇಂಜ್ ಮಾಡ್ಕೋಬೇಕು. ಕ್ಲಿಯರ್ ಎಲ್ರಿಗೂ? ಸಾಲ್ವ್ ಮಾಡ್ರಿ. ನೆಕ್ಸ್ಟ್ ನಂಗೆ ಹೊಟ್ಟೆ ಹಸ್ದೈತೆ. ಆಪ್ಷನ್ ಬಿ ಕರೆಕ್ಟಾ? ಟ್ರೈ ಮಾಡೋಣ. 5 ಮೈನಸ್ 7 ಇಂಟು 4 ಪ್ಲಸ್ 8 ಡಿವೈಡೆಡ್ ಬೈ 2 ಈಕ್ವಲ್ ಟು 17 ಅಂತಂದೈತೆ. ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಟು ಮತ್ತು ಪ್ಲಸ್ ಅನ್ನ ಚೇಂಜ್ ಮಾಡ್ಕೋಬೇಕು. ಇಂಟು ಇದ್ದಲ್ಲಿ ಪ್ಲಸ್ ಬರಿಬೇಕು, ಪ್ಲಸ್ ಇದ್ದಲ್ಲಿ ಇಂಟು ಬರಿಬೇಕು. ಇನ್ನೊಂದ್ ಯಾವ್ದು ಚೇಂಜ್ ಮಾಡ್ಕೋಬೇಕು ಸರ್? ನೋಡ್ರಿ, 4 ಮತ್ತು 5 ಅನ್ನ ಚೇಂಜ್ ಮಾಡ್ಕೋಬೇಕು. 4 ಇದ್ದಲ್ಲಿ 5 ಬರಿಬೇಕು, 5 ಇದ್ದಲ್ಲಿ 4 ಬರಿಬೇಕು. 4 ಮೈನಸ್ 7 ಪ್ಲಸ್ 5 ಇಂಟು 8 ಡಿವೈಡೆಡ್ ಬೈ 2. ಇದನ್ನ ಸಾಲ್ವ್ ಮಾಡಿದ್ರೆ 17 ಬರಬೇಕು. ನೋಡ್ರಿ, ಇದನ್ನ ಸಾಲ್ವ್ ಮಾಡ್ರಿ. 8 ಡಿವೈಡೆಡ್ ಬೈ 2 ಅಂತಂದ್ ಹೇಳಿದ್ರೆ 4 ಬರುತ್ತೆ. ಆನ್ಸರ್ ಎಷ್ಟು ಬರುತ್ತೆ? 4 ಬರುತ್ತೆ. ಇದೆ 4 ಮೈನಸ್ 7 ಪ್ಲಸ್ 5 ಇಂಟು ಇದನ್ನ ಸಾಲ್ವ್ ಮಾಡಿದಾಗ 4 ಬಂತು. ನೆಕ್ಸ್ಟ್ ಇದನ್ನ ಇಂಟು ಮಾಡ್ರಿ. 4 ಮೈನಸ್ 7 ಪ್ಲಸ್ 20 ಆಯ್ತು. 20 ಪ್ಲಸ್ 4 ಕೂಡಿಸಿದ್ರೆ 24 ಬಂತು. ಮೈನಸ್ 7. 24ರಲ್ಲಿ 7 ಕಳೆದ್ರೆ ಎಷ್ಟು ಬರುತ್ತೆ? 17 ಬರುತ್ತೆ. ಸೊ ಅಂದ್ರೆ ಆಪ್ಷನ್ 2 ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ನಮ್ಗ ಕರೆಕ್ಟ್ ಆಗಿರೋ ಆಪ್ಷನ್ ಆಗೈತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಮ ಬೋರ್ಡ್ ಮಾಸ್ ರೂಲ್ದು ಕೊನೆಯ ಪ್ರಶ್ನೆ. ಸೊ ಇದನ್ನಾದ್ರೂ ಎಲ್ರು ಕರೆಕ್ಟ್ ಆಗಿ ಮಾಡ್ರಿ. ಸೊ ಟೋಟಲ್ ಆಗಿ ಇಲ್ಲಿವರೆಗೂ 4 ಕ್ಲಾಸಸ್ ಗಳಾದವು ಇದ್ರ ಮೇಲೆ. ಸೊ ಲಾಸ್ಟ್ ಕ್ವಶನ್ ಬೋರ್ಡ್ ಮಾಸ್ ಮೇಲೆ.
ಸೊ ಇಲ್ಲಿ ಎಲ್ರು ಆಪ್ಷನ್ ಸಿ ಅಂತಂದ್ ಹೇಳ್ತೀರಿ, ಟ್ರೈ ಮಾಡೋಣ. 10 ಮೈನಸ್ 26 ಪ್ಲಸ್ 12 ಇಂಟು 20 ಡಿವೈಡೆಡ್ ಬೈ 5 ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರಬೇಕು? 18 ಬರಬೇಕು. ಫಸ್ಟ್ ಏನಪ್ಪಾ ಅಂತಂದ್ರೆ 10 ಮತ್ತು 20 ಇಂಟರ್ಚೇಂಜ್ ಮಾಡ್ಕೋಬೇಕು. 10 ಮತ್ತು 20, 10 ಇದ್ದಲ್ಲಿ 20 ಬರಿಬೇಕು, 20 ಇದ್ದಲ್ಲಿ 10 ಬರಿಬೇಕು. ಸೊ 20 ಮೈನಸ್ 26 ಪ್ಲಸ್ 12 ಇಂಟು 10 ಡಿವೈಡೆಡ್ ಬೈ 5 ಅಂತಂದ್ ಐತೆ. ಸೊ ಮೊದಲು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಡಿವೈಡೆಡ್ ಬೈ ಮಾಡ್ಕೋಬೇಕು. ಇದನ್ನ ಡಿವೈಡೆಡ್ ಬೈ ಮಾಡ್ರಿ ಅಂತಂದಿದ್ರೆ 10 ಡಿವೈಡೆಡ್ ಬೈ 5 ಮಾಡಿದ್ರೆ 2 ಬರುತ್ತೆ. 20 ಮೈನಸ್ 26 ಪ್ಲಸ್ 12 ಇಂಟು ಎಷ್ಟು ಬಂತು? 2 ಅಂತಂದ್ ಬಂತು. ಸೊ ಇಂಟು ಮಾಡ್ಕೊಡ್ರಿ ನೆಕ್ಸ್ಟ್. ಸೊ 12 ಎಡ್ಲೆ ಎಷ್ಟಪ್ಪ ಅಂತಂದ್ರೆ 24 ಬರುತ್ತೆ. 20 ಮೈನಸ್ 26 ಪ್ಲಸ್ 24. ಇವಾಗ ಪ್ಲಸ್ ಮಾಡ್ರಿ. ಇದು ಒಂದು ನಾನು ಹೇಳಿದಿನಲ್ಲ ನಿಮ್ಗ ಪ್ಲಸ್ ಹೆಂಗ್ ಮಾಡ್ಬೇಕಂತಂದ್ ಹೇಳಿ, ಇದನ್ನ ಬಿಟ್ಬಿಡ್ಬೇಕು, ಉಳಿದ್ ಪ್ಲಸ್ ಮಾಡ್ರಿ. 20 ಪ್ಲಸ್ 24 ಎಷ್ಟಾಯ್ತು? 44 ಮೈನಸ್ 26 ಅಂದ್ರೆ ನಮ್ದು ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ್ ಹೇಳಿದ್ರ 18 ಬರುತ್ತೆ. ಸೊ ಅಂದ್ರೆ ಆಪ್ಷನ್ ಸಿ ಏನಂದ್ರೆ ಇಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ಆಗುತ್ತೆ. ಇಲ್ಲಿ ನೋಡ್ರಿ, ಎಲ್ಲಾನು ಒಂದ್ಸರಿ ನಿಮ್ಗೆ ರಿಕವರಿ ಒಂಥರ ಇದು ಮಾಡಿ ಹೇಳ್ಬಿಡ್ತೀನಿ. ಯಾವಾಗ್ಲೂ ಆಪ್ಷನ್ಸ್ ಗಳನ್ನ ನಾವು ಹೆಂಗ್ ಚೆಕ್ ಮಾಡ್ಕೋಬೇಕು? ಡಿವೈಡೆಡ್ ಬೈ ಹತ್ರ ಇರೋ ಸಂಖ್ಯೆಗಳನ್ನ ಚೇಂಜ್ ಮಾಡ್ಕೋಬೇಕು. ಅಥವಾ ಸರ್ ಇವಾಗ ಆಪ್ಷನ್ಸ್ ಕೊಟ್ಟಿರ್ತಾರ, ಪ್ಲಸ್ ಮೈನಸ್ ಚೇಂಜ್ ಮಾಡ್ಕೋ, ಡಿವೈಡೆಡ್ ಬೈ ಇಂಟು ಚೇಂಜ್ ಮಾಡ್ಕೋ, ಹಿಂಗಿರ್ತಾವಲ್ರಿ. ಅವಾಗ ಯಾವ ಆಪ್ಷನ್ ಅನ್ನ ಚೇಂಜ್ ಮಾಡ್ಕೋಬೇಕು? ಚಿಹ್ನೆಗಳಾದ್ರೂ ಕೂಡ ಡಿವೈಡೆಡ್ ಬೈನೆ ಚೆಕ್ ಮಾಡ್ಬೇಕು. ಸಂಖ್ಯೆಗಳಾದ್ರೆ ಡಿವೈಡೆಡ್ ಬೈ ಹತ್ರ ಇರೋ ಸಂಖ್ಯೆಗಳನ್ನ ಚೇಂಜ್ ಮಾಡ್ಕೋಬೇಕು. ಈ ಟ್ರಿಕ್ ಎಲ್ರಿಗೂ ಗೊತ್ತಾ? ಕ್ಲಿಯರಾ? ಎಲ್ರಿಗೂ ಅರ್ಥ ಆಗೈತಲ್ಲ? ಎಸ್, ವೆರಿ ಗುಡ್. ಇದು ಒಂದೇ, ಇದನ್ ಬಿಟ್ರೆ ಬೇರೆ ಏನು ಬೇಕಾಗಿಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನ್ ಚೆಕ್ ಮಾಡ್ಕೋಬೇಕು? ಸರ್ ಇವಾಗ ಡಿವೈಡೆಡ್ ಬೈ ಅಂತಂದಿರುತ್ತೆ, ಇದು 5 ಈ ತರ ಇರುತ್ತೆ. 5 2 ಚೆಕ್ ಮಾಡ್ಕೋಬೇಕು ಡಿವೈಡೆಡ್ ಬೈ ದಲ್ಲಿ. ಸರ್ ಇವಾಗ 5 ಐತ್ರಿ, ಇಲ್ಲಿ 2 ಐತ್ರಿ. ಸರ್ ಇದು ಡಿವೈಡೆಡ್ ಬೈ ಆಗಂಗಿಲ್ರಿ, ಅಂದ್ರೆ ಈ ಸಂಖ್ಯೆ ಚೇಂಜ್ ಆಗ್ಬೇಕ್ರಿ. ಕರೆಕ್ಟ್? ಈ ಸಂಖ್ಯೆ ಚೇಂಜ್ ಆಗ್ಬೇಕಲ್ಲ. ಚೇಂಜ್ ಆಗಿಬಿಟ್ಟು ಈಸಿಯಾಗಿ ಡಿವೈಡ್ ಆಗಿರೋ ಸಂಖ್ಯೆ ಬರಬೇಕು. ಅಂದ್ರೆ ಇದನ್ನ ಚೇಂಜ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಆ ಆಪ್ಷನ್ ಯಾವುದು ಅಂತ ನೋಡ್ಕೋಬೇಕು. ಈ ಟ್ರಿಕ್ ಎಲ್ರಿಗೂ ಓಕೆ? ಸೊ ಈ ರೀತಿಯಾಗಿ ಈ ಒಂದು ಆಮೇಲೆ ಎರಡನೇ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಿಮ್ಗೆ 99.9% ಆನ್ಸರ್ಸ್ ಗಳು ಬರ್ತಾವ. ಎಲ್ಲೋ ಒಂದ್ ಕಡೆ ಮಿಸ್ ಆಗ್ತಾವ ಅಷ್ಟೇ. ಸೊ ನಾನು ಬೋರ್ಡ್ ಮಾಸ್ ಅನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡಕತ್ತೇನೆ. ಟೋಟಲ್ ಆಗಿ 6 ಮಾರ್ಕ್ಸ್ ಗಳು ಈ ಟಾಪಿಕ್ ಅಲ್ಲಿ ಬರ್ತಾವ. ಮೈನಸ್ ಇಂಟು ಮೈನಸ್ ಏನಂತಂದ್ ಹೇಳಿದ್ರೆ ಪ್ಲಸ್ ಆಗತ್ತ. ಪ್ಲಸ್ 60 ಅಂತ ಬರ್ಕೊಂಡ್ವಿ. ಎಲ್ರಿಗೂ ಅರ್ಥ ಆಯ್ತಾ? ಪ್ರತಿಯೊಬ್ಬರಿಗೂ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, 60 ಬರ್ಕೊಂಡು. ಸೇಮ್ ಅದೇ ತರ ಇದ್ ನೋಡ್ಕೊಡ್ರಿ, ಮೈನಸ್ 15 ಆಯ್ತು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪ್ಲಸ್ ಐತಿ, ಇಂಟು ಏನು ಇಲ್ಲ ಅಂದ್ರೆ ಇಂಟು ಇರ್ತೈತಿ. ಇಲ್ಲಿ ಏನೈತೆ? ಮೈನಸ್ ಐತಿ. ಪ್ಲಸ್ ಇಂಟು ಮೈನಸ್ ಅಂತಂದ್ ಹೇಳಿದ್ರೆ ಏನಾಗತ್ತ? ಪ್ಲಸ್ ಇಂಟು ಮೈನಸ್ ಏನಾಗತ್ತೆ? ಮೈನಸ್ ಆಗತ್ತ. -4. ಆಮೇಲೆ ನೆಕ್ಸ್ಟ್ ಇಂಟು 6. ಎಲ್ರಿಗೂ ಅರ್ಥ ಆಯ್ತೇನ್ರು? ಅರ್ಥ ಆಯ್ತಾ? ಇವಾಗ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾನು ಯಾವ್ದನ್ನ ಸಾಲ್ವ್ ಮಾಡ್ಬೇಕು ಮೊದಲು? ಇಲ್ಲಿ ನೋಡ್ರಿ, ಮೊದಲು ಯಾವ್ದನ್ನ ಸಾಲ್ವ್ ಮಾಡ್ಕೋಬೇಕು? ಈ ಡಿವೈಡೆಡ್ ಬೈ ಬಿಡ್ರಿ. ಮೇಲ್ಗಡೆ ಒಂದು ಇಕ್ವೇಶನ್ ಐತೆ, ಕೆಳಗಡೆ ಒಂದು ಇಕ್ವೇಶನ್ ಐತೆ. ಯಾವ್ದನ್ನ ಸಾಲ್ವ್ ಮಾಡ್ಕೋಬೇಕು? ಸರ್ ಮಲ್ಟಿಪಲ್. ಇದನ್ನ ಸಾಲ್ವ್ ಮಾಡ್ರಿ, ಮಲ್ಟಿಪಲ್ ಮಾಡ್ಕೊಡ್ರಿ. ಆಮೇಲೆ ಇದನ್ನು ಸಾಲ್ವ್ ಮಾಡ್ಕೊಡ್ರಿ. ಇವಾಗ್ಲೂ ನಡೀತಿತ್ತು, ಅದಕ್ಕೇನ್ ನಡೀತಿತ್ತು? ಯಾಕಂದ್ರೆ ಎರಡೇ ಸಂಖ್ಯೆಗಳಿದಾವ ಮೇಲ್ಗಡೆ. ಸೊ 60ರಲ್ಲಿ 9 ಕಳೆದ್ರೆ ಎಷ್ಟು ಬರುತ್ತೆ? 60ರಲ್ಲಿ 9 ಕಳೆದ್ರೆ ಎಷ್ಟು ಬರುತ್ತೆ? 51 ಬರುತ್ತೆ ಮೇಲ್ಗಡೆದು. ಡಿವೈಡೆಡ್ ಬೈ -15 ಮೈನಸ್ ಇದ್ ಇಂಟು ಮಾಡ್ಕೊಡ್ರಿ, 24 ಬಂತು. ಆನ್ಸರ್ ನೋಡ್ಕೊಡ್ರಿ, 51 ಡಿವೈಡೆಡ್ ಬೈ ತಪ್ಪು ಬರ್ಕೊಂಡಿದೀವ? ಅವನ್ ಹಂಗೆ ಕಳ್ಸಿದನೋ? ಕಳ್ಸಿದ್ ಹಂಗೆ ಐತ? ವೆರಿ ಗುಡ್, ಥ್ಯಾಂಕ್ಸ್. -9 ಮೈನಸ್ ಆಫ್ 60 ಡಿವೈಡೆಡ್ ಬೈ -15 ಪ್ಲಸ್ -4 ಇಂಟು 6. ಏನೋ ಕಾಕ ಹಿಂಗ್ ಮಾಡಿದ್ರೆ ಹೆಂಗ? ಓಕೆ, ಇಲ್ಲಿ ನೋಡ್ರ, ಇಷ್ಟ ಐತಿದ. ಇಲ್ಲಿ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೊಡ್ರಿ, ಮೈನಸ್ ಬಂತು. ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗತ್ತ? ಪ್ಲಸ್ ಆಗತ್ತ 60. ಸೊ ಇದು ಡಿವೈಡೆಡ್ ಬೈ ಐತಲ್ಲ, ಇದನ್ನ ಡಿವೈಡೆಡ್ ಬೈ -15 ಅಂತಂದ್ ಹಂಗ ಬರ್ಕೊಡ್ರಿ.
ಆಮೇಲೆ ನೆಕ್ಸ್ಟ್ ನೋಡ್ರಿ ಪ್ಲಸ್ ಇಂಟು ಮೈನಸ್ -4 × 6 ಅಂತಂದ್ ಹೇಳಿ. ಇವಾಗ ಏನಂತಂದ್ರೆ ನಾವು ಡಿವೈಡೆಡ್ ಬೈ ಮಾಡ್ಕೋಬೇಕು. ಈ ಪಾರ್ಟ್ ನ ಅಷ್ಟು ಹೊರಗಡೆ ತಗೊಳ್ಳಿ. 60 ಡಿವೈಡೆಡ್ ಬೈ -15 ಅಂತಂದ್ ಐತೆ. 15 ಒಂದ್ಲೆ 15 ನಾಲ್ಕಲೆ ನಮ್ದು ಆನ್ಸರ್ ಏನ್ ಬಂತು? 4 ಬಂತು. ಬಟ್ ಆದ್ರೆ ಇಲ್ಲಿ ಮೈನಸ್ ಐತೆ, -4. ಇದೆಲ್ರಿಗೂ ಅರ್ಥ ಆಯ್ತು? 60 ಡಿವೈಡೆಡ್ ಬೈ -15 ಅಂತಂದ್ರೆ -4 ಬರುತ್ತೆ. ಉಳ್ದು ಬರ್ಕೊಡ್ರಿ -9. ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ ಪ್ಲಸ್ ಐತೆ, ಆಮೇಲೆ ಇಲ್ಲಿ ಆಲ್ರೆಡಿ ಮೈನಸ್ ಐತೆ. ಇದನ್ನ ಇಂಟು ಮಾಡ್ಕೊಂಡ್ರೆ ಏನ್ ಬರುತ್ತ? ಮೈನಸ್ ಬರುತ್ತ. ಅಂದ್ರ -4 ಇಂಟು 6 ಅಂತಂದೇಳಿ. ಇವಾಗ ಟ್ರೈ ಮಾಡ್ರಿ. ನೆಕ್ಸ್ಟ್ ಏನ್ ಮಾಡ್ಬೇಕು? ಇಂಟು ಮಾಡ್ಕೋಬೇಕು. ಇಂಟು ಮಾಡ್ರಿ -9 -4 -24 ಅಂತಂದೇಳಿ. ಸೊ ಉಳಿದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ರಿ. ಮೈನಸ್ 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 ಇದಾವ, ಎಲ್ಲವನ್ನೇನಂತಂದ್ ಕೂಡ್ಸ್ಕೊಂಡ್ಬಿಡ್ರಿ. 9 - 4 ಅಂತಂದ್ ಹೇಳಿದ್ರೆ -13. -13 ಪ್ಲಸ್ 24 ಅಂತಂದ್ ಹೇಳಿದ್ರೆ -37 ಅಂತಂದ್ ಹೇಳಿ. ಸೊ ಇದನ್ನ ನೋಡ್ಕೊಡ್ರಿ, -37 ಅಂತಂದ್ ಹೇಳಿ ಆನ್ಸರ್ ಬರುತ್ತೆ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇವತ್ತಿನ ಕ್ಲಾಸು. ಆಮೇಲೆ SSC MTS GK ಫುಲ್ ಎನಿಮೇಟೆಡ್ ವಿಡಿಯೋ ನಾನು ಇನ್ನೊಂದು 2 days ಅಲ್ಲಿ ಹಾಕ್ತಿದ್ದೀನಿ, ಎಡಿಟ್ ಮಾಡ್ತಾ ಇದ್ದೀನಿ. ಆ ವಿಡಿಯೋಸ್ ಅನ್ನ ನೋಡ್ರಿ. ಎಲ್ರು ಆನ್ಸರ್ಸ್ ಗಳನ್ನ ಹಾಕ್ರಿ, ಕಮೆಂಟ್ ಗಳನ್ನ ಹಾಕ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಟಾಪಿಕ್ ಇಂದ, ಈಸಿ ಆಗಿರೋ ಟಾಪಿಕ್ ಇಂದ ನಾನು ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. ಸೊ ಆಲ್ರೆಡಿ ರೆಕಾರ್ಡೆಡ್ ಕ್ಲಾಸ್ ಎಲ್ಲ ಹಾಕಿದೀನಿ, ಇದನ್ನು ಕೂಡ ಇವತ್ತು ಹಾಕ್ತೀನಿ. ನಾಳೆಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು 4 ವಿಡಿಯೋಸ್ ಗಳನ್ನ ನೋಡಿ ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡಿ. ಸೊ 6 ಮಾರ್ಕ್ಸ್ ತೆಗಿಯೋ ತರ ಪ್ರಿಪೇರ್ ಆಗ್ರಿ. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಜೈ ಹಿಂದ್. ಎಸ್ ನೋಡ್ರಿ, ನಾವು ಇವಾಗ ಕೇಳಿಸ್ತಿದೆಯಲ್ಲ ಎಲ್ರಿಗೂ? ಸೊ ನೋಡ್ರಿ, ನಾವ್ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡಕತ್ತಿದ್ದು ಅಂದ್ರ ಬೋರ್ಡ್ ಮಾಸ್ ಬಗ್ಗೆ ಡಿಸ್ಕಷನ್ ಮಾಡಕತ್ತೀವಪ್ಪ. ಯಾವ್ದ್ರ ಬಗ್ಗೆ? ಬೋರ್ಡ್ ಮಾಸ್ ರೂಲ್ ಬಗ್ಗೆ. ಬಿ ಅಂದ್ರೆ ಏನು? ಬ್ರಕೆಟ್ಸ್ ಗಳು ಅಂತಂದ್ ಹೇಳ್ತೀವಿ. ಬಿ ಅಂದ್ರೆ ಏನು? ಬ್ರಕೆಟ್ಸ್ ಗಳು. ಅದ್ರಲ್ಲಿ ಯಾವ ಬ್ರಕೆಟ್? ಸರ್ ಒಂದು ಈ ತರ ಬ್ರಕೆಟ್ ಬರ್ತೈತ್ರಿ, ಆಮೇಲೆ ನೆಕ್ಸ್ಟ್ ಈ ರೀತಿಯಾಗಿರೋ ಬ್ರಕೆಟ್ ಬರ್ತೈತ್ರಿ, ಅದಾದ ನಂತರ ನೆಕ್ಸ್ಟ್ ಈ ರೀತಿಯಾಗಿರೋ ಬ್ರಕೆಟ್ ಬರುತ್ತೆ. ಸೊ ಫಸ್ಟ್ ನಾವು ಇದ್ರಲ್ಲಿರೋ ಬ್ರಕೆಟ್ ಅಲ್ಲಿರೋ ಥಿಂಗ್ಸ್ ಗಳನ್ನ ನಾವು ಮೊದಲು ಸಾಲ್ವ್ ಮಾಡ್ಕೋಬೇಕು. ಸೆಕೆಂಡ್ ಈ ಬ್ರಕೆಟ್ ಇರುವಂತ ಸಾಲ್ವ್ ಮಾಡ್ಕೋಬೇಕು. ಮೂರನೇದು ಏನಪ್ಪಾ ಅಂತಂದ್ರೆ ಈ ಬ್ರಕೆಟ್ ಇರೋದು ಸಾಲ್ವ್ ಮಾಡ್ಕೊಬೇಕು. ಅದಾದ ನಂತರ ಓ ಅಂತಂದ್ ಹೇಳಿದ್ರೆ ಆಫ್ ಅಂತಂದ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ 2 of 3 ಅಂತಂದ್ ಹೇಳಿ ಈ ರೀತಿಯಾಗಿರೋ ಕ್ವಶನ್ಸ್ ಗಳು ಬರ್ತಾವ. ಆಮೇಲೆ ಸ್ಕ್ವೇರ್ ಇದ್ದು ಬರುತ್ತ, ಕ್ಯೂಬ್ ಇದ್ದು ಬರುತ್ತ, ಸ್ಕ್ವೇರ್ ರೂಟ್ ಇದ್ದು ಬರ್ತಾವ. ಅಂದ್ರೆ ಈ ತರ ಸ್ಪೆಷಲ್ ಆಗಿರೋ ಥಿಂಗ್ಸ್ ಗಳು ಬರ್ತಾವ. ಅವುಗಳನ್ನ ಬ್ರಕೆಟ್ಸ್ ಆದ ನಂತರ ಸಾಲ್ವ್ ಮಾಡ್ಕೋಬೇಕು. ಇವೆಲ್ಲಾ ಮುಗಿದ ನಂತರ ನೆಕ್ಸ್ಟ್ ಡಿವಿಷನ್ ಮಾಡ್ಕೋಬೇಕು, ಆಮೇಲೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಬೇಕು, ಅದಾದ ನಂತರ ಎಡಿಷನ್ ಮಾಡ್ಕೊಬೇಕು, ಆಮೇಲೆ ಲಾಸ್ಟ್ ಗೆ ಸಬ್ಸ್ಟ್ರಾಕ್ಷನ್ ಮಾಡ್ಕೋಬೇಕು. ಇದೇನಪ್ಪಾ ಅಂತಂದ್ರೆ ನಮ್ದು ಬೋರ್ಡ್ ಮಾಸ್ ರೂಲ್. ಇದೆಲ್ರಿಗೂ ಗೊತ್ತೈತಲ್ಲ? ಸೊ ಒಂದ್ 2-3 ಸರಿ ಪ್ರಾಕ್ಟೀಸ್ ಮಾಡ್ರಿ, ನಿಮ್ಗೆ ಎಲ್ರಿಗೂ ಗೊತ್ತಾಗತ್ತೆ. ಕ್ಲಿಯರ್ ಎಲ್ರಿಗೂ? ಹೇಳ್ದಂಗ್ ಸಾಲ್ವ್ ಮಾಡ್ಕೊಂತ ಹೋಗ್ರಿ, ಆನ್ಸರ್ಸ್ ಗಳನ್ನ ಹಾಕೊಂತ ಹೋಗ್ರಿ. ಸೊ ನಾವ್ ಈ ಕ್ವಶನ್ ಅನ್ನ ನೋಡಿದ್ವಿ ಅಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವು ಯಾವ್ದನ್ನ ಸಾಲ್ವ್ ಮಾಡ್ಕೋಬೇಕು? ಸರ್ ಫಸ್ಟ್ ಏನಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಕೆಟ್ಸ್ ಗಳು ಇದಾವ ಇಲ್ರಿ ನೋಡ್ಬೇಕು. ಎಸ್, ಬ್ರಕೆಟ್ ಗಳಿದಾವ. ಅದ್ರಲ್ಲೂ ಕೂಡ ಯಾವ ಬ್ರಕೆಟ್ ನ ಸಾಲ್ವ್ ಮಾಡ್ಕೋಬೇಕು? ಈ ರೀತಿಯಾಗಿರೋ ಬ್ರಕೆಟ್ ನ ಮೊದಲು ಸಾಲ್ವ್ ಮಾಡ್ಕೋಬೇಕು. ಎಲ್ಲೈತದ? ಸರ್ ಇಲ್ಲೇ ಐತಿ. ಇದನ್ನ ಮೊದಲು ಏನಪ್ಪಾ ಅಂತಂದ್ರೆ ಸಾಲ್ವ್ ಮಾಡ್ಕೋಬೇಕು. ಇದನ್ನ ಸಾಲ್ವ್ ಮಾಡ್ರಿ, ಎಷ್ಟು ಬರುತ್ತೆ ಆನ್ಸರ್ ಹೇಳ್ರಿ. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಆನ್ಸರ್ ಎಷ್ಟು ಬರುತ್ತೆ? ಸೊ ವೆರಿ ಗುಡ್, 45 ಬರುತ್ತಾ? ಯಾರು 72 ಅಂದ್ರೆ ನೋಡೋಣ. ಇದನ್ನಷ್ಟ ನಾನೇನಪ್ಪಾ ಅಂತಂದ್ರೆ ಸೈಡ್ ಬರ್ಕೋತೀನಿ ನೋಡ್ರಿ. 8 + 10 × 4 - 3. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಪ್ಲಸ್ ಇಂಟು ಮೈನಸ್ ಐತೆ. ಸೊ ಇದು ಇಂಟು, ಆಮೇಲೆ ಪ್ಲಸ್, ಇದೇನಪ್ಪಾ ಅಂತಂದ್ರೆ ಮೈನಸ್. ಇದ್ರಲ್ಲಿ ಫಸ್ಟ್ ಯಾವ್ದು ಮಾಡ್ಕೋಬೇಕಂದ್ರ ಇಂಟು ಮಾಡ್ಕೋಬೇಕು. 14 ಎಷ್ಟಾಗತ್ತಂದ್ರ 40 ಆಗತ್ತ. ಸೊ 8 + 40 - 3. ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಸರಿ, ಪ್ಲಸ್ ಮೈನಸ್ ಅಂತ ಬಂದಾಗ ಪ್ಲಸ್ ಅನ್ನ ಮೊದಲು ಮಾಡ್ಕೊಬೇಕು. ಅಂದ್ರ 40 ಹಿಂದ್ಗಡೆ ಪ್ಲಸ್ ಐತಿ, 8 ಹಿಂದ್ಗಡೆ ಪ್ಲಸ್ ಐತಿ, ಅಂದ್ರೆ ಇವನ್ನೆರಡು ಕೂಡಿಸ್ಬೇಕು. ಎಷ್ಟಾಯ್ತು? 48 ಆಯ್ತು. ಇನ್ನೇನು ಉಳಿತು? 3. -3 ಮಾಡ್ಕೋಬೇಕು. ನಮ್ದು ಆನ್ಸರ್ ಎಷ್ಟು ಬರುತ್ತಂದ್ರ 45 ಬರುತ್ತೆ. ಇದನ್ನೆಲ್ಲಾ ಸಾಲ್ವ್ ಮಾಡಿದಾಗ ಎಷ್ಟಪ್ಪಾ ಅಂತಂದ ಹೇಳಿದ್ರ 45 ಅಂತಂದ್ ಹೇಳಿ ಬಂತು. ಸೊ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೂ ಬ್ರಕೆಟ್ಸ್ ಇದಾವ. ಇದ್ರಲ್ಲಿ ಇನ್ನೂ ಬ್ರಕೆಟ್ಸ್ ಇದಾವ. ಇದ್ರಲ್ಲಿ ಈ ತರ ಬ್ರಕೆಟ್ ಅಂತೂ ಇಲ್ಲ. ಅದನ್ನ ಮುಗಿದ ನಂತರ ನೆಕ್ಸ್ಟ್ ಯಾವ್ದು ಈ ತರ ಬ್ರಕೆಟ್ ಐತೆ ಅನ್ನೋ ಚೆಕ್ ಮಾಡ್ಕೋಬೇಕು. ಐತೇನ್ರಿ? ಎಸ್, ಇಲ್ಲಿ ಐತ್ ನೋಡ್ರಿ. ಈ ತರ ಬ್ರಕೆಟ್ ಐತೆ. ಈ ತರ ಬ್ರಕೆಟ್ ಒಳಗಡೆ ಏನೈತೆ ಅಂತಂದ ಹೇಳಿದ್ರ 4/7 + 9/14 ಅಂತಂದೈತೆ. ಇದನ್ನ ಸಾಲ್ವ್ ಮಾಡಿದಾಗ ನಂಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ ಹಾಕ್ರಿಲ್ರು. ಇದನ್ನ ಸಾಲ್ವ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತ? ಇಲ್ಲಿ ಏನಾಗತ್ತ ಅಂತಂದ ಹೇಳಿದ್ರೆ ಇಲ್ಲಿ ಕೆಳಗಡೆ ಪಾರ್ಟ್ 7 ಐತೆ, ಇಲ್ಲಿ 14 ಐತೆ. ಬಟ್ ಆದ್ರೆ ಎರಡು ಸೇಮ್ ಇಲ್ಲ. ಸೇಮ್ ಇಲ್ಲ ಅಂತಂದ್ ಹೇಳಿದ್ರೆ ಏನ್ ಮಾಡ್ತೀವಿ?
ಸೇಮ್ ಇಲ್ಲ ಅಂತಂದ ಹೇಳಿದ್ರೆ ಲಸ ತಕೊಂತೀವಿ. 7 ಮತ್ತು 14 ಲಸ ಎಷ್ಟಾಗತ್ತ? 7 ಮತ್ತು 14 ಲಸ ಎಷ್ಟಾಗತ್ತ? ಎಸ್ ಎಷ್ಟಾಗತ್ತ ನೋಡ್ರಿ? 2ರಿಂದ ಡಿವೈಡ್ ಆಗತ್ತೆ ನೋಡ್ರಿ, ಆಗಂಗಿಲ್ಲ. 3ರಿಂದ ಆಗಂಗಿಲ್ಲ, 5ರಿಂದ ಆಗಂಗಿಲ್ಲ. 7ರಿಂದ ನೋಡ್ರಿ, 7 ಒಂದ್ಲೆ 7 ಎರಡ್ಲೆ, ನೆಕ್ಸ್ಟ್ ಡಿವೈಡ್ ಮಾಡಕ್ಕಾಗಂಗಿಲ್ಲ. 7 ಒಂದ್ಲೆ 7 ಎರಡ್ಲೆ 14. 14 ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಲಸ ಬಂತು. ಇಲ್ಲಿ ಎಷ್ಟೈತಿ? 7 ಐತೆ. ಇದು 14 ಆಗ್ಬೇಕು ಅಂದ್ರೆ ಇಂಟು 2 ಮಾಡ್ತೀವಿ. ಅದಾದ ನಂತರ ಇಲ್ಲೂ ಮೇಲ್ಗಡೆನು ಇಂಟು 2 ಮಾಡ್ಬೇಕು. ಕೆಳಗಡೆ ಇಂಟು 2 ಮಾಡಿದ್ರೆ ಮೇಲ್ಗಡೆ ಇಂಟು 2 ಮಾಡ್ಬೇಕು. ಇದು 7 ಎರಡ್ಲೆ 14 ಆಯ್ತು. ಇದೆಷ್ಟಾಗತ್ತ? 8 ಆಗತ್ತ. ಪ್ಲಸ್ ಅದಾದ ನಂತರ ಇದು ಆಲ್ರೆಡಿ 14 ಐತೆ, ಇದನ್ನ ಹಂಗ ಇಟ್ಕೋಬೇಕು 9. ಸೊ ಟೋಟಲ್ ಎಷ್ಟಾಯ್ತಪ್ಪ ಅಂತಂದ್ರೆ 8 ಪ್ಲಸ್ 9 ಅಂತಂದ್ರೆ 17 ಆಗತ್ತ. 17 ಡಿವೈಡೆಡ್ ಬೈ 14 ಏನಂತಂದ್ರೆ ನಮ್ದು ಆನ್ಸರ್ ಬರುತ್ತೆ. ಸೊ ಇದೆಲ್ರಿಗೂ ಕ್ಲಿಯರ್? ಇದೆಲ್ರಿಗೂ ಕ್ಲಿಯರ್? ಇದನ್ನ ಸಾಲ್ವ್ ಮಾಡ್ಕೊಂಡಾಗ ನಂಗೆ ಎಷ್ಟು ಬಂತಂದ್ರೆ 17 ಡಿವೈಡೆಡ್ ಬೈ 14 ಅಂತ ಬಂತು. ಸಾಲ್ವ್ ಮಾಡ್ಕೊಡ್ರಿ ಇದನ್ನ. ಸೊ ಇದು 45 ಐತಿ, ಇದನ್ನ ಸಾಲ್ವ್ ಮಾಡ್ಕೊಂಡ್ವಿ. ಆಮೇಲೆ ಇದನ್ನ ಸಾಲ್ವ್ ಮಾಡ್ಕೊಂಡಾಗ 17 ಡಿವೈಡೆಡ್ ಬೈ 14 ಅಂತ ಬಂತು, ಅದನ್ನ ಬರ್ಕೊಂಡ್ವಿ. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ? ಫಸ್ಟ್ ಏನ್ ಮಾಡ್ಬೇಕು ಹೇಳ್ರಿ? ಫಸ್ಟ್ ಏನಂತಂದ ಹೇಳಿದ್ರೆ, ಸರಿ ಡಿವೈಡೆಡ್ ಬೈ ಐತ್ರಿ, ಮೈನಸ್ ಐತಿ. ಡಿವೈಡೆಡ್ ಬೈ ಅಂಡ್ ಮೈನಸ್ ಒಳಗಡೆ ಇದನ್ನ ಸೈಡ್ ಬರ್ಕೊಂತೀನಿ. 3 ಡಿವೈಡೆಡ್ ಬೈ 8 ಈ ಬ್ರಾಕೆಟ್ ನ ಸಾಲ್ವ್ ಮಾಡ್ತಿದೀವಿ. 5 ಡಿವೈಡೆಡ್ ಬೈ 16 ಮೈನಸ್ 17 ಡಿವೈಡೆಡ್ ಬೈ 14 ಅಂತಂದೈತಿ. ಸೊ ಮೈನಸ್ ಮತ್ತು ಡಿವೈಡೆಡ್ ಬೈ ಅಲ್ಲಿ ಫಸ್ಟ್ ಸಾಲ್ವ್ ಮಾಡ್ಕೋಬೇಕು ಯಾವ್ದಂತಂದ್ರೆ ಡಿವೈಡೆಡ್ ಬೈ ನ ಸಾಲ್ವ್ ಮಾಡ್ಕೊಬೇಕು. ಇದನ್ನ ಸಾಲ್ವ್ ಮಾಡ್ಕೊಳಕ್ ನಾನು ಸೈಡ್ ಬರ್ಕೊಂತೀನಿ. ಹೆಂಗ? ಸೊ 3 ಡಿವೈಡೆಡ್ ಬೈ 8 ಹೋಲ್ ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ 16 ಅಂತಂದೇಳಿ. ಕ್ಲಿಯರ್? ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಆನ್ಸರ್ ಬರುತ್ತೆ ಇದು ಚೆಕ್ ಮಾಡೋಣ. ನೋಡ್ರಿ, ಇಲ್ಲಿ ಒಂದೇನಪ್ಪ ಅಂತಂದ್ರೆ ಗೆರೆ ಹಾಕೊಳ್ಳೋಣ. ಸೊ ಈ 3 ಏನಂತಂದ ಹೇಳಿದ್ರೆ ಇಲ್ಲೇ ಬರುತ್ತಾ. ಇದು ಡಿವೈಡೆಡ್ ಬೈ ಲೈನ್ ಐತೆ, ಇಲ್ಲಿ ಡಿವೈಡೆಡ್ ಬೈ ಲೈನ್, ಅದ್ರ ಕೆಳಗಡೆ 8 ಐತೆ, ಇದನ್ನ ಬರ್ಕೊಂಡ್ವಿ. ಅದಾದ ನಂತರ ಇದು ಡಿವೈಡೆಡ್ ಬೈ ಲೈನ್ ಐತೆ, ಅದ್ರ ಕೆಳಗಡೆ 5 ಬರುತ್ತಾ. ಇದು ಡಿವೈಡೆಡ್ ಬೈ ಲೈನ್, ಇಲ್ಲಿ 5 ಬರುತ್ತಾ, ಇದ್ರ ನಡುವೆ ಇಂಟು ಮಾಡ್ರಿ. ಇದು 16 ಏನೈತಲ್ಲ, ಇದು ಮೇಲ್ಗಡೆ ಹೋಗುತ್ತೆ ನೋಡ್ರಿ. 8 ಒಂದ್ಲೆ 8 ಎರಡ್ಲೆ, ಸೊ ಗುಣಿಸ್ರಿ. 3 ಎರಡ್ಲೆ 6 ಆಯ್ತು, 5 ಒಂದ್ಲೆ 5, 6 ಡಿವೈಡೆಡ್ ಬೈ 5 ಅಂತ ನುಡಿತು. ಅದಾದ ನಂತರ ಇನ್ನೊಂದ್ ಐತಲ್ಲ, ಸೊ ಅದನ್ನು ಕೂಡ ನೋಡ್ಕೋಬೇಕು. 6 ಡಿವೈಡೆಡ್ ಬೈ 5 ಮೈನಸ್ 17 ಡಿವೈಡೆಡ್ ಬೈ 14 ಅಂತಂದ ಐತೆ. ಸೊ ಇವಾಗ ನಾವು ಇದನ್ನ ಸಾಲ್ವ್ ಮಾಡ್ಕೋಬೇಕು. ಸಾಲ್ವ್ ಮಾಡ್ರೆ ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್? ಸಾಲ್ವ್ ಮಾಡ್ರೆ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ? ಲಸ ಎಷ್ಟು ಬರುತ್ತೆ ಇಲ್ಲಿ? ಲಸ 5 ಮತ್ತು 14 ಲಸ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 60 ಬರುತ್ತೆ. ಸೊ ಇಲ್ಲಿ 5 ಐತೆ, ಸೊ 60 ಆಗ್ಬೇಕಂತಂದ ಹೇಳಿದ್ರೆ ಏನ್ ಮಾಡ್ತೇವಿ? ಇಂಟು 12 ಮಾಡ್ತೇವೆ. 12 ಐದ್ಲಿ 60, ಅಂದ್ರೆ ಮೇಲ್ಗಡೆನೂ ಕೂಡ 12 ಮಾಡ್ತೀವಿ. 70 ಬರುತ್ತಾ? ಓಕೆ, ವೆರಿ ಗುಡ್. 70. ಓಕೆ, ಇಂಟು 14 ಮಾಡ್ಬೇಕಾಗತ್ತೆ. ಇಂಟು 14 ಇಲ್ಲಿ ಮೇಲ್ಗಡೆ ಕೂಡ ಇಂಟು 14 ಮಾಡ್ಬೇಕು. ಎಷ್ಟು ಬರುತ್ತೆ ನೋಡ್ರಿ ಮೇಲ್ಗಡೆ? ಇದನ್ನ ಇಂಟು 14 ಮಾಡ್ರ 6 4 24, 6 1 6, 2 8, 84 ಬಂತು. ಮೈನಸ್ ಇದು ಆಲ್ರೆಡಿ 14 ಐತೆ, ಇಂಟು 5 ಮಾಡ್ಬೇಕು, ಅವಾಗ 70 ಆಗತ್ತ. ಮೇಲ್ಗಡೆನು ಇಂಟು 5 ಮಾಡ್ಬೇಕು. 17 ಇಂಟು 5, 5 ಒಳ್ಳೆ 35, 5 1 5, 5 3 8, ಸೊ 85. ಸೊ ಆನ್ಸರ್ ಎಷ್ಟು ಬರುತ್ತೆ? ಮೈನಸ್ 1 ಡಿವೈಡೆಡ್ ಬೈ 70 ಬರುತ್ತೆ. ಕ್ಲಿಯರ್? ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬಂತು? ಮೈನಸ್ 1 ಡಿವೈಡೆಡ್ ಬೈ 70 ಬಂತು. ಕರೆಕ್ಟ್ ಐತಲ್ಲ ಇದು? ಗುಡ್. ಇಲ್ಲಿವರೆಗೂ ನಿನ್ನೆ ನಾನು ಹೇಳಿದ್ದೆ ಭಿನ್ನ ರಾಶಿಗಳ ಸಂಕಲನ, ವ್ಯವಕಲನ, ಭಾಗಾಕಾರ, ಗುಣಾಕಾರ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗತ್ತಾ? ಇಲ್ಲ ಅಂದ್ರೆ ಅರ್ಥ ಆಗಂಗಿಲ್ಲ ಅಂತಂದ್ ಹೇಳಿ. ಕರೆಕ್ಟ್? ಸೊ ಯಾರು ಅರ್ಥ ಮಾಡ್ಕೊಂಡಿದ್ರಿ, ಯಾರು ಪ್ರಾಕ್ಟೀಸ್ ಮಾಡಿದಿರಿ ಅವ್ರಿಗೆ ಅರ್ಥ ಆಗಿರತ್ತ. ಸೊ ಅದನ್ನ ನಾನು ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬಂದೈತಪ್ಪ ಅಂತಂದ ಹೇಳಿದ್ರೆ ಇದು ಮೈನಸ್ ಆಗತ್ತ. ಪ್ಲಸ್ ಇಂಟು ಮೈನಸ್ ಏನ್ ಮೈನಸ್ ಆಗತ್ತ. ಸೊ 1 ಡಿವೈಡೆಡ್ ಬೈ 70, ಮೈನಸ್ 1 ಡಿವೈಡೆಡ್ ಬೈ 70. ಇವಾಗ ಡಿವೈಡೆಡ್ ಬೈ ಇಂಟು ಮೈನಸ್ ಐತೆ. ಇದ್ರಲ್ಲಿ ಫಸ್ಟ್ ಸಾಲ್ವ್ ಮಾಡಬೇಕಾಗಿರೋದು ಯಾವ್ದು? ಇದನ್ನ ಸಾಲ್ವ್ ಮಾಡ್ಕೋಬೇಕು. ಸೊ ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ? 2 ಡಿವೈಡೆಡ್ ಬೈ 5 ಹೋಲ್ ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 7 ಅಂತಂದೇಳಿ. 2 ಬರುತ್ತೆ, ಕೆಳಗಡೆ 5 ಬರುತ್ತೆ, ಅದಾದ ನಂತರ ಕೆಳಗಡೆ 4 ಇರುತ್ತೆ, ಮೇಲ್ಗಡೆ 7 ಹೋಗುತ್ತೆ. 2 ಒಳ್ಳೆ 14, 5 4 20, 14 ಡಿವೈಡೆಡ್ ಬೈ 20 ಬರುತ್ತೆ. 14 ಡಿವೈಡೆಡ್ ಬೈ 20 ಇದನ್ನೆಲ್ಲ ಸಾಲ್ವ್ ಮಾಡಿದಾಗ 14 ಡಿವೈಡೆಡ್ ಬೈ 20 ಇಂಟು 45 ಮೈನಸ್ 1 ಡಿವೈಡೆಡ್ ಬೈ 70.
ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, ಇಂಟು ಮಾಡ್ಕೋಬೇಕ್ರಿ. ಇಂಟು ಮಾಡ್ರಿ. ನೆಕ್ಸ್ಟ್ ಸ್ಟೆಪ್ ಏನು, ಮೈನಸ್ ಮತ್ತು ಇಂಟು ಐತೆ, ಇಂಟು ಮಾಡ್ಬೇಕು. ಇಂಟು ಮಾಡ್ರಿ. 14/20 ಇಂಟು 45 ಅಂತಂದೈತೆ. 5 4 20, 5 9 45, 2 2 4, 2 7 14. ಏನ್ ಬಂತು, 7 9 63/2 ಬಂತು. ಆಮೇಲೆ ಉಳಿದೇನು 1/70. ಸೊ ನಮಗ ಲಸ ಎಷ್ಟು ಬರುತ್ತೆ ಇದ್ರದ್ದು, 140 ಬರುತ್ತೆ. ಸೊ ಇಲ್ಲಿ ಇಂಟು 70 ಮಾಡ್ಬೇಕು. ಇಲ್ಲಿ ಏನಪ್ಪಾ ಅಂತಂದ್ರೆ ಇಂಟು 2 ಮಾಡ್ಬೇಕು. ಅವಾಗ ಏನಪ್ಪಾ ಅಂತಂದ್ರೆ ಇದು ಬರುತ್ತೆ. ಇಲ್ಲಾಂದ್ರೆ ಇನ್ನು ಕಡಿಮೆ ಬರುತ್ತೆ. 2/70 ಅಂತಂದ ಹೇಳಿದ್ರೆ ಲಸ ಎಷ್ಟು ಬರುತ್ತ, ಲಸ ಎಷ್ಟು ಬರುತ್ತೆ ನೋಡ್ರಿ ಇದ್ರದ. 2/70, 2 ಮತ್ತು 70, 2 1 2 35, 70 ಬರುತ್ತೆ. 70. ಓಕೆ, 2 ಇಂಟು 35 ಮಾಡ್ಬೇಕು. ಮೇಲ್ಗಡೆನು 35 ಮಾಡ್ಬೇಕು. ಇದು 71. ಸೊ ಇಲ್ಲಿ ಏನಾಗತ್ತೆ ನೋಡ್ರಿ, 63 ಇಂಟು 35 ಮಾಡ್ಬೇಕು. 63 ಇಂಟು 35 ಮೈನಸ್ 1 ಮಾಡ್ಕೋಬೇಕು. ಸೊ ಅವಾಗ ಏನಪ್ಪಾ ಅಂತಂದ್ರೆ ಒಂದು ಆನ್ಸರ್ ಬರುತ್ತೆ, ಅದು ನಮ್ದು ಸಾಲ್ವ್ ಆಗತ್ತೆ. ಕ್ಲಿಯರ್. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಕ್ವಶನ್ಸ್ ಗಳು ಬರ್ತಾವ. ಇಲ್ಲಿ ಕ್ವಶನ್ಸ್ ಗಳು ನಿಮ್ಗೆ ಹೆಂಗ್ ಬರ್ತಾವ ಅನ್ನೋದು ಅರ್ಥ ಅಷ್ಟೇ. ಸೇಮ್ ಇದೇ ಕ್ವಶನ್ ಬರಲ್ಲ, ಇದೇ ಕ್ವಶನ್ ಅಂತೂ ಬರಂಗಿಲ್ಲ, ತಲೆಯನ್ನು ತೆಗೆದ್ಬಿಟ್ರಿ. ಬಟ್ ಸೇಮ್ ಇದೇ ರೀತಿಯಾಗಿರೋ ಕ್ವಶನ್ಸ್ ಗಳು ಬರ್ತಾವ. ಇದ್ರಲ್ಲಿ ನಾವು ಒಂದು ಸ್ಟೆಪ್ ಏನಾದ್ರೂ ತಪ್ಪು ಮಾಡಿದ್ವಿ ಅಂತಂದ ಹೇಳಿದ್ರೆ, ಬೋರ್ಡ್ ಮಾಸ್ ರೂಲ್ ನ ಮರ್ತ್ವಿ ಅಂತಂದ ಹೇಳಿದ್ರೆ ರಾಂಗ್ ಆಗತ್ತ, 2 ಮಾರ್ಕ್ಸ್ ಹೋಗುತ್ತೆ. ಕರೆಕ್ಟ್ ಅಲ್ಲ? ಎಲ್ಲಾದ್ರೂ ಒಂದು ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಮಾಡಿದ್ರೆ 2 ಮಾರ್ಕ್ಸ್ ಹೋಗುತ್ತೆ. ನಿಮ್ಗೆ ಅರ್ಥ ಮಾಡ್ಸಕ್ಕಷ್ಟೇ. ಬಟ್ ಆದ್ರೆ ಈ ತರ ಕ್ವಶನ್ಸ್ ಗಳು ಬರಂಗಿಲ್ಲ ಇಷ್ಟು ದೊಡ್ಡದು. ನಾನು 2 ಪ್ರಾಬ್ಲಮ್ಸ್ ಗಳನ್ನ ಕೂಡ್ಸ್ಬಿಟ್ಟು ಕೊಟ್ಟಿದ್ದು. ನೆಕ್ಸ್ಟ್ ಎಂತ ಪ್ರಾಬ್ಲಮ್ಸ್ ಗಳು ನಮಗ್ ಬರ್ತಾವ ಅಂತಂದ ಹೇಳಿದ್ರೆ ನೆಕ್ಸ್ಟ್ ನಿಮ್ಗೆ ಬರುತ್ತೆ. ಒಂದ್ 2 3 ಪ್ರಾಬ್ಲಮ್ಸ್ ಆದ ನಂತರ. ಇವಾಗೆಲ್ಲ ತಲೆ ಕೆಟ್ಟಿರುತ್ತೆ ಆ ಕ್ವಶನ್ ನೋಡ್ಬಿಟ್ಟು ನಮಗ್ ಬರುತ್ತೋ ಇಲ್ಲೋ, ಮಾರ್ಕ್ಸ್ 6 ಮಾರ್ಕ್ಸ್ ಬರ್ತಾವೋ ಇಲ್ಲೋ ಅಂತಂದೇಳಿ. ಇದನ್ನ ಟ್ರೈ ಮಾಡ್ರಿ, ಕರೆಕ್ಟ್ ಮಾಡ್ರಿ. ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ನನ್ಗೆ ಬೋರ್ಡ್ ಮಾರ್ಕ್ಸ್ ಬರುತ್ತೆ ಅಂತಂದೇಳಿ. ಇದನ್ನ ಸಾಲ್ವ್ ಮಾಡಿ ನೀವು ನನ್ಗೆ ಆನ್ಸರ್ ಹೇಳ್ತೀವಿ. ಇವಾಗ ಸಾಲ್ವ್ ಮಾಡೋಣ. ಫಸ್ಟ್ ಯಾವ್ದನ್ನ ಸಾಲ್ವ್ ಮಾಡ್ಬೇಕು, ಫಸ್ಟ್ ಯಾವ್ದನ್ನ ಸಾಲ್ವ್ ಮಾಡ್ಬೇಕು. ಹಿಂದಿನ ಕ್ವಶನ್ ಬಿಡ್ರ, ಹಿಂದಿನ ಕ್ವಶನ್ ಅಷ್ಟೊಂದು ದೊಡ್ಡದಾಗಿರೋ ಬರಂಗಿಲ್ಲ. ಜಸ್ಟ್ ನಿಮ್ಗೆ ಏನಂತಂದ್ ಹೇಳಿದ್ರೆ ಆ ತರ ಕ್ವಶನ್ಸ್ ಗಳು ಬಂದ್ರೆ ಒಂದು ಸ್ಟೆಪ್ ಮಿಸ್ ಮಾಡಿದ್ರು ಕೂಡ ಹೆಂಗ ಆಗತ್ತೆ ಅಂತಂದ್ ಹೇಳಿ. ಜಸ್ಟ್ ನಿಮ್ಗೆ ಏನಂತಂದ್ರೆ ತಲೆಯಾಗ ತುಂಬಾ ನಿಮ್ ತಲೆ ಕೆಡ್ಸಕ್ಕಷ್ಟ ಆ ಕ್ವಶನ್ ತಗೊಂಡಿರೋದು. ಸೊ ಆ ಕ್ವಶನ್ ಅಂತ ಬರಂಗಿಲ್ಲ, ಬೇರೆ ತರ ಬರುತ್ತೆ. ಅದನ್ನ ನೆಕ್ಸ್ಟ್ ನಾನು ಮಾಡಿಸ್ತೀನಿ. ಅದ್ರ ಆನ್ಸರ್ ಏನ್ ಬೇಡ, ಸ್ಟೆಪ್ ಬೈ ಸ್ಟೆಪ್ ಬೈ ಹೋಗ್ಬೇಕಷ್ಟೇ. ನಿಮ್ಗೆ ಅದನ್ನ ತೋರಿಸಿದ್ದು. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಯಾವ ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕು, ಈ ತರ. ಎಲ್ಲೈತ್ರಿ, ಇಲ್ಲೈತ್ ನೋಡ್ರಿ. 30 - 10 ಮಾಡಿದ್ರೆ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಇಲ್ಲಿ. ಇದನ್ನ ಸಾಲ್ವ್ ಮಾಡಿದಾಗ ಜಸ್ಟ್ ಆನ್ಸರ್ ಹೇಳ್ಕೊತ ಹೋಗ್ರಿ ಎಲ್ಲಾರು. ಸರಿ, ಎಷ್ಟು ಬಂತ್ರಿ, 20 ಬಂತ್ರಿ. ಕರೆಕ್ಟಾ? ಇದನ್ನೆಲ್ಲಾನು ಬರ್ಕೋತೀವಿ ನೋಡ್ರಿ. 200 ಮೈನಸ್ ಬ್ರಾಕೆಟ್ ಅಲ್ಲಿ 15 ಪ್ಲಸ್ 8 ಮೈನಸ್ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಎಷ್ಟು ಬಂದೈತಿ, 20 ಬಂದೈತೆ. ಒಂದ್ ಬ್ರಾಕೆಟ್ ಹೋಯ್ತು. ಇನ್ ನೆಕ್ಸ್ಟ್ ಯಾವ ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕು ನಾನು, ಸೊ ನೆಕ್ಸ್ಟ್ ಏನಂತಂದ್ರೆ ಫ್ಲವರ್ ಬ್ರಾಕೆಟ್ ಐತ್ರಿ, ಇದನ್ನ ಸಾಲ್ವ್ ಮಾಡ್ಬೇಕು. ಇದನ್ನ ಸಾಲ್ವ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ, ಇದನ್ನ ಸಾಲ್ವ್ ಮಾಡ್ರಿ. ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ, 8 - 20 ಮಾಡಿದ್ರ ಸರ್ 8 20 ಕಳಿಯಕ್ ಬರಂಗಿಲ್ರಿ. 20 8 ಕಳಿಬೇಕ್ರಿ. ಎಷ್ಟ್ ಬಂತ್ರಿ, 12 ರೀ. ದೊಡ್ಡ ಸಂಖ್ಯೆ ಹಿಂದ್ಗಡೆ ಏನೈತ್ರಿ, ಮೈನಸ್ ಐತ್ರಿ. -12 -12 ನೋಡ್ರಿ. 200 ಮೈನಸ್ ಬ್ರಾಕೆಟ್ ಒಳಗಡೆ 15. ಇಲ್ಲಿ ನೋಡ್ರಿ, ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. 2 ಇಂಟು ಮಾಡ್ರಿ. ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಬರ್ತೈತಿ, ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಏನ್ ಬರುತ್ತೆ, ವೆರಿ ಗುಡ್, ಮೈನಸ್ ಅಂತ ಬರುತ್ತೆ. ಅಂದ್ರೆ ನಾನು ಇಲ್ಲಿ ಏನ್ ಬರ್ಕೋಬೇಕು, ಮೈನಸ್ ಅಂತ ಬರ್ಕೋಬೇಕು. ಆಮೇಲೆ 12 ಅಂತ ಬರ್ಕೋಬೇಕು. ಇನ್ ಒಂದೇ ಒಂದ್ ಬ್ರಾಕೆಟ್ ಐತೆ, ಇದನ್ನ ಸಾಲ್ವ್ ಮಾಡ್ರಿ. 15 12 ಕಳೆದ್ರೆ ಎಷ್ಟ, 15 12 ಕಳೆದ್ರೆ 3 ಬಂತು. ಆಮೇಲೆ 200 3 ಕಳೆದ್ರೆ ಎಷ್ಟು ಬರುತ್ತಪ್ಪ ಅಂತಂದ್ರೆ 197 ಬರುತ್ತೆ. ಎಷ್ಟು ಬರುತ್ತೆ, 197. ಇದೇನಂದ್ರೆ ಕರೆಕ್ಟ್ ಆಗಿರೋ ಆನ್ಸರ್. ಎಷ್ಟು ಜನರಿಗೆ ಬಂದೈತಿ ನೋಡ್ರಿ. ಸೊ ನಿಮಗ್ ಬೋರ್ಡ್ ಮಾಸ್ ರೂಲ್ ಅರ್ಥ ಆಗೈತಿ ಅಂತ ಅರ್ಥ. ಸೊ ಎಲ್ಲಾದ್ರೂ ಒಂದ್ ಕಡೆ ತಪ್ಪಾಗಿರ್ತಾವ, ಸೊ ಅದನ್ನ ತಿದ್ದುಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇವಾಗ ಇದನ್ನ ಟ್ರೈ ಮಾಡ್ರಿ. ಸೇಮ್ ಅದೇ ತರ ಇವೆಲ್ಲ ಕ್ವಶನ್ಗಳು ಬಂದಿದಾವ. ಇವಾಗ ಏನ್ ಸಾಲ್ವ್ ಮಾಡ್ತಿದ್ದೀನಲ್ಲ, ಇವೆಲ್ಲ SSC GD ಒಳಗಡೆ ಬಂದಿರುವಂತ ಕ್ವಶನ್ಸ್ಗಳು. ಇದೊಂದು ಕ್ವಶನ್ ನೋಡ್ರಿ. ಸರ್ ನಾವು ಇವಾಗ ಬೋರ್ಡ್ ಮಾಸ್ ರೂಲ್ ಅಂತ ಬಂತು ಅಂತಂದ ಹೇಳಿದ್ರೆ ನಾವು ಯಾವ ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕು, ಈ ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕು. ಸೊ ಏನೈತಿ,
100 ಮೈನಸ್ 90 ಪ್ಲಸ್ 80 ಅಂತಂದೈತೆ. ಇಲ್ಲಿ ನೋಡ್ರಿ, ಇಲ್ಲೆಲ್ಲಾದ್ರೂ ತಪ್ಪು ಮಾಡಿರ್ಬೇಕು ನೀವು. ಸರ್ ಇವಾಗ ಮೈನಸ್ ಮತ್ತು ಪ್ಲಸ್ ಅಂತಂದೈತ್ರಿ. ಇದ್ರಲ್ಲಿ ಫಸ್ಟ್ ಯಾವ್ದು ಮಾಡ್ಬೇಕು ಸರ್? ನಾವು ಪ್ಲಸ್ ಮಾಡ್ಬೇಕ್ರಿ. ಇಲ್ಲಿ ನೋಡ್ರಿ, 80 ಹಿಂದ್ಗಡೆ ಪ್ಲಸ್ ಐತೆ, 90 ಹಿಂದ್ಗಡೆ ಮೈನಸ್ ಐತೆ, 100 ಹಿಂದ್ಗಡೆ ಪ್ಲಸ್ ಐತೆ. ಕರೆಕ್ಟ್. ಹಂಗಾದ್ರೆ 100 ಮತ್ತು 80 ಕೂಡಿಸ್ಬೇಕು. ಕೂಡಿಸಿದಾಗ ಎಷ್ಟಾಗತ್ತ? 180 ಆಗತ್ತೆ. ಮೈನಸ್ 90. ಸೊ 180 ಒಳಗಡೆ 90 ಕಳೆದ್ರೆ ಎಷ್ಟು? 90 ಅಂತ ಬಂತು. ಸೊ ಫಸ್ಟ್ ಒನ್ ಸಾಲ್ವ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬಂತಪ್ಪ ಅಂತಂದ್ರೆ 90 ಬಂತು. ಎಷ್ಟು ಜನರದ್ದು ಇದು ಕರೆಕ್ಟ್ ಆಗಿ ಬಂದೈತೆ ಥಮ್ಸ್ ಅಪ್ ಕೊಡ್ರಿ, ಸುಳ್ಳು ಹೇಳಂಗಿಲ್ಲ. ಬಂದಿದ್ರೆ ಕೊಡ್ರಿ, ಇಲ್ಲಾಂದ್ರೆ ರಾಂಗ್ ಅಂತ ಕೊಡ್ರಿ, ಬಂದಿಲ್ಲ ಅಂತಂದೇಳಿ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಈಗ ನಾನು ಸಾಲ್ವ್ ಮಾಡಿದ ಅರ್ಥ ಆಯ್ತಾ? ಇದ್ರ ಹಿಂದ್ಗಡೆ ಮೈನಸ್ 90 ಐತೆ, 80 ಹಿಂದ್ಗಡೆ ಪ್ಲಸ್ ಐತೆ, 100 ಹಿಂದ್ಗಡೆ ಪ್ಲಸ್ ಐತೆ. ಅದಕ್ಕೆ ಇದನ್ನ ಮತ್ತೆ ಇದನ್ನ ಕೂಡಿಸ್ಬೇಕು. ಅರ್ಥ ಐತೆ ಎಲ್ರಿಗೂ ಇವಾಗ? 180 ಒಳಗಡೆ 90 ಆಯ್ತು. ಇದನ್ನೆಲ್ಲ ನೋಡ್ರಿ, ಉಳ್ದೆಲ್ಲ ಬರಿತೀನಿ ಹಂಗ. ಇದೇನಪ್ಪಾ ಅಂತಂದ್ರೆ 3000 ಮೈನಸ್ 600 ಬ್ರಾಕೆಟ್ ಒಳಗಡೆ 320. ಇಲ್ಲಿ ನೋಡ್ರಿ, ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಏನಪ್ಪಾ ಅಂತಂದ್ರೆ ಏನ್ ಬಂದೈತೆ? 90 ಬಂದೈತೆ. ಇನ್ ನೆಕ್ಸ್ಟ್ ಏನನ್ನ ಸಾಲ್ವ್ ಮಾಡ್ಬೇಕು ನಾನು? ಫ್ಲವರ್ ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕು. ನೋಡ್ರಿ, ಫ್ಲವರ್ ಬ್ರಾಕೆಟ್ ಸಾಲ್ವ್ ಮಾಡಿ ಹೇಳ್ರಿ. 320ರಲ್ಲಿ 90 ಕಳೆದ್ರೆ ಎಷ್ಟು ಬರುತ್ತೆ? 320ರಲ್ಲಿ 90 ಕಳೆದ್ರೆ ಎಷ್ಟು ಬರುತ್ತೆ? ವೆರಿ ಗುಡ್ ಸರ್. ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 230 ಬರುತ್ತೆ. ಇಲ್ಲಿ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ ಎಲ್ರು. ಇವಾಗ ಬರ್ಕೊಳದ್ ನೋಡ್ರಿ ಕರೆಕ್ಟ್ ಆಗಿ. ಎಲ್ರು ತಪ್ಪು ಮಾಡಿರ್ತೀರಿ. ಇದೇನಪ್ಪಾ ಅಂತಂದ್ರೆ 3000 ಐತೆ, ಮೈನಸ್ ಈ ತರ ಬ್ರಾಕೆಟ್ 600. ಓಕೆ, 600. ಅದಾದ ನಂತರ ಇಲ್ಲಿ ಏನು ಇಲ್ಲ ಅಂತಂದ ಹೇಳಿದ್ರೆ ಇದ್ರ ನಡುವೆ ಏನಿರ್ತೈತಿ? ಇಲ್ಲಿ ಏನು ಇಲ್ಲ, ಯಾವುದೇ ಚಿಹ್ನೆ ಇಲ್ಲ ಅಂತಂದ ಹೇಳಿದ್ರೆ ಇದ್ರ ನಡುವೆ ಏನಿರುತ್ತೆ? ವೆರಿ ಗುಡ್, ಇಂಟು ಇರುತ್ತೆ. 230 ಇಂಟು 230. ಸೊ ಈ ಬ್ರಾಕೆಟ್ ನ ಕ್ಲೋಸ್ ಮಾಡ್ರಿ. ಸೊ ನೋಡ್ರಿ, ಇದು ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ? 230 ಇಂಟು 600 ಮಾಡ್ರಿ, ಎಷ್ಟು ಬರುತ್ತಾ? ವೆರಿ ಗುಡ್, 13,000. ಸಾರಿ, ಎಷ್ಟು? 13,800 ಬರುತ್ತಾ? 230 600. ಸೊ ಒಂದು ಜೀರೋಲೆ ಮಾಡಿದ್ರೆ ಎಲ್ಲ ಕಡೆ ಜೀರೋನ ಬರುತ್ತೆ, ಇನ್ನೊಂದು ಜೀರೋದಿಂದ ಮಾಡಿದ್ರೆ ಜೀರೋನೇ ಬರುತ್ತೆ. 6 ಜೀರೋಲೆ 0, 6 ಮೂರ್ಲೆ 18, 6 ಎರಡ್ಲೆ 12, 13. 1,38,000 ಬರುತ್ತೆ. ಎಷ್ಟು ಬರುತ್ತೆ? 1,38,000. 3,000 ಮೈನಸ್ 1,38,000. ಸೊ ಇವಾಗ ನೋಡ್ರಿ, ಇದನ್ನ ಮೈನಸ್ ಮಾಡ್ರಿ, ಎಷ್ಟು ಬರುತ್ತೆ? 1,35,000 ಬರುತ್ತೆ ಮೈನಸ್ ಮಾಡಿದಾಗ. ಬಟ್ ಅದು ದೊಡ್ಡ ಅಂಕಿ ಹಿಂದ್ಗಡೆ ಏನೈತಿ? ಮೈನಸ್ ಐತೆ. ಅಂದ್ರೆ ಮೈನಸ್ 1,35,000 ಬರುತ್ತೆ. ಕ್ಲಿಯರ್ ಎಲ್ರಿಗೂ ಪಾಯಿಂಟ್? ಗೊತ್ತಾಯ್ತಾ? ಇವಾಗ ಒಂದ್ ಥಿಂಗ್ ಸರ್, ಈ ತರ ಕ್ವಶನ್ಸ್ ಗಳನ್ನ ಯಾಕೆ ತಗೊಳಕತ್ತೀರಿ ಅಂತಂದೇಳಿ ಕೆಲವು ಜನರಿಗೆ ಡೌಟ್ ಬರ್ತಿರುತ್ತೆ. ಸರ್ ಅವು ಯಾವ ತರ ಟಫ್ ಇದಾವ್ ನೋಡ್ರಿ, ಲಕ್ಷ ಗಂಟ್ಲೆ ಬರಾಕತ್ತಾವ, ನಮಗ್ ಮಾಡಕ್ ಬರ್ವಾತು, ಇಂಟು ಮಾಡಕ್ ಬರ್ವಾತು ಅಂತಂದೇಳಿ ಕೆಲವೊಂದು ಪ್ರಾಬ್ಲಮ್ಸ್ ಗಳಿದಾವ. ನಾನು ಈ ತರ ಕ್ವಶನ್ಸ್ ಗಳನ್ನ ಇವಾಗ ಸಾಲ್ವ್ ಮಾಡಿತಂತಂದ್ ಹೇಳಿದ್ರೆ ನಿಮ್ ತಲೆಯಾಗಿಂದೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಡೌಟ್ಸ್ ಗಳೆಲ್ಲ ಕ್ಲಿಯರ್ ಆಗ್ತಾವ. ನಾನು ಈ ತರ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಲಿಲ್ಲ, ಈಸಿ ಆಗಿರೋದು ಸಾಲ್ವ್ ಮಾಡಿತು ಅಂತಂದ್ ಹೇಳಿದ್ರೆ ನಿಮ್ ಎಕ್ಸಾಮ್ ಟೈಮ್ ಅಲ್ಲಿ ಈ ತರ ಡೌಟ್ಸ್ ಗಳು ಬರ್ತಾವ. ಅವಾಗ ಎಕ್ಸಾಮ್ ಒಳಗಡೆ ಆ ಪ್ರಾಬ್ಲಮ್ ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತೈತಿ. ನೋಡ್ರಿ, ಈಗ ಏನ್ 1,00,000 ಮೇಲೆ ಬರ್ತೈತೆ. 1,38,600 ಇಂಟು 230 ಮಾಡೋದೈತಿ ಅಂತಂದ್ ಹೇಳಿದ್ರೆ ಇದನ್ನ ನೋಡ್ಬಿಟ್ಟೆ ಬಿಟ್ಬಿಟ್ಟಿರ್ತೈತಿ. ಇದೇನ್ ನಮ್ ಕಡೆ ನೀಗಂಗಿಲ್ ಬಿಡುದು ಅನ್ಸುತ್ತಲ್ಲ, ಮೈಂಡ್ ಅಲ್ಲಿ ಬರುತ್ತಲ್ಲ, ಇದನ್ನೇನ್ ನಮ್ಗೇನ್ ನೀಗಂಗಿಲ್ಲದ, ಇದನ್ ಮಾಡೋದ್ ಬೇಡ, ಬ್ಯಾರದ್ ಮಾಡೋಣ ಅಂತ ಹೇಳಿ. ಬಟ್ ಆದ್ರೆ ಈಸಿನೇ ಇರೋದು. ಸೊ ನಾವು ಸಾಲ್ವ್ ಮಾಡ್ಕೋಬೇಕು. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟ್ರೈ ಮಾಡ್ರಿ. ಇದನ್ನ ಈಸಿ ಐತೆ, ನಿಮ್ ಪ್ರಕಾರ ತುಂಬಾ ಈಸಿ ಆಗಿರೋ ಕ್ವಶನ್ ಇದು. ನಾವು ಮೊದಲು ಏನಂತಂದ ಹೇಳಿದ್ರೆ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಾಕೆಟ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಬ್ರಾಕೆಟ್ ಗಳು ಯಾವ್ದಾವು ಸರ್? ಇದು ಒಂದ ಬ್ರಾಕೆಟ್ ಐತೆ, ಈ ಬ್ರಾಕೆಟ್ ಸಾಲ್ವ್ ಮಾಡ್ರಿ, ಈ ಬ್ರಾಕೆಟ್ ಸಾಲ್ವ್ ಮಾಡ್ರಿ. ಸೊ ಇದು ಒಂದೇದ ಆನ್ಸರ್ ಹೇಳ್ರಿ, ಇದ್ರದ್ದು ಎರಡನೇದ ಆನ್ಸರ್ ಹೇಳ್ರಿ. ಎರಡರದ್ದು ಆನ್ಸರ್ ಹೇಳ್ರಿ, ನೀವೇ ಹೇಳ್ರಿ, ನಾನೇನ್ ಸಾಲ್ವ್ ಮಾಡೋದ್ ಬೇಡ. ಫಸ್ಟ್ ಒನ್ ಸಾಲ್ವ್ ಮಾಡಿ ನಂಗೆ ಆನ್ಸರ್ ಹೇಳ್ರಿ ಎಲ್ರು, ಪ್ರತಿಯೊಬ್ರು ಆನ್ಸರ್ ಹೇಳ್ರಿ. ಇದನ್ನ ಸಾಲ್ವ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ? ಸೊ ಇದನ್ನ ಸಾಲ್ವ್ ಮಾಡಿದಾಗ ನಮ್ಗ ಆನ್ಸರ್ ಎಷ್ಟು ಬರುತ್ತೆ? ವೆರಿ ಗುಡ್, 380 ಬರುತ್ತೆ. ಎಷ್ಟು ಬರುತ್ತೆ? 380. ಗುಡ್ ಗುಡ್, 380. ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ? ಅದು ಈಸಿನೇ ಇರ್ಲಿ, 2 + 2 ಇದ್ರೂ ಕೂಡ 4 ಅಂತ ಆನ್ಸರ್ ಹೇಳಬೇಕೆಲ್ರು.
ಇದೆಷ್ಟು ಬರುತ್ತೆ? 17 ಅಂತ ಬರುತ್ತೆ. ವೆರಿ ಗುಡ್. ಸೊ ಇಲ್ಲಿ ಏನ್ ಉಳಿತು? ಡಿವೈಡೆಡ್ ಬೈ 12 ಉಳಿತು, ಇಂಟು 3 ಉಳಿತು. ಇಲ್ಲಿ ಏನು ಇಲ್ಲ ಅಂದ್ರೆ ನಡುವೆ ಏನಿರುತ್ತೆ? ಏನು ಇಲ್ಲ ಅಂದ್ರೆ ನಡುವೆ ಏನಿರುತ್ತೆ? ಇಂಟು ಇರುತ್ತೆ, -35. ಇವಾಗ ನೋಡ್ರಿ, ಡಿವೈಡೆಡ್ ಬೈ ಐತಿ, ಇಂಟು ಅದಾವು, ಮೈನಸ್ ಐತಿ. ಫಸ್ಟ್ ಯಾವ್ದನ್ನ ನಾವು ಸಾಲ್ವ್ ಮಾಡ್ಕೋಬೇಕು ಸರ್? ಡಿವೈಡೆಡ್ ಬೈ ಸಾಲ್ವ್ ಮಾಡ್ಕೊಬೇಕು. ಡಿವೈಡೆಡ್ ಬೈ ಇದನ್ನ ಸಾಲ್ವ್ ಮಾಡ್ರಿ ನೋಡೋಣ. ಈ ಡಿವೈಡೆಡ್ ಬೈ ನ ಸಾಲ್ವ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? ಡಿವೈಡೆಡ್ ಬೈ ನ ಸಾಲ್ವ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? ವೆರಿ ಗುಡ್. ಸೊ 380 ಡಿವೈಡೆಡ್ ಬೈ 12 ಮಾಡಿ. ಸೊ 2 6 12, 2 1 2, ಒಂದ್ ಕೈಲ ಬರುತ್ತೆ 9 ಎರಡು ಅಂದ್ರೆ 2 1 9 ಏನಂತಂದ್ರೆ 380. ಆಮೇಲೆ 3ರಿಂದ ಮಾಡ್ರಿ, 3 2 6, ಇಲ್ಲಾಂದ್ರೆ 2 3 ಮಾಡ್ರಿ, 2 3 6. ಇಲ್ಲಿ ಎಷ್ಟಾಗತ್ತ? 2 8 2 9 18, 2 5 10. ಸೊ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ್ರೆ ಇದನ್ನ ಸಾಲ್ವ್ ಮಾಡಿದಾಗ 95 ಡಿವೈಡೆಡ್ ಬೈ 3 ಬರುತ್ತೆ. 95 ಡಿವೈಡೆಡ್ ಬೈ 3 ನಮ್ಗೆ ಅಷ್ಟೇ ಸಾಕು. ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟು ಬಂತು? 95 ಡಿವೈಡೆಡ್ ಬೈ 3. ಇನ್ನೇನೇನು ಉಳಿತು? ಇಂಟು 3 ಉಳಿತು, ಇಂಟು 17 ಉಳಿತು, ಆಮೇಲೆ 35. ಇನ್ ನೆಕ್ಸ್ಟ್ ಏನೈತ್ರಿ? ನೆಕ್ಸ್ಟ್ ಏನಂತಂದ್ರೆ ಇಂಟುಗಳನ್ನ ಸಾಲ್ವ್ ಮಾಡ್ಕೋಬೇಕು. ಇದನ್ನ ಸಾಲ್ವ್ ಮಾಡ್ಕೊಳ್ರಿ. 3 ಒಂದ್ಲೆ 3 ಒಂದ್ಲೆ ಏನ್ ಉಳಿತು ಇವಾಗ? 95 ಇಂಟು 1 ಇಂಟು 17. ಸೊ ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ನೋಡ್ರಿ? 95 ಇಂಟು 1 ಇಂಟು 17. 95 ಇಂಟು 17 ಮಾಡ್ಕೊಂಡಾಗ ಎಷ್ಟು ಬರುತ್ತೆ? 7ರಿಂದ ಮಾಡ್ರಿ. 7 5 35, ಆಮೇಲೆ 7ರಿಂದ 9 ಗುಣಿಸ್ರಿ. 7 9 63, 63 ಪ್ಲಸ್ 3 66. ಆಮೇಲೆ 1ರಿಂದ ಅಷ್ಟ ಮಾಡವಲ್ಲ, ಇನ್ನೊಂದ್ ಮಾಡ್ಬೇಕು, 1 ಪ್ಲಸ್ ಕೊಡ್ಬೇಕು. 1 5 5, 1 9 9. ಸೊ ಇದು 5 ಕೆಳಗಡೆ ಬರುತ್ತಾ, 6 5 11, 10 16. ಸೊ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ರೆ 16 15 ಬರುತ್ತೆ. ಇದನ್ನ ಸಾಲ್ವ್ ಮಾಡ್ಕೊಂಡಾಗ 16 15 ಮೈನಸ್ 35. ಸೊ ನಮ್ದು ಕಂಪ್ಲೀಟ್ ಲಾಸ್ಟ್ ಆನ್ಸರ್ ಏನ್ ಬರುತ್ತೆ ಇದ್ರದ್ದು? 1615ರಲ್ಲಿ 35 ಕಳೆದ್ರೆ ಎಷ್ಟು ಉಳಿತೈತಿ? ವೆರಿ ಗುಡ್, 1580 ಉಳಿಯುತ್ತೆ. ಇಲ್ಲಿ ನಾನು ಇನ್ನೊಂದು ಮಾಡ್ದಲ್ಲ, ಈ ತರ ಸಾಲ್ವ್ ಮಾಡ್ದು ಗೊತ್ತಾ? ಇಂಟು ಮಾಡಿದ್ವಿ. ಇದು ಯಾರಿಗಾದ್ರೂ ಬೇಸಿಕ್ ವಿಡಿಯೋ ಮಾಡಿ ಹಾಕ್ಬೇಕಾ? ಮಲ್ಟಿಪ್ಲಿಕೇಶನ್ ಮಾಡೋದು ಏನಾದ್ರು ವಿಡಿಯೋ ಮಾಡಿ ಹಾಕ್ಬೇಕಾ ಯಾರಿಗಾದ್ರೂ? ಬೇಡ ಅಲ್ಲ. ಇವಾಗ ಈ ತರ ಇರುತ್ತೆ, 380 ಇಂಟು 122, ಈ ತರ ಇಂಟು ಮಾಡೋದಿರ್ತಾವ. ಮಾಡಾಕ್ಬೇಕಾ? ಸೊ ಓಕೆಪ್ಪ, ನಾಳೆ ಮಾರ್ನಿಂಗ್ ಹಾಕಿರ್ತೀನಿ. ನಾಳೆ ಮಾರ್ನಿಂಗ್ ಹಾಕಿರ್ತೀನಿ. ಓಕೆ, ಡನ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಸಿಂಪಲ್ ಆಗೈತಿ, ಬಟ್ ಅದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕು. ಮೊದಲು ಏನ್ ಮಾಡ್ಬೇಕ್ರಿ? ಮೊದಲು ಇದನ್ನ ಬ್ರಾಕೆಟ್ ನ ಸಾಲ್ವ್ ಮಾಡಿ ನೋಡ್ರಿ. ಎಲ್ಲರೂ ಲೇಟ್ ಮಾಡಕ್ ಹೋಗ್ಬೇಡ್ರಿ, ಇನ್ನು ಬಾಳ ಕ್ವಶನ್ಸ್ ಗಳಿದಾವೆ, ಇಲ್ಲ ನಾಳೆಗೂ ಅದನ್ನ ತಗೋಬೇಕಾಗತ್ತ. ನೋಡ್ರಿ, ನಾವು ಬ್ರಾಕೆಟ್ ಗಳನ್ನ ಸಾಲ್ವ್ ಮಾಡ್ಬೇಕು. ಫಸ್ಟ್ ಈ ತರ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕಾಗತ್ತ. ಸೊ ಆನ್ಸರ್ ಎಷ್ಟು ಬರುತ್ತೆ? 2 + 3 ಅಂತಂದ ಹೇಳಿದ್ರೆ 5 ಬರುತ್ತೆ. ವೆರಿ ಗುಡ್. ನಾನು ಉಳಿದದ್ದೆಲ್ಲ ಹಂಗ ಬರ್ಕೋತೇನೆ. 2 ಡಿವೈಡೆಡ್ ಬೈ 3 ಈ ತರ ಬ್ರಾಕೆಟ್ ಐತಿ, ಆಮೇಲೆ ಫ್ಲವರ್ ಬ್ರಾಕೆಟ್ 3 ಏನು ಇಲ್ಲ ಅಂದ್ರೆ ಏನಿರುತ್ತೆ? ಇಂಟು ಇರುತ್ತೆ. ಇದನ್ನ ಗುಣಿಸಿದಾಗ ಕೂಡಿಸಿದಾಗ ಎಷ್ಟಪ್ಪ ಅಂತಂದ ಹೇಳಿದ್ರೆ 5. ಇಲ್ಲೂ ಏನು ಇಲ್ಲ ಅಂದ್ರೆ ಎಷ್ಟಿರುತ್ತೆ? ಇಂಟು ಇರುತ್ತೆ. 12 ಈ ತರ ಬ್ರಾಕೆಟ್. ಇಲ್ಲಿ ಏನಪ್ಪಾ ಅಂತಂದ್ರೆ 18, ಆಮೇಲೆ ಸ್ಕ್ವೇರ್ ಬ್ರಾಕೆಟ್ ಕಂಪ್ಲೀಟ್ ಆಯ್ತು. ಇದು ನೆಕ್ಸ್ಟ್ ನಾವ್ ಯಾವ್ದನ್ನ ಸಾಲ್ವ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಫ್ಲವರ್ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಇದ್ರಲ್ಲಿ ಏನೈತಿ? -3 ಇಂಟು 5 ಇಂಟು 12 ಅಂತಂದೈತೆ. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬರ್ತೈತೆ? 12 5 60. 60 ಇಂಟು 3 ಎಷ್ಟಾಯ್ತು? 180. -180 ಬರುತ್ತೆ. ಸೇಮ್ ಹಂಗೆ ಬರ್ಕೋಬೇಕು. ಇಲ್ಲಿ ನೋಡ್ರಿ, 2 ಡಿವೈಡೆಡ್ ಬೈ 3 ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡೆವು. ನೆಕ್ಸ್ಟ್ ಏನೈತಿ? ಈ ತರ ಬ್ರಾಕೆಟ್ -180. ನೆಕ್ಸ್ಟ್ ಇಲ್ಲಿ ಏನೈತೆ? ಏನು ಇಲ್ಲ ಅಂತಂದ ಹೇಳಿದ್ರೆ ಇಲ್ಲಿ ಇಂಟು ಇರುತ್ತೆ, 18. ಅದಾದ ನಂತರ ಇಂಟು 4 ಅಂತಂದ ಹೇಳಿ. ಎಸ್, ನೆಕ್ಸ್ಟ್ ನೋಡ್ರಿ, ಟ್ರೈ ಮಾಡ್ರಿ. ಎಲ್ಲಾ ಕಡೆ ಇಂಟುನ ಐತೆ. ಸೊ ಇದನ್ನು ಕೂಡ ನಾವು ತೆಗೆದಾಕ್ಬಹುದು, ಯಾಕಂತಂದ ಹೇಳಿದ್ರೆ ಇಲ್ಲೂ ಕೂಡ ಇಂಟುನ ಬರುತ್ತೆ. ಸೊ 2 ಡಿವೈಡೆಡ್ ಬೈ 3, ಇಲ್ಲಿ ಲಾಸ್ಟ್ ಒಂದ್ಗೆ ಮೈನಸ್ ತಗೊಂಡ್ ಬಂದ್ಬಿಡ್ತೀನಿ. ಆಮೇಲೆ ಇಲ್ಲಿ 180 ಇಂಟು 18 ಇಂಟು 4. ಎಲ್ಲಾ ಕಡೆ ಇಂಟುನ ಇದಾವ. ಸೊ ಇಲ್ಲಿ ನೋಡ್ರಿ, 3 ಒಂದ್ಲೆ 3 6ಲೆ ಏನೇನು ಉಳಿತು? ಇದ್ ಮೈನಸ್ ಹಂಗ ಬರುತ್ತ. 2 6ಲೆ 120 ಬಂತು. 120 ಇಂಟು 18 ಅಂದ್ರೆ
18 0 0, 18 2 36, 18 1 18 ಪ್ಲಸ್ 3 ಏನಂತಂದ್ರೆ 21 ಇಂಟು 4 ಮಾಡ್ರಿ ಲಾಸ್ಟ್ದು 4 0 4 0 4 6 24 4 1 4 ಪ್ಲಸ್ 2 6 4 2 8 ಟೋಟಲ್ ಆಗಿ 8640 ಬರುತ್ತೆ. ಸೊ ಎಲ್ರಿಗೂ ಕ್ಲಿಯರ್? 8640. SSC GD ಒಳಗಡೆ ಆನ್ಸರ್ ಹೆಂಗಿರ್ತಾವ ಅಂತಂದ ಹೇಳಿದ್ರೆ 0ದಿಂದ ಹಿಡ್ಕೊಂಡು 500 ಒಳಗಡೆ ಮಾತ್ರ ಆನ್ಸರ್ ಬರುತ್ತೆ. ಅಬ್ಬಬ್ಬ ಜಾಸ್ತಿ ಹೋದ್ರೆ 1000 ಇಷ್ಟೇ. ಇದನ್ನ ಬಿಟ್ಟು ಜಾಸ್ತಿ ಹೋಗಂಗಿಲ್ಲ ನಿಮ್ದು ಆನ್ಸರ್. ಸೊ ಆರಾಮಾಗಿ ಮಾಡ್ಕೋಬಹುದಲ್ಲ. ಆನ್ಸರ್ ಏನು 200, 196, 180, 139 ಇದೇ ತರ ಆನ್ಸರ್ಗಳು ಬರ್ತಾವ. 500 ದಾಟಂಗಿಲ್ಲ ನಿಮ್ದು ಆನ್ಸರ್, ಅದಕ್ಕಿಂತ ಕಮ್ಮಿನೇ ಇರುತ್ತೆ. ಬಟ್ ಅದನ್ನ ನಾನ್ ಪ್ರಾಕ್ಟೀಸ್ ಮಾಡಿಸುವಾಗ ಎಲ್ಲಾನು 1000 ಮೇಲೆ ಜಿಗುತ್ತೆ ಅಷ್ಟೇ. ಪ್ರಾಕ್ಟೀಸ್ ಮಾಡುವಾಗ ತುಂಬಾ ಟಫ್ ಆಗಿರೋದು ಪ್ರಾಕ್ಟೀಸ್ ಮಾಡೋದು. ನೆಕ್ಸ್ಟ್ ನೋಡು. ಈಸಿ ಬಂದಪ್ಪ. ಇಷ್ಟು ಈಸಿಯಾಗಿ ಕೇಳ್ತಾರ ನೋಡ್ರಿ, ಇದನ್ನ ಟ್ರೈ ಮಾಡ್ರಿ. ಫಸ್ಟ್ ರಾಂಗ್ ಆಗಿತ್ತು ಮಾಡಿದೆ ನೋಡ್ರಿ. ಇಲ್ಲಿ ನೋಡ್ರಿ, ಫಸ್ಟ್ ಬ್ರಕೆಟ್ ಇಲ್ಲಿ ಇರೋದು ಸಾಲ್ವ್ ಮಾಡೋದು. ಬ್ರಕೆಟ್ ಇಲ್ಲಿ ಇರೋದು ಸೈಡ್ ಬರ್ಕೊಂತೀನಿ ನೋಡ್ರಿ. 2 ಡಿವೈಡೆಡ್ ಬೈ 5 ಪ್ಲಸ್ 8 ಡಿವೈಡೆಡ್ ಬೈ 5 ಐತೆ. ನಾನು ಇವಾಗ ಕೂಡ್ಸ್ಬೇಕ್ರಿ. ಸರ್ ಇಲ್ಲೂ 5 ಐತ್ರಿ, ಇಲ್ಲೂ 5 ಐತಿ ಕೆಳಗಡೆ. ಅಂದ್ರೆ ಏನ್ ಲಸ ತಕ್ಕೊಳ್ಳೋದ್ ಬೇಡ್ರಿ, 5 ಬಂತ್ರಿ. ಸೊ ಅಂದ್ರೆ ಇದನ್ನೇ 2 ಪ್ಲಸ್ 8 ಅಂತ ಬರ್ಕೊಂಡ್ವಿ. ಸೊ 10 ಡಿವೈಡೆಡ್ ಬೈ 5 ಅಂತಂದ ಹೇಳಿ ಬಂತು. ಕರೆಕ್ಟಾ? 10 ಡಿವೈಡೆಡ್ ಬೈ 5. ಸರ್ ಇಲ್ಲಿ ಇನ್ನೂ ಏನ್ ನೋಡ್ರಿ, ಇದನ್ನ ನಾವ್ ಇನ್ನೂ ಸಾಲ್ವ್ ಮಾಡ್ಕೋಬಹುದ್ರಿ. 10 ಡಿವೈಡೆಡ್ ಬೈ 5 ನ 5 ಒಂದ್ಲೆ 5 2 ನಮ್ದು ಆನ್ಸರ್ ಎಷ್ಟು ಬಂತು? 2 ಬಂತ್ರಿ. ಇಲ್ಲಿ ನೋಡ್ರಿ, ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಎಷ್ಟಪ್ಪ ಅಂತಂದ್ರೆ 2. ಇನ್ನೇನ್ ಉಳಿತು? -3. ನೋಡ್ರಿ, 2ರಾಗ 3 ಕಳಿಯಕ್ ಬರಂಗಿಲ್ಲ. ಸೊ 3ರಾಗ ಏನಪ್ಪಾ ಅಂತಂದ್ರೆ 2 ಕಳಿತೀರಿ, 1 ಬಂತು. ಸೊ ದೊಡ್ಡ ಸಂಖ್ಯೆ ಹಿಂದ್ಗಡೆ ಏನಾಯ್ತಾ? ಮೈನಸ್ ಐತಾ. ನಮ್ದು ಆನ್ಸರ್ ಏನ್ ಬರುತ್ತಂದ್ರ -1 ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಅಲ್ಲಿ ನೋಡ್ದಾಗ ಹಿಂಗೋ ಐತಾ, ಬಟ್ ಅದ್ರ -1 ಆನ್ಸರ್. ಸಿಂಪಲ್. ಟ್ರೈ ಮಾಡ್ತೀರಿ? ಸಿಂಪಲ್ ಐತಿ ಇದು ಕೂಡ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಏನಂತಂದ ಹೇಳಿದ್ರೆ ಈ ರೀತಿಯಾಗಿರೋ ಬ್ರಕೆಟ್ ನ ಸಾಲ್ವ್ ಮಾಡ್ಕೊಬೇಕು. ಸೊ ಇಲ್ಲಿ ನೋಡ್ರಿ, ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ನಮ್ಗೆ? 19 ಪ್ಲಸ್ 3 ಅಂತಂದ ಹೇಳಿದ್ರೆ ಎಷ್ಟು ಬಂತು? 22 ಬಂತು. ಕರೆಕ್ಟ್? 22. ಇಲ್ಲಿ ನೋಡ್ರಿ, ಹಂಗ ಬರ್ಕೋತೀನಿ 3. ನೆಕ್ಸ್ಟ್ ಏನೈತಿ? 3 ಪ್ಲಸ್ 3 ಈ ತರ ಬ್ರಕೆಟ್ 42 -3. ಇಲ್ಲಿ ಏನು ಇಲ್ಲ ಅಂದ್ರೆ ಇಂಟು ಇರುತ್ತ. ಸೊ 22. ಇದನ್ನ ಬ್ರಕೆಟ್ ಕ್ಲೋಸ್ ಮಾಡ್ಕೊಂಡ್ವಿ. ಸರ್ ನೆಕ್ಸ್ಟ್ ಏನ್ ಮಾಡ್ಕೋಬೇಕಂತಂದ ಹೇಳಿದ್ರೆ ರೀ, ಈ ತರ ಬ್ರಕೆಟ್ ನ ಸಾಲ್ವ್ ಮಾಡ್ಕೊಬೇಕು. ಫ್ಲವರ್ ಬ್ರಕೆಟ್ ನ ಸಾಲ್ವ್ ಮಾಡ್ಕೊಬೇಕು ಬೋರ್ಡ್ ಮಾಸ್ ರೂಲ್ ಪ್ರಕಾರ. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಏನಾಗತ್ತೆ, ಅದನ್ನ ಸೈಡ್ ಬರ್ಕೊಂತೀನಿ. 42 -3 ಇಂಟು 22 ಅಂತಂದೈತೆ. ಮೈನಸ್ ಇಂಟು ಒಳಗಡೆ ಏನು, ಇದನ್ನ ಮಾಡ್ಕೋಬೇಕು. ಇಂಟು ಫಸ್ಟ್ ಮಾಡ್ಕೋಬೇಕು. 22 ಮೂರ್ಲೆ ಎಷ್ಟಾಗತ್ತ? 66 ಆಗತ್ತ. 42 - 66 ಅಂತಂದ ಹೇಳಿದ್ರೆ ನಮ್ಗೆ 42ರಲ್ಲಿ 66 ಕಳಿಯಕ್ ಬರಂಗಿಲ್ಲ. 66ರಲ್ಲಿ 42 ಕಳಿಬೇಕು. ಎಷ್ಟು ಬರ್ತೈತಿ? 24 ಬರುತ್ತೆ. ದೊಡ್ಡ ಸಂಖ್ಯೆ ಹಿಂದ್ಗಡೆ ಏನೈತಿ? ಮೈನಸ್ ಐತಿ. -24. ಸೊ ಇದನ್ನೆಲ್ಲ ಬರ್ಕೋತೀನಿ ನೋಡ್ರಿ. 3 ಬ್ರಕೆಟ್ ಒಳಗಡೆ 3 ಪ್ಲಸ್ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 3 ಏನು ಇಲ್ಲ ಅಂತಂದ ಹೇಳಿದ್ರೆ ಏನಿರುತ್ತ? ಇಂಟು ಇರುತ್ತ. ಸೊ ಅದಾದ ನಂತರ -24. -24 ಈ ಬ್ರಕೆಟ್ ನ ಕ್ಲೋಸ್ ಮಾಡ್ತೀವಿ. ಕ್ಲಿಯರ್? ಸೊ ಇವಾಗ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಇವಾಗ ಏನಂತಂದ್ರೆ ಬಾಳ ಇಂಪಾರ್ಟೆಂಟ್. ಸರ್ ಈ ಬ್ರಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಏನೇನ್ ಐತ್ರಿ? 3 ಐತ್ರಿ, ಪ್ಲಸ್ 3 ರೀ, ಇಂಟು ಇದು -24 ಅಂತಂದ ಐತ್ರಿ. ಇವಾಗ ನಾವು ಯಾವ್ದನ್ನ ಮಾಡ್ತೀವಿ? ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಫಸ್ಟ್ ಗ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಈ ಮೈನಸ್ ಬಿಟ್ಬಿಡ್ರಿ, ಇದು ತಲೆಗಿಂದ ಮೈನಸ್ ತೆಗೆದ್ ಬಿಡ್ರಿ. ಈ 3 ಇಂಟು 24 ಎಷ್ಟಾಗತ್ತ? 24 ಮೂರ್ಲೆ ಎಷ್ಟಾಗತ್ತ? 72 ಆಗತ್ತ. ಓಕೆ. ಅದಾದ ನಂತರ ಈ ಮೈನಸ್ ಹಂಗೆ ಬರುತ್ತೆ. 3 ಇಂಟು -24 ಮಾಡಿದ್ರ ಇದನ್ನ ಹೆಂಗ್ ಮಾಡ್ಬೇಕು? 3 ಇಂಟು -24 ಅಂದ್ರೆ -72 ಆಯ್ತು. ಅದಾದ ನಂತರ ಇದು ಇಲ್ಲಿ ನೋಡ್ರಿ, ಇದು ಪ್ಲಸ್ ಐತಿ, ಇಲ್ಲಿ ಮೈನಸ್ ಬಂದ್ ಪ್ಲಸ್ ಇಂಟು ಮೈನಸ್ ಮಾಡಿದ್ರ ಸರ್ ನಮಗೆ ಟೋಟಲ್ ಆಗಿ ಮೈನಸ್ ಬರುತ್ತೆ. ಇದನ್ನೆರಡು ಸಾಲ್ವ್ ಮಾಡ್ಕೊಡ್ರಿ. 3ರಾಗ 72 ಕರೆಯಕ್ ಬರಂಗಿಲ್ಲ. 72ರಾಗ 3 ಕಳಿಬೇಕು. ಅಂದ್ರೆ ಎಷ್ಟು ಬರ್ತೈತಿ? 69 ಬರುತ್ತೆ. ಸೊ ದೊಡ್ಡ ಸಂಖ್ಯೆ ಹಿಂದ್ಗಡೆ ಮೈನಸ್ ಐತಿ, -69. ಸೊ ಇಲ್ಲಿ ಏನ್ ಉಳಿತಿ ಇವಾಗ? ಇದನ್ನೆಲ್ಲ ಸಾಲ್ವ್ ಮಾಡಿದಾಗ 3 ಇಂಟು -69 ಮಾಡ್ಬೇಕು. ಅಂದ್ರೆ ಎಷ್ಟು ಬರ್ತೈತಿ?
69 ಇಂಟು 3 ಮಾಡ್ಕೊಳ್ಳಿ. 3 9 27, 3 6 18, 18 2 20, 207 ಬಂತು. ಸೊ ಇದು ಮೈನಸ್ ಏನೈತಲ್ಲ ಅದನ್ನ ತಗೊಂಡ್ ಬರ್ಬೇಕು. -207 ಅಂತಂದ ಹೇಳಿ ಆನ್ಸರ್ ಬರುತ್ತೆ. ಇದು ಎಲ್ರಿಗೂ ಕ್ಲಿಯರ್? ಗೊತ್ತಾಗ್ತೈತಲ್ಲ ಹೆಂಗ್ ಮಾಡ್ಬೇಕಂತಂದೇಳಿ. ಸರ್ ಇಲ್ಲಿ ಇಂಟು ಐತೆ, ಈ 3ನ್ನ -24ಕ್ಕೆ ಇಂಟು ಮಾಡತ್ತೇವೆ. ಇದನ್ನ ನೆನ್ಪಿಟ್ಕೋಬೇಕು. 3 ಇಂಟು -24 ಅಂತಂದೈತೆ, ಅದಕ್ಕ ದೂರ ಬರ್ಕೊಂಡಿದ್ದು. ಈ 3ನ್ನ -24ಕ್ಕೆ ಇಂಟು ಮಾಡ್ಕೋಬೇಕು. ಅದನ್ನ 3 -24 ಬರ್ಕೊಳಂಗಿಲ್ಲ. ಕ್ಲಿಯರ್? ಈ ಇಂಟು ಏನೈತಲ್ಲ ಅದನ್ನ ಇಂಟು ಮಾಡ್ಲೇಬೇಕು ನೀವು. ಅದನ್ನ -24ಕ್ಕೆ ಇಂಟು ಮಾಡ್ಕೊಳತ್ತೀರಿ. ಅರ್ಥ ಆಗೈತೆ ಎಲ್ರಿಗೂ? ಗುಡ್. ಹಂಗೆ ಇದು ಸ್ವಲ್ಪ ಏನಪ್ಪಾ ಅಂತಂದ್ರೆ ಹೇಳಿದ್ರೆ ಜಾಸ್ತಿ ಒಂಥರ ತಲೆ ನುಸು ತರ ಐತಲ್ಲ. ಕೆಲವೊಂದು ಯುದ್ಧಗಳ ಬಗ್ಗೆ ನಾನು ನಿಮ್ ಕ್ವಶನ್ಸ್ ಗಳನ್ನ ಕೇಳ್ತೀನಿ. ಸೊ ಯುದ್ಧಗಳು ಏನೇನ್ ನಡೆದವು, ಏನೇನಿಲ್ಲ. ದ ಫಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಮ ಇದ್ರೊಳಗಡೆ ನಮ್ಮ ಭಾರತ ದೇಶದಲ್ಲಿ ಮಹಾನ್ ಒಬ್ಬ ದೊರೆ ಬರ್ತಾನ. ಅವ್ನು ಯಾರಪ್ಪಾ ಅಂತಂದ ಹೇಳಿದ್ರೆ ಅಶೋಕ ಅಂತಂದ ಹೇಳ್ತೀವಿ. ಅಶೋಕ. ಸೊ ಇವನನ್ನ ನಾವ್ ಏನಂತ ಕರಿತೀವಿ ಅಂದ್ರೆ, ನಮ್ಮ ಭಾರತ ದೇಶದಲ್ಲೆಲ್ಲ ಅತಿ ಹೆಚ್ಚು ಶಾಸನಗಳನ್ನ ಕೆತ್ತತಾನ. ಅದಕ್ಕೋಸ್ಕರ ಇವನ ಶಾಸನಗಳ ಪಿತಾಮಹ ಅಂತಾನು ಕೂಡ ಕರಿತೀವಿ. ಇವನು ಕೂಡ ಏನಂತಂದ್ರೆ ಒಂದು ಯುದ್ಧವನ್ನ ಮಾಡ್ತಾನ. ಆ ಯುದ್ಧದ ಹೆಸರು ಏನಪ್ಪಾ ಅಂತಂದ್ರೆ, ಯಾವ ಯುದ್ಧ ಅಂತಂದ ಹೇಳ್ತೀವಿ? ಕಳಿಂಗ ಯುದ್ಧ ಅಂತ ಕರಿತೀವಿ. ಏನಂತ ಕರಿತೀವಪ್ಪ ಅಂತಂದ್ರೆ ಕಳಿಂಗ ಯುದ್ಧ. ವೆರಿ ಗುಡ್. ಸೊ ಇದು ಯಾವಾಗ ನಡೆಯುತ್ತಪ್ಪ ಅಂತಂದ್ರೆ ಕ್ರಿಸ್ತ ಪೂರ್ವ 261ರಲ್ಲಿ ನಡೆಯುತ್ತೆ. ಇದು ಒಂದು ಯುದ್ಧ. ಸೊ ಈ ಯುದ್ಧದಲ್ಲಿ ಏನಂತಂದ ಹೇಳಿದ್ರೆ ಅಪಾರ ಸಾವು ನೋವು, ರಕ್ತ ಅದು ಇದು ಆಗ್ಬಿಟ್ಟು ಏನಂತಂದ ಹೇಳಿದ್ರೆ ಅವನ್ಗೆ ತುಂಬಾ ಬೇಜಾರಾಗ್ಬಿಡ್ತೈತೆ. ಬೇಜಾರಾಗ್ಬಿಟ್ಟು ಅವನ್ ಏನಂತಂದ ಹೇಳಿದ್ರೆ ಚಂಡಾಶೋಕ ಇದ್ದವನು ಧರ್ಮಾಶೋಕ ಆಗ್ತಾನ, ಅಂದ್ರೆ ಕನ್ವರ್ಟ್ ಆಗ್ತಾನ ಅವನು. ನೆಕ್ಸ್ಟ್ ಯುದ್ಧ ಮಾಡಕ್ ಹೋಗಂಗಿಲ್ಲ. ಇದು ಒಂದ್ ಯುದ್ಧ, ಕಳಿಂಗ ಯುದ್ಧ ಅಂತಂದ ಹೇಳಿದ್ವಿ. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಕೆಲವೊಂದು ಯುದ್ಧಗಳು ಬರ್ತಾವ. ನಮ್ಗೆ ಕ್ವಶನ್ ಅಲ್ಲಿ ಕೇಳೋದು ಒಂದು ಕಳಿಂಗ ಯುದ್ಧದ ಬಗ್ಗೆ ಕೇಳ್ತಾನ. ಅದಾದ ನಂತರ ನೆಕ್ಸ್ಟ್ ಬರುವಂತ ಯುದ್ಧಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗ್ಬೋದು. ಸೊ ಯಾವುದು ಸರ್? 1757ರಲ್ಲಿ ಒಂದು ಯುದ್ಧ ಬರುತ್ತೆ. ಯಾವ ಯುದ್ಧ? 1757ರಲ್ಲಿ ಒಂದು ಯುದ್ಧ ಬರುತ್ತೆ. ಜಸ್ಟ್ ನೇಮ್ಗಳಷ್ಟೇ, ಉಳಿದದ್ದೆಲ್ಲ ಏನ್ ಬೇಡ. ಸೊ 1757, ವೆರಿ ಗುಡ್. ಪ್ಲಾಸಿ ಕದನ ಅಂತ ಕರಿತೀವಿ. ಪ್ಲಾಸಿ ಕದನ. ಅದಾದ ನಂತರ ನೆಕ್ಸ್ಟ್ 1761ರಲ್ಲಿ ಒಂದು ಯುದ್ಧ ನಡೆಯುತ್ತೆ. 1760ರಲ್ಲಿ 1760ರಲ್ಲಿ ಒಂದು ಯುದ್ಧ ನಡೆಯುತ್ತೆ, ವಾಂಡಿವಾಶ್ ಕದನ. ವಾಂಡಿವಾಶ್ ಕದನ. ಅದಾದ ನಂತರ ನೆಕ್ಸ್ಟ್ 1764ರಲ್ಲಿ ಒಂದು ಯುದ್ಧ ನಡೆಯುತ್ತೆ. ಅದೇನಪ್ಪಾ ಅಂತಂದ ಹೇಳಿದ್ರೆ ಬಕ್ಸಾರ್ ಕದನ ಅಂತಂದ ಹೇಳ್ತೀವಿ. ಬಕ್ಸಾರ್ ಕದನ. ಇವು 3 ಯುದ್ಧಗಳು ಇಂಪಾರ್ಟೆಂಟ್. ಇದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದಪ್ಪಾ ಅಂತಂದ ಹೇಳಿದ್ರೆ ಮತ್ತೆ ಕೆಲವೊಂದು ಯುದ್ಧಗಳು ಬರ್ತಾವ. ಆ ಯುದ್ಧಗಳು ಬಹಳ ಇಂಪಾರ್ಟೆಂಟ್. ಒಂದ್ ಯಾವುದು? ಪಾನಿಪತ್. ಸರ್ ಒಂದನೇ ಪಾನಿಪತ್ ಕದನ ಅಂತಂದ ಹೇಳ್ತೀವಿ. ಯಾವಾಗ ನಡೆಯುತ್ತೆ? 1526. 1526. ಸರ್ ಎರಡನೇ ಪಾನಿಪತ್ ಕದನ ಅಂತಂದ ಹೇಳ್ತೀವ್ರಿ 1556. ಆಮೇಲೆ ಮೂರನೇ ಪಾನಿಪತ್ ಕದನ ಅಂತಂದ ಹೇಳ್ತೀವ್ರಿ 1761ರಲ್ಲಿ. ಈ 3 ಯುದ್ಧಗಳು ಇಂಪಾರ್ಟೆಂಟ್. ಈ 3 ಯುದ್ಧಗಳನ್ನ ಬಿಟ್ರೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಯುದ್ಧ ತರಾಯಿನ್ ಯುದ್ಧ ಅಂತ ಹೇಳ್ತೀವಿ. ಒಂದನೇ ತರಾಯಿನ್ ಯುದ್ಧ 1191ರಲ್ಲಿ. ಎರಡನೇ ತರಾಯಿನ್ ಯುದ್ಧ ಏನಪ್ಪಾ ಅಂತಂದ್ರೆ 1192ರಲ್ಲಿ. ಈ 2 ಯುದ್ಧಗಳು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ರಿಪೀಟ್ ಆಗಿ ಬರುವಂತಹ ಕ್ವಶನ್ಸ್ಗಳು. ಆಮೇಲೆ ನೆಕ್ಸ್ಟ್ ನಮಗ್ ಕೇಳುವಂತ ಕ್ವಶನ್ಸ್ ಗಳೇನಂತಂದ್ರೆ ಹೇಳಿದ್ರೆ ಯುದ್ಧಗಳ ಮೇಲೆ. ಇವುಗಳನ್ನ ಬಿಟ್ಬಿಟ್ಟು ಜಾಸ್ತಿ ಬೇರೆ ಯಾವುದೇ ಯುದ್ಧಗಳನ್ನ ಕೇಳಂಗಿಲ್ಲ. ಕೇಳಿದ್ರೆ ಏನ್ ಕೇಳ್ತಾನ? ಆಂಗ್ಲೋ ಮೈಸೂರ್ ಯುದ್ಧಗಳದ್ದು ಒಪ್ಪಂದಗಳನ್ನ ಕೇಳ್ತಾನ, ಅಥವಾ ಆಂಗ್ಲೋ ಮರಾಠ ಯುದ್ಧಗಳದ್ದೇನಪ್ಪಾ ಅಂತಂದ್ರೆ ಒಪ್ಪಂದಗಳನ್ನ ಕೇಳ್ತಾನ. ಇಷ್ಟು ಬಿಟ್ಟು ಬೇರೆ ಕ್ವಶನ್ಸ್ಗಳು ಯುದ್ಧಗಳ ಮೇಲಾಗಿರ್ಬಹುದು ಅಥವಾ ಹಿಸ್ಟ್ರಿ ಒಳಗಡೆ ಅದೇನೇನ್ ಬರ್ತಾವಲ್ಲ ಥಿಂಗ್ಸ್ಗಳು, ಹಿಸ್ಟ್ರಿ ಥಿಂಗ್ಸ್, ಅವನ್ನೆಲ್ಲ ಕ್ವಶನ್ಸ್ ಕೇಳಂಗಿಲ್ಲ. ಜಸ್ಟ್ ಒಪ್ಪಂದಗಳೇನು, ಯುದ್ಧಗಳೇನು, ಯಾವಾಗ ನಡೀತು ಅಂತಂದ ಹೇಳಿ ನಮ್ಗೆ ಡೇಟ್ ಕೂಡ ಕೇಳುವಂತಹ ಥಿಂಗ್ಸ್ಗಳು ಬರ್ತಾವ. ಎಲ್ರಿಗೂ ಕ್ಲಿಯರ್? ಜಸ್ಟ್ ಸ್ವಲ್ಪ ಮೈಂಡ್ ಫ್ರೆಶ್ ಅಪ್ ಆಗಬೇಕಷ್ಟೆ. ಸೊ ನಾನು ಉಳಿದಿರೋ ಕ್ವಶನ್ಸ್ಗಳನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಯಾಕಂತಂದ ಹೇಳಿದ್ರೆ ಅವು ಬಹಳ ಟಫ್ ಇದಾವ. ಬಟ್ ಆದ್ರೆ ನಿಮಗ್ ನಾನು ಇವಾಗ ಏನಂತಂದ ಹೇಳಿದ್ರೆ ನೆಕ್ಸ್ಟ್ ನಾನು ನಿಮ್ಗೆ ಹೋಮ್ ವರ್ಕ್ ಕೊಡ್ತೀನಿ. ಒಂದು 3 ಕ್ವಶನ್ಸ್ಗಳನ್ನ ಹೋಮ್ ವರ್ಕ್ ಕೊಡ್ತೀನಿ ನಾನು ಇವಾಗ ಕಾಲ್ ಕಟ್ ಮಾಡಿದ ನಂತರ. ಅಂದ್ರೆ ಕ್ಲಾಸ್ ಮುಗಿದ ತಕ್ಷಣನೇ 3 ಕ್ವಶನ್ಸ್ಗಳು ನಿಮ್ಗೆ
ಹೋಮ್ ವರ್ಕ್ ಕೊಡ್ತೀನಿ, ಅದನ್ನ ನೀವು ಸಾಲ್ವ್ ಮಾಡ್ಬೇಕು. ನಾಳೆ ಕ್ಲಾಸಲ್ಲಿ ಅದನ್ನ ನಾನು ಸಾಲ್ವ್ ಮಾಡಿ. ಎನಿ ಕ್ವಶನ್ಸ್? ಆಮೇಲೆ ಇನ್ನೂ ಆದ್ರೂ ಕೂಡ ಹೇಳ್ತಿದ್ದೀನಿ, ಭಿನ್ನ ರಾಶಿ ಯಾರು ನೋಡಿಲ್ಲ ದಯವಿಟ್ಟು ಇನ್ನೊಂದ್ಸರಿ ನೋಡಿ. ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಅದರಲ್ಲಿ ಯಾವ್ದು ಮೇನು? ಡಿವೈಡೆಡ್ ಬೈ ಆಮೇಲೆ ಪ್ಲಸ್ ಮಾಡೋದು. ನಿಮಗೆ ಭಿನ್ನ ರಾಶಿ ರೂಪದಲ್ಲಿ ಎಲ್ಲ ಕಲ್ತ್ರಲ್ಲ, ಅದ್ರಲ್ಲಿ ತುಂಬಾ ಈಸಿ ಆಗಿರೋದು ಯಾವ್ದು? ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಹೆಂಗಂತಂದ್ ಹೇಳಿದ್ರೆ ಅವ್ರು ಯಾವಾಗೂ ಹಿಂಗ ಕೊಡೋದು, 2/3 ಡಿವೈಡೆಡ್ ಬೈ 8 ಡಿವೈಡೆಡ್ ಬೈ 4 ಅಂತಂದ್ ಹೇಳಿ. ಸೊ ಈ ತರ ಬಂದಾಗ ಒಂದು ಗೆರೆ ಹೊಡ್ಕೊಡ್ರಿ. ಸೊ ಇಲ್ಲಿ ಈ ತರ ಇದು ಮೊದಲು ಬೇಕಾದ್ರೆ ಹಿಂಗ್ ಬರ್ಕೊಡ್ 2/3 ಹೋಲ್ ಡಿವೈಡೆಡ್ ಬೈ 8 ಡಿವೈಡೆಡ್ ಬೈ 4. ಇದನ್ನ ರೌಂಡ್ ಹಾಕೊಡ್ರಿ, ಇದ್ರ ಕೆಳಗಡೆ ಇದನ್ನ ರೌಂಡ್ ಹಾಕೊಡ್ರಿ. ಸೊ ಅಂದ್ರೆ ಮೇಲ್ಗಡೆ ಇರೋದ್ನ ಎರಡು ರೌಂಡ್ ಹಾಕೊಡ್ರಿ. ಅದ್ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ 2 ಮತ್ತು 8 ಅಂತಂದ್ ಇರ್ತೈತೆ. ಆಮೇಲೆ 3 ಐತಲ್ಲ, ಇದನ್ನ ಇಲ್ಲೇ ಇಟ್ಕೊಡ್ರಿ. ಅದಾದ ನಂತರ 4 ಹಿಂಗ್ ಮಾಡ್ಕೊಡ್ರಿ. ಇನ್ನೊಂದು ನನ್ಗೆ ಯಾರೋ ಇವಾಗ ಹೇಳಿದ್ರಲ್ಲ ಸರ್, ಕ್ರಾಸ್ ಬರ್ಕೊಡ್ರಿ. ಕ್ರಾಸ್ ಬರ್ಕೋಬಹುದು. 2/3 ಐತಲ್ಲ, ಇದನ್ನ ಏನಂತ ಡಿವೈಡೆಡ್ ಬೈ ತೆಗ್ರಿ, ಇಂಟು ಮಾಡ್ರಿ. ಇದನ್ನ ಉಲ್ಟಾ ಬರ್ಕೊಡ್ರಿ. 4/8 ಅಂತಂದ್ರೆ ಅದನ್ನ ತೆಗೆದು ಈ ತರ ಒಂದು ಗೆರೆ ಎಳೆದ್ ಬಿಡ್ರಿ. ಮೇಲ್ಗಡೆ ಇಂಟು ಮೇಲ್ಗಡೆ ಇಂಟು ಅಷ್ಟೇ. ಉಲ್ಟಾ ಬರ್ಕೊ 2/3 ಉಲ್ಟಾ 4/8. ನೋಡ್ರಿ ಪ್ರತಿಯೊಬ್ರು ಮೆಸೇಜ್ ಹಾಕ್ರಿ. ಈಗ ನೋಡ್ರಿ ನಾವು ಏನ್ ಕಲಿಯಾಕತ್ತೀವಪ್ಪ ಅಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್ ಕ್ವಶನ್ ಗಳನ್ನ ನಾವು ಸಾಲ್ವ್ ಮಾಡಕತ್ತೀವಿ. ಈ ಕಾನ್ಸೆಪ್ಟ್ ಮೇಲೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ SSC GD ಒಳಗಡೆ 3 to 4 ಟೈಪ್ಸ್ ಕ್ವಶನ್ಸ್ ಗಳನ್ನ ಕೇಳ್ತಾರ. 3 to 4 ಟೈಪ್ಸ್. ಆ ಎಲ್ಲಾ ಟೈಪ್ಸ್ ಕ್ವಶನ್ಸ್ ಗಳನ್ನ ನಾನು ನಿಮ್ಗೆ ಇವತ್ತು ಎಲ್ಲಾನು ಹೇಳ್ಕೊಡ್ತೀನಿ. ಆಮೇಲೆ ನೀವೇ ಸಾಲ್ವ್ ಮಾಡ್ಬೇಕಾಗತ್ತ. ನಾನ್ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ, ಯಾವ್ದು ಕೂಡ 500 ಮೇಲೆ ದಾಟಂಗಿಲ್ಲ. ಸೊ ಎಲ್ಲ ಕಮ್ಮಿ ಆನ್ಸರ್ದೇ ಇರ್ತಾವ. ಬಟ್ ಅದ್ರ ಬೋರ್ಡ್ ಮಾಸ್ ರೂಲ್ ಅನ್ನ ಪ್ರಾಪರ್ ಆಗಿ ಫಾಲೋ ಮಾಡ್ಬೇಕಾಗತ್ತೆ. ಸೊ ಕ್ಲಿಯರ್? ಇಲ್ಲಿ ನೋಡ್ರಿ, ಬಿ ಅಂತಂದ್ ಹೇಳಿದ್ರೆ ಏನ್ ಹೇಳ್ತೀವಿ? ಬ್ರಕೆಟ್ಸ್ ಗಳಂತಂದ್ ಹೇಳ್ತೀವಿ. ಮೊದ್ಲಿಗೆ ಯಾವ ಬ್ರಕೆಟ್ ನ ಸಾಲ್ವ್ ಮಾಡ್ಕೋಬೇಕಂದ್ರ ಈ ರೀತಿಯಾಗಿರೋ ಬ್ರಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಯಾವ್ದು? ಫ್ಲವರ್ ಬ್ರಕೆಟ್ ನ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಕ್ವೇರ್ ಬ್ರಕೆಟ್ ನ ಸಾಲ್ವ್ ಮಾಡ್ಕೊಬೇಕು. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಆಫ್, ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್, ರೂಟ್ ಎಕ್ಸ್, ಈ ರೀತಿಯಾಗಿರೋ ಸ್ಪೆಷಲ್ ಏನ್ ಬರ್ತಾವಲ್ಲ ಅವುಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತ. ಅದಾದ ನಂತರ ನೆಕ್ಸ್ಟ್ ಡಿ ಅಂತಂದ್ ಹೇಳಿದ್ರೆ ಡಿವಿಷನ್ ಅಂತಂದ್ ಹೇಳ್ತೀವಿ. ಎಂ ಅಂದ್ರ ಮಲ್ಟಿಪ್ಲಿಕೇಶನ್, ಎ ಅಂದ್ರ ಎಡಿಷನ್, ಲಾಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮೈನಸ್ ಮಾಡ್ಕೋಬೇಕು. ಇದು ನಮ್ದು ರೂಲ್. ಇದ್ರ ಪ್ರಕಾರ ಫಾಲೋ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಆನ್ಸರ್ ಕರೆಕ್ಟ್ ಆಗಿರೋದು ಬರುತ್ತೆ. ಇದನ್ನ ಫಾಲೋ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಅವಾಗೂ ಆನ್ಸರ್ ಬರುತ್ತೆ, ಅದು ಕರೆಕ್ಟ್ ಆಗಿರಂಗಿಲ್ಲ. 2 ಮಾರ್ಕ್ಸ್ ಈಸಿಯಾಗಿ ಹೋಗುತ್ತೆ. ಎಲ್ರಿಗೂ ಕ್ಲಿಯರ್? ಅರ್ಥ ಆಯ್ತಾ? ಸೊ ನಾವ್ ಇವಾಗ ಈಗ ನೋಡ್ರಿ, ನಾನು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ. SSC GD ಒಳಗಡೆ ಏನ್ ಕ್ವಶನ್ ಕೇಳಿದಾರ 2025ರಲ್ಲಿ ಮತ್ತು 2024ರಲ್ಲಿ ಎಲ್ಲಾ ಕ್ವಶನ್ಸ್ ಗಳನ್ನ ನಾನು ತಗೊಂಡ್ ಬಂದಿದ್ದೀನಿ, ಆಲ್ ಟೈಪ್ಸ್. ನೀವು ಒಂದೊಂದಾಗಿ ಸಾಲ್ವ್ ಮಾಡ್ಕೋಬೇಕು. ಫಸ್ಟ್ ನೀವೇ ಸಾಲ್ವ್ ಮಾಡ್ಬೇಕು, ಆಮೇಲೆ ನಾನು ಸಾಲ್ವ್ ಮಾಡ್ತೀನಿ. ನೋಡ್ರಿ ಫಸ್ಟ್ ಏನೈತೆ, ಫಸ್ಟ್ ಟೈಪ್ ನೋಡ್ರಿ, ಇಲ್ಲಿ ಏನ್ ಮಾಡಿದಾರ ಅಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಮತ್ತು ಇಂಟು ಪರಸ್ಪರ ಬದಲಾಯಿಸಿದ್ರೆ ಅಂತಂದ್ ಹೇಳ್ರಿ. ಇಲ್ಲಿ ಏನೈತಲ್ಲ ಈ ಇದ್ರೊಳಗಡೆ ಸೆಂಟೆನ್ಸ್ ಒಳಗಡೆ ಡಿವೈಡೆಡ್ ಬೈ ಏನೈತಲ್ಲ ಅದನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇಂಟು ಆಗಿ ಬದಲಾಯಿಸಬೇಕು ಅಂತ ಕೊಟ್ಟಿದಾರ. ಆಮೇಲೆ ಪ್ಲಸ್ ಇದ್ದದನ್ನ ಮೈನಸ್ ಆಗಿ ಬದಲಾಯಿಸ್ಬೇಕಂತ ಹೇಳಿ. ಪ್ಲಸ್ ಇದ್ದದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಮೈನಸ್ ಆಗಿ ಬದಲಾಯಿಸಿದ್ರ ಇಲ್ಲಿ ಕ್ವಶನ್ ಮಾರ್ಕ್ ಅಂತಂದ್ ಐತಲ್ಲ, ಸೊ ಅದ್ರದ್ದು ಆನ್ಸರ್ ಎಷ್ಟು ಬರುತ್ತ ಅಂತ ಕ್ವಶನ್ ಕೇಳಿದ್ರೆ ಇದು ಫಸ್ಟ್ ಟೈಪ್ ಕ್ವಶನ್. ಇಲ್ಲಿ ಏನ್ ಮಾಡ್ಬೇಕು? ಈ ಇಕ್ವೇಶನ್ ಒಳಗಡೆ ಡಿವೈಡೆಡ್ ಬೈ ಐತಲ್ಲ, ಈ ಡಿವೈಡೆಡ್ ಬೈ ನ ಏನಂತ ಬರಿಬೇಕು? ಇಂಟು ಅಂತ ಬರಿಬೇಕು. ಆಮೇಲೆ ಪ್ಲಸ್ ಅಲ್ಲಿ ಐತೆ, ಈ ಪ್ಲಸ್ ಅನ್ನ ಏನಂತ ಮಾಡ್ಬೇಕಂದ್ರೆ ಮೈನಸ್ ಅಂತ ಬರಿಬೇಕು. ಸೊ ಅದನ್ನೆರಡನ್ನು ಚೇಂಜ್ ಮಾಡ್ಬಿಟ್ಟು ಸಾಲ್ವ್ ಮಾಡ್ರಿ. ಆನ್ಸರ್ ಎಷ್ಟು ಬರುತ್ತೆ ಅಂತ ನನಗೆ ಹೇಳ್ರಿ, ಆಮೇಲೆ ನಾನು ಸಾಲ್ವ್ ಮಾಡ್ತೀನಿ. ಕ್ಲಿಯರ್? ಟ್ರೈ ಮಾಡಿ. ಫಸ್ಟ್ ಕ್ವಶನ್ ಅಲ್ಲ, ನೆಕ್ಸ್ಟ್ ನೀವು ಸಾಲ್ವ್ ಮಾಡಕ್ರೆ ಇಲ್ಲಿ ನೋಡ್ರಿ, ಡಿವೈಡೆಡ್ ಬೈ ಇಂಟು ಎಲ್ಲ ನೋಡ್ರಿ. ಡಿವೈಡೆಡ್ ಬೈ ಇಲ್ಲಿ ಐತ್ರಿ, ಅದಾದ ನಂತರ ಇಂಟು ಐತ್ರಿ. ಇವನ್ನೆರಡು ಪರಸ್ಪರ ಬದಲಾಯಿಸ್ಕೊಳ್ಳೋಣ. ಕ್ಲಿಯರ್? ಇದು ಒಂದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಏನೈತಿ? ಪ್ಲಸ್ ಮತ್ತು ಮೈನಸ್ ಐತಿ. ಪ್ಲಸ್ ಎಲ್ಲೈತಿ? ಇಲ್ಲೈತಿ. ಮೈನಸ್ ಎಲ್ಲೈತಿ? ಇಲ್ಲೈತಿ. ಇವೆರಡು ಬದಲಾಯಿಸ್ಕೋಬೇಕು. ಈಗ ನಾನು ಬದಲಾಯಿಸಿ ಬರಿತೀನಿ ನೋಡ್ರಿ. 50 ಇಲ್ಲಿ ಏನ್ ಬರಿಬೇಕು? ಪ್ಲಸ್ ಬರಿಬೇಕು ಮೈನಸ್ ಇದ್ದಲ್ಲಿ. ಆಮೇಲೆ 9 ಡಿವೈಡೆಡ್ ಬೈ ಇದ್ದಲ್ಲಿ ಏನ್ ಬರಿಬೇಕು? ಇಂಟು ಬರಿಬೇಕು. 1 ಇಲ್ಲಿದ್ದಲ್ಲಿ ಏನ್ ಬರಬೇಕು? ಪ್ಲಸ್ ಇದ್ದಲ್ಲಿ ಮೈನಸ್ ಬರಬೇಕು. 63 ಇಲ್ಲಿ ಏನೈತಲ್ಲ ಇಂಟು ಇದ್ದಲ್ಲಿ ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಬರಬೇಕು 7. ಸೊ ಇದನ್ನ ಬದಲಾಯಿಸಿ ಬರ್ಕೊಂಡ್ ನಂತರ ಇವಾಗ ಪ್ಲಸ್ ಇಂಟು ಮೈನಸ್ ಡಿವೈಡೆಡ್ ಬೈ ಐತೆ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಚೆಕ್ ಮಾಡಿದ್ರೆ ಬ್ರಾಕೆಟ್ಸ್ ಗಳಿಲ್ಲ, ಆಮೇಲೆ ಆಫ್ ಇಲ್ಲ. ನೆಕ್ಸ್ಟ್ ಏನಂದ್ರೆ ಡಿವಿಷನ್ ಮಾಡ್ಬೇಕು. ಸೊ ಡಿವಿಷನ್ ಎಲ್ಲೈತಿ? ಇಲ್ಲೈತಿ. ಅಂದ್ರೆ ಇದನ್ನ ಡಿವಿಷನ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ ಹೇಳ್ರಿ. ಸೊ 63 ಡಿವೈಡೆಡ್ ಬೈ
7 ಮಾಡಿದ್ರೆ ಎಷ್ಟು ಬರುತ್ತೆ? ವೆರಿ ಗುಡ್, 9 ಬರುತ್ತೆ. ನಾನು ಬರ್ಕೋತೀನಿ ನೋಡ್ರಿ. ನೆಕ್ಸ್ಟ್ 50 ಪ್ಲಸ್ 9 ಇಂಟು 1 ಮೈನಸ್ 9 ಬಂತು. ಸೊ ಆನ್ಸರ್ ಎಷ್ಟು ಬಂತು ಅಂತ ಹೇಳಿದ್ರೆ 9 ಬಂತು. ಇವಾಗ ಪ್ಲಸ್ ಇಂಟು ಮೈನಸ್ ಐತೆ, ಈಗ ಡಿವೈಡೆಡ್ ಬೈ ಮಾಡಿದ್ವಿ. ನೆಕ್ಸ್ಟ್ ಏನು? ಇಂಟು ಮಾಡ್ಕೋಬೇಕು. ಅಂದ್ರೆ 9 ಇಂಟು 1 ಅಂತ ಮಾಡ್ಕೊಂಡ್ರೆ ನಮ್ದು ಆನ್ಸರ್ ಎಷ್ಟು ಬರುತ್ತಾ? 50 ಪ್ಲಸ್ ಇದನ್ನ ಸಾಲ್ವ್ ಮಾಡ್ಕೊಂಡಾಗ 9 ಇಂಟು 1 9 ಬಂತು, ಆಮೇಲೆ 9. ಸೊ ಇನ್ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್? ಪ್ಲಸ್ ಮಾಡ್ಬೇಕ್ರಿ. ಪ್ಲಸ್ ಮೈನಸ್ ಐತೆ, ಪ್ಲಸ್ ಮಾಡ್ಬೇಕು. ಇಲ್ಲಿ ನೋಡ್ರಿ, 9 ಹಿಂದ್ಗಡೆ ಪ್ಲಸ್ ಐತೆ, ಆಮೇಲೆ 50 ಹಿಂದ್ಗಡೆ ಪ್ಲಸ್ ಐತೆ, ಅಂದ್ರೆ ಇವನ್ನ ಎರಡು ಕೂಡಿಸ್ಬೇಕು. ಎಷ್ಟಾಯ್ತು? ಸೊ 59 ಆಯ್ತು, ಮೈನಸ್ 9. ಸೊ ಇವಾಗ ನೋಡ್ರಿ, 59 ಮೈನಸ್ 9 ಮಾಡ್ರಿ ಅಂತಂದ್ ಹೇಳಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತಾ? 50 ಅಂತಂದ್ ಹೇಳಿ ಬರುತ್ತೆ. ಸೊ ಆಪ್ಷನ್ 4 ಏನಂದ್ರೆ ಕರೆಕ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಅದ್ಲು ಬದಲು ಮಾಡಿ ಬರೆದ್ರೆ ನಮಗ್ ಕರೆಕ್ಟ್ ಆಗಿ, ಇದು ಫಸ್ಟ್ ಟೈಪ್ ಇದು. ಸೊ ಸೆಕೆಂಡ್ ಕ್ವಶನ್ ನೀವು ಟ್ರೈ ಮಾಡ್ತೀರಿ, ಆಮೇಲೆ ನೆಕ್ಸ್ಟ್ ನಾನು ಸಾಲ್ವ್ ಮಾಡ್ತೀನಿ. ಸೆಕೆಂಡ್ ಟೈಪ್ ಇದನ್ನ ನೋಡ್ರಿ, ಇಲ್ಲಿ ಏನ್ ಮಾಡಿದಾರ ಅಂತಂದ್ ಹೇಳಿದ್ರೆ ಹೇಳ್ತೀನಿ ನೋಡ್ರಿ. ಇಲ್ಲಿ ಪ್ಲಸ್ ಮತ್ತು ಮೈನಸ್ ಅನ್ನ ಅದ್ಲು ಬದಲು ಮಾಡ್ಕೋಬೇಕು. ಪ್ಲಸ್ ಮತ್ತು ಮೈನಸ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಅದ್ಲು ಬದಲು ಮಾಡ್ಕೋಬೇಕು. ನೆಕ್ಸ್ಟ್ ಇಂಟು ಆಮೇಲೆ ಡಿವೈಡ್ ಬೈ ನ ಏನಂತಂದ್ ಹೇಳಿದ್ರೆ ಅದ್ಲು ಬದಲು ಮಾಡ್ಕೋಬೇಕು. ಸೊ ಅವಾಗ ಏನಂತಂದ್ ಟ್ರೈ ಮಾಡಿ ಬರ್ಕೋತೀನಿ ನೋಡ್ರಿ. ಇವಾಗ 18 ಡಿವೈಡೆಡ್ ಬೈ 5 ಪ್ಲಸ್ 26 ಮೈನಸ್ 45 ಇಂಟು 5 ಐತೆ. ಇಲ್ಲಿ ಫಸ್ಟ್ ನಾನು ಏನಂತಂದ್ರೆ ಮಾರ್ಕ್ ಮಾಡ್ಕೋತೀನಿ. ಏನೈತಿ ಸರ್? ಪ್ಲಸ್ ಮತ್ತು ಮೈನಸ್ ಅದ್ಲು ಬದಲು ಮಾಡ್ಕೋಬೇಕು, ಇಂಟರ್ಚೇಂಜ್ ಅಂತಂದ್ ಹೇಳ್ತೀವಿ. ಎಲ್ಲೈತಿ? ಪ್ಲಸ್ ಮತ್ತು ಮೈನಸ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಅದ್ರಲ್ಲಿ ಬದಲು ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದ್ ಏನ್ ಕೊಟ್ಟಿದ್ದಾನೆ ಸರ್? ಇಂಟು ಮತ್ತು ಡಿವೈಡೆಡ್ ಬೈ. ಎಲ್ಲೈತಿ? ಇಂಟು ಇಲ್ಲೈತಿ, ಡಿವೈಡೆಡ್ ಬೈ ಎಲ್ಲೈತಿ. ಇವನ್ ಎರಡೂನು ಏನಂತಂದ್ ಹೇಳಿದ್ರೆ ಅದ್ರಲ್ಲಿ ಬದಲು ಮಾಡ್ಕೋಬೇಕು. ನಾನ್ ಮಾಡ್ತೀನಿ ನೋಡ್ರಿ. 18 ಇಂಟು 5, ಆಮೇಲೆ ಇಲ್ಲಿ ಮೈನಸ್ ಬರುತ್ತಾ 26 ಪ್ಲಸ್ 45 ಡಿವೈಡೆಡ್ ಬೈ 5. ಇವಾಗ ನೋಡ್ರಿ, ಟ್ರೈ ಮಾಡ್ರಿ. ದ ಫಸ್ಟ್ ಒನ್ ಸಾಲ್ವ್ ಮಾಡ್ರಿ. ಏನ್ ಬರುತ್ತೆ? ಸೊ ಇಂಟು ಮೈನಸ್ ಪ್ಲಸ್ ಡಿವೈಡೆಡ್ ಬೈ ಅಂತಂದ ಹೇಳಿದ್ರೆ ಫಸ್ಟ್ ಒನ್ ಡಿವೈಡೆಡ್ ಬೈ ಮಾಡ್ಬೇಕಾಗತ್ತ ಬೋರ್ಡ್ ಮಾಸ್ ರೂಲ್ ಪ್ರಕಾರ. ಸೊ ಡಿವೈಡೆಡ್ ಬೈ ಮಾಡ್ರೆ ನಿಮ್ಗೆ ಎಷ್ಟು ಬರುತ್ತೆ ಆನ್ಸರ್? 45 ಡಿವೈಡೆಡ್ ಬೈ 5 ಮಾಡಿದ್ರೆ 9 ಬರುತ್ತೆ. ವೆರಿ ಗುಡ್. ಉಳಿದ್ ಬರ್ಕೋತೀವಿ ನೋಡ್ರಿ. 18 ಇಂಟು 5 ಮೈನಸ್ 26 ಪ್ಲಸ್ ಇದನ್ನ ಸಾಲ್ವ್ ಮಾಡ್ಕೊಂಡಾಗ 9 ಬಂತು. ನೆಕ್ಸ್ಟ್ ಏನ್ ಮಾಡ್ಬೇಕು? ಬೋರ್ಡ್ ಮಾಸ್ ರೂಲ್ ಪ್ರಕಾರ ಇಂಟು ಮಾಡ್ಕೋಬೇಕು. ಸೊ ಇದನ್ನ ಇಂಟು ಮಾಡ್ರಿ, ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ. 18 ಇಂಟು 5 ಎಷ್ಟು? ವೆರಿ ಗುಡ್, 90 ಬಂತು. 90 ಮೈನಸ್ 26 ಪ್ಲಸ್ 9. ಇವಾಗ ನೋಡ್ರಿ ಏನ್ ಮಾಡ್ಕೋಬೇಕು ಸರ್? ಪ್ಲಸ್ ಮತ್ತು ಮೈನಸ್ ಐತ್ರಿ, ಏನ್ ಮಾಡ್ಕೋಬೇಕಂದ್ರೆ ಪ್ಲಸ್ ಮಾಡ್ಕೋಬೇಕು. ಯಾವ್ಯಾವ್ದ್ರಿ ಸರ್? ಇದು 9 ಹಿಂದ್ಗಡೆ ಪ್ಲಸ್ ಐತ್ರಿ, 26 ಹಿಂದ್ಗಡೆ ಮೈನಸ್ ಐತ್ರಿ, ಅದ್ ಮಾಡಕ್ ಬರಂಗಿಲ್ಲ. 90 ಹಿಂದ್ಗಡೆ ಏನು ಇಲ್ಲ ಅಂದ್ರೂ ಪ್ಲಸ್ ಇರ್ತೈತ್ರಿ. 90 ಪ್ಲಸ್ 9 ಪ್ಲಸ್ ಮಾಡ್ರೆ ಎಷ್ಟಾಯ್ತು? 99 ಬಂತು. 99 ಮೈನಸ್ 26 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತೆ? 99ರಾಗ 26 ಕಳೆದ್ರೆ ವೆರಿ ಗುಡ್, 73 ಅಂತ ಬಂತು. ಸೊ ಈ ರೀತಿಯಾಗಿರೋ ಕ್ವಶನ್ಸ್ ಗಳನ್ನ ಕೇಳ್ತಾರ. ಇನ್ನು ನಾವು ಫಸ್ಟ್ ಟೈಪ್ ಮಾಡಾಕತ್ತೀವಿ. ಪ್ರತಿಯೊಬ್ಬರಿಗೂ ಅರ್ಥ ಆಯ್ತಾ? ಇವಾಗ 2 ಪ್ರಾಬ್ಲಮ್ ಮಾಡ್ತೀವಿ, ಎಲ್ರಿಗೂ ಅರ್ಥ ಆಯ್ತಾ? ಯಾರಿಗಾದ್ರೂ ಅರ್ಥ ಆಗಿಲ್ವಾ? ಇವಾಗ ಕೇಳ್ರಿ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಕೊಡ್ತಾನೆ, ಪ್ರತಿಯೊಬ್ರು ಸಾಲ್ವ್ ಮಾಡ್ಬೇಕು. ಮಾಡ್ತೀರಿ? ಇಲ್ಲಿ ನೋಡ್ರು, ಅದು ತಪ್ಪ ಬರ್ಲಿ ಏನ್ ಬರ್ಲಿ ಟ್ರೈ ಮಾಡ್ರಿ ನೋಡ್ನು. ಎಸ್, ಇಲ್ಲಿ ನೋಡ್ರಿ ಹೇಳ್ಕೊಡ್ತೇನೆ ನೋಡ್ರಿ. ಇಲ್ಲಿ ಮೈನಸ್ ಮತ್ತು ಡಿವೈಡೆಡ್ ಬೈ ನ ಪರಸ್ಪರ ಬದಲಾಯಿಸ್ಕೋಬೇಕು. ಇಂಟು ಮತ್ತು ಪ್ಲಸ್ ಅನ್ನ ಬದಲಾಯಿಸ್ಕೋಬೇಕು. ಯಾರಿಗೆ ಕನ್ನಡ ಅರ್ಥ ಆಗಂಗಿಲ್ಲ ಅವ್ರಿಗೆ ಹೇಳ್ಕೊಡ್ತೀನಿ. ಸೊ ಇವನ್ನೆರಡು ಬದಲಾಯಿಸ್ಕೋಬೇಕು. ಇದನ್ನ ಟ್ರೈ ಮಾಡ್ರಿ. ಇವಾಗ ಟ್ರೈ ಮಾಡ್ರಿ, ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ ಹೇಳಿ ಸಾಲ್ವ್ ಮಾಡ್ತೀನಿ ನೋಡ್ರಿ. ಬರ್ಕೋತೀನಿ ನೋಡ್ರಿ. 8 ಪ್ಲಸ್ 63 ಮೈನಸ್ 7 ಇಂಟು 7 ಡಿವೈಡೆಡ್ ಬೈ 9 ಅಂತಂದೈತೆ. ಇವಾಗ ಏನ್ ಹೇಳಿದಾರಪ್ಪ ಅಂತಂದ್ ಹೇಳಿದ್ರ ಇಂಟರ್ಚೇಂಜ್ ಮಾಡಂತಂದ್ ಹೇಳಿದ್ರೆ ಯಾವ ಸಿಂಬಲ್? ಮೈನಸ್ ಡಿವೈಡೆಡ್ ಬೈ. ಮೈನಸ್ ಇಲ್ಲೈತಿ, ಡಿವೈಡೆಡ್ ಬೈ ಇಲ್ಲೈತಿ, ಇವನ್ನೆರಡು ಇಂಟರ್ಚೇಂಜ್ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನ್ ಇಂಟರ್ಚೇಂಜ್ ಮಾಡಂತಂದ್ ಹೇಳ್ಯಾರ? ಇಂಟು ಮತ್ತು ಪ್ಲಸ್ ನ. ಇಂಟು ಇಲ್ಲೈತಿ, ಪ್ಲಸ್ ಇಲ್ಲೈತಿ, ಇವನ್ನೆರಡು ಇಂಟರ್ಚೇಂಜ್ ಮಾಡಿ ಬರ್ಕೋತೀನಿ ನೋಡ್ರಿ. 8 ಇಂಟು 63. ಸೊ ಮೈನಸ್ ಇದ್ದಲ್ಲಿ ಡಿವೈಡೆಡ್ ಬೈ ಬರುತ್ತೆ 7, ಆಮೇಲೆ ಪ್ಲಸ್ 7, ಇಲ್ಲಿ ಮೈನಸ್ 9 ಅಂತಂದೇಳಿ. ಸೊ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಡಿವೈಡೆಡ್ ಬೈ ಮಾಡ್ಬೇಕು ಫಸ್ಟ್ ಗೆ, ಆಮೇಲೆ ಇಂಟು ಮಾಡ್ಬೇಕು, ಪ್ಲಸ್ ಮಾಡ್ಬೇಕು, ಲಾಸ್ಟ್ ಮೈನಸ್ ಮಾಡ್ಕೊಬೇಕು. ಇವಾಗ ಡಿವೈಡೆಡ್ ಬೈ ಮಾಡ್ತೀನಿ ನೋಡ್ರಿ. 63 ಡಿವೈಡೆಡ್ ಬೈ 7 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ? 9 ಆಗತ್ತ. 8 ಇಂಟು 9 ಪ್ಲಸ್ 7 ಮೈನಸ್ 9. ಈಗ ಇಂಟು ಪ್ಲಸ್ ಮೈನಸ್ ಐತೆ, ಇದ್ರಲ್ಲಿ ಯಾವ ಚಿಹ್ನೆಯನ್ನ ಸಾಲ್ವ್ ಮಾಡ್ಕೋಬೇಕು? ಇಂಟು ಸಾಲ್ವ್ ಮಾಡ್ಕೋಬೇಕು. ಸಾಲ್ವ್ ಮಾಡ್ರಿ. 8 9 72 ಪ್ಲಸ್ 7 ಮೈನಸ್ 9.
ಇಲ್ಲಿ ನೋಡ್ರಿ ಇದ್ರ ಹಿಂದ್ಗಡೆನು ಪ್ಲಸ್ ಐತೆ ಅಂದ್ರೆ ಇದನ್ನ ಎರಡು ಪ್ಲಸ್ ಮಾಡ್ಕೋಬೇಕು ಇವಾಗ. 72 ಪ್ಲಸ್ 7 ಅಂತಂದ್ ಹೇಳಿದ್ರೆ 79 ಮೈನಸ್ 9 ಅಂದ್ರೆ ಆನ್ಸರ್ ಎಷ್ಟು ಬಂತು 70 ಅಂತಂದ್ ಹೇಳಿ ಬರುತ್ತೆ. ಸೊ ಎಲ್ರಿಗೂ ಕ್ಲಿಯರ್. ಸೇಮ್ ಅದೇ ರೀತಿಯಾಗಿ ಮೇ ಬಿ ಡಿಫ್ರೆಂಟ್ ಆಗಿರೋದಿರ್ಬೇಕು, ಇಲ್ಲ ಅದೇ ಇರಬೇಕು. ಎಸ್, ಇನ್ನೊಂದು ಪ್ರಾಬ್ಲಮ್ ಆಯ್ತು ಸಾಲ್ವ್ ಮಾಡಿ. ಯಾಕಂತಂದ್ ಹೇಳಿದ್ರೆ 2025ರಲ್ಲಿ ಇದೇ ರೀತಿ ಕ್ವಶನ್ಸ್ ಗಳನ್ನ ಜಾಸ್ತಿ ಕೇಳಿದಾನ. ಇಲ್ಲಿ ಏನೇನು ಪ್ಲಸ್ ಮತ್ತು ಡಿವೈಡೆಡ್ ಬೈ ಇಂಟರ್ಚೇಂಜ್ ಮಾಡ್ಕೋಬೇಕು, ಪ್ಲಸ್ ಡಿವೈಡೆಡ್ ಬೈ ಇಂಟರ್ಚೇಂಜ್ ಮಾಡ್ಬೇಕು, ಮೈನಸ್ ಇಂಟು ಇಂಟರ್ಚೇಂಜ್ ಮಾಡ್ಕೋಬೇಕು. ಸೊ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ. ಯಾವ್ದಾದ್ರು 100 ದಾಟೈತೆ, ನಿನ್ನ ನಾ 500 ಅಂತ ಹೇಳ ನಿಮ್ಗೆ ಆನ್ಸರ್. ಇನ್ನು 100 ಕೂಡ ದಾಟಿಲ್ಲ. ಮಾಡ್ಬೋದಲ್ಲ, ಈಸಿ ಆಗಿದಾವ್ ನೋಡ್ರಿ. ಸಾಲ್ವ್ ಮಾಡೋಣ. 16 ಮೈನಸ್ 2 ಇಂಟು 104 ಪ್ಲಸ್ 4 ಡಿವೈಡೆಡ್ ಬೈ 20 ಅಂತಂದ ಐತೆ. ಈಗ ನಮಗೇನ್ ಕೊಟ್ಟಿದಪ್ಪ ಅಂತಂದ ಹೇಳಿದ್ರೆ ಪ್ಲಸ್ ಡಿವೈಡೆಡ್ ಬೈ ಇಂಟರ್ಚೇಂಜ್ ಮಾಡ್ಕೋಬೇಕು, ಪ್ಲಸ್ ಡಿವೈಡೆಡ್ ಬೈ ಇಂಟರ್ಚೇಂಜ್. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನೈತಿ, ಮೈನಸ್ ಇಂಟು ಇಂಟರ್ಚೇಂಜ್ ಮಾಡ್ಬೇಕು, ಮೈನಸ್ ಮತ್ತು ಇಂಟು ಇಂಟರ್ಚೇಂಜ್ ಮಾಡ್ಕೋಬೇಕು. ಮಾಡ್ಕೊಂಡ್ ಬರ್ಕೋತೇವೆ ನೋಡ್ರಿ. 16 ಇದು ಇಂಟು 2 ಮೈನಸ್ 104 ಆಮೇಲೆ ಡಿವೈಡೆಡ್ ಬೈ 4 ಪ್ಲಸ್ 20 ಅಂತಂದೈತೆ. ಕರೆಕ್ಟ್ ಅಲ್ಲ ಈಗ ನಾ ಬರ್ಕೊಂಡಿದ್ದ? ಎಸ್. ಸೊ ಇವಾಗ ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟ್ ಯಾವುದು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಡಿವೈಡೆಡ್ ಬೈ ಮಾಡ್ಬೇಕು. ಡಿವೈಡೆಡ್ ಬೈ ಮಾಡ್ಕೊಂಡ್ರೆ ಆನ್ಸರ್ ಎಷ್ಟು ಬರ್ತೈತಿ ಹೇಳ್ರು? ಇದ 104 ಡಿವೈಡೆಡ್ ಬೈ 4 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತ? ವೆರಿ ಗುಡ್. ಎಷ್ಟು ಬರುತ್ತೆ? 26 ಬರುತ್ತೆ. ಉಳ್ದು ಬರ್ಕೊತ ನೋಡ್ರಿ. 16 ಇಂಟು 2 ಮೈನಸ್ ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬಂತು? 26 ಬಂತು, ಪ್ಲಸ್ 20. ನೆಕ್ಸ್ಟ್ ದ ಆನ್ಸರ್ ಏನ್ ಬರುತ್ತೆ? ಇಂಟು ಮಾಡ್ಕೊಂಡಾಗ ಇದನ್ನ. ಸೊ 16 32 ಮೈನಸ್ 26 ಪ್ಲಸ್ 20. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಮೈನಸ್ ಪ್ಲಸ್ ಐತೆ, ಪ್ಲಸ್ ಮಾಡ್ಕೋಬೇಕು. ಪ್ಲಸ್ ಮಾಡ್ಕೊಡ್ರಿ, ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ. ಪ್ಲಸ್ ಮಾಡ್ಕೊಂಡಾಗ ಇದನ್ನ ಮತ್ತೆ ಇದನ್ನ ಪ್ಲಸ್ ಮಾಡ್ಕೋಬೇಕು. ಇದನ್ನ ಮಾಡಕೋಕ್ ಬರಂಗಿಲ್ಲ. ಪ್ಲಸ್ 20 ಪ್ಲಸ್ 32 ಅಂತಂದ ಹೇಳಿದ್ರೆ ಪ್ಲಸ್ 52 ಮೈನಸ್ 26. 52 26 ಕಳೆದ್ರೆ ಎಷ್ಟ? 26. ವೆರಿ ಗುಡ್. ಸೊ ಇದೇನಪ್ಪಾ ಅಂತಂದ್ರೆ ನಮ್ದು ಆನ್ಸರ್ ಆಗತ್ತ. ಆಯ್ತು. ಇನ್ನೊಂದೈದು ಪ್ರಾಬ್ಲಮ್, ಇದನ್ನೊಂದ್ ಮಾಡ್ರಪ್ಪ. ಇದನ್ನ ನೀವ ಮಾಡ್ರಿ, ಏನು ಹೇಳ್ಕೊಡಂಗಿಲ್ಲ. ಇಲ್ಲಿ ಕೇಳಿಸ್ಕೊಡ್ರಿ. ಇಲ್ಲಿ ಈ ಕೆಳಗಿನ ಸಮೀಕರಣದಲ್ಲಿ ಪ್ಲಸ್ ಮತ್ತು ಮೈನಸ್ ಅನ್ನ ಪರಸ್ಪರ ಬದಲಾಯಿಸಬೇಕು ಅಂತಂದ ಹೇಳಿದಾರೆ. ಇಂಟರ್ಚೇಂಜ್ ಮಾಡ್ಕೋಬೇಕು. ಪ್ಲಸ್ ಮೈನಸ್ ಅನ್ನ ಇಂಟರ್ಚೇಂಜ್ ಮಾಡ್ಕೊಬೇಕು. ನೆಕ್ಸ್ಟ್ ಇಂಟು ಮತ್ತು ಡಿವೈಡೆಡ್ ಬೈ ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಪರಸ್ಪರ ಬದಲಾಯಿಸಬೇಕು ಅಂತ ಹೇಳ. ಬದಲಾಯಿಸಿದಾಗ ಆನ್ಸರ್ ಏನ್ ಬರುತ್ತ ಅಂತಂದ ಹೇಳಿ. ಈಗ ನಮ್ದು ಇಕ್ವೇಶನ್ ಏನೈತಿ? 19 ಪ್ಲಸ್ 55 ಇಂಟು 5 ಮೈನಸ್ 7 ಡಿವೈಡೆಡ್ ಬೈ 3 ಅಂತಂದೈತೆ. ಈಗ ನಾವು ಮಾರ್ಕ್ ಮಾಡೋಣ. ಪ್ಲಸ್ ಮತ್ತು ಮೈನಸ್ ಅನ್ನ ಅದ್ರ ಬದಲ್ ಮಾಡ್ಕೋಬೇಕು. ಹಳೆ ಅಲ್ಲ ಮಗಳ ಗಂಡ ತರ. ಮಗಳಲ್ಲ ಏನಂತ ಕರೆಕ್ಟ್ ಅಲ್ಲ? ಹಳೆ ಅಲ್ಲ ಮಗಳ ಗಂಡ, ಎರಡು ಒಂದೇ ಅಲ್ಲ ಹಂಗ. ಸೊ ಪ್ಲಸ್ ಇದ್ದಲ್ಲಿ ಏನ್ ಮಾಡ್ಕೋಬೇಕು? ಮೈನಸ್ ಇದ್ದಲ್ಲಿ ಪ್ಲಸ್ ಇದ್ದಲ್ಲಿ ಮೈನಸ್ ಬರ್ಕೋಬೇಕು, ಮೈನಸ್ ಇದ್ದಲ್ಲಿ ಪ್ಲಸ್ ಬರ್ಕೋಬೇಕು. ಅದ್ರಲ್ಲಿ ಬದಲ್ ಮಾಡಿ ಬರ್ಕೋಬೇಕು. ಸೇಮ್ ಅದೇ ರೀತಿಯಾಗಿ ಇನ್ನೊಂದ್ ಯಾವುದು? ಇಂಟು ಮತ್ತು ಡಿವೈಡೆಡ್ ಬೈ ನ ಅದ್ರ ಬದಲು ಮಾಡ್ಕೋಬೇಕು. ಸೊ ಇಂಟು ಇದ್ದಲ್ಲಿ ಡಿವೈಡೆಡ್ ಬೈ ಬರ್ಕೋಬೇಕು, ಡಿವೈಡೆಡ್ ಬೈ ಇದ್ದಲ್ಲಿ ಇಂಟು ಬರ್ಕೋಬೇಕು. ಸೊ ನಾನು ಬರ್ಕೋತೀನಿ ನೋಡ್ರಿ. 19 ಮೈನಸ್ 55 ಡಿವೈಡೆಡ್ ಬೈ 5 ಪ್ಲಸ್ 7 ಇಂಟು 3 ಅಂತಂದ ಹೇಳಿ ಅದ್ರಲ್ಲಿ ಬದಲು ಮಾಡ್ಕೊಂಡು. ಅಂದ್ರೆ ಪ್ಲಸ್ ಇದ್ದಲ್ಲಿ ಮೈನಸ್ ಬಂತು, ಇಂಟು ಇದ್ದಲ್ಲಿ ಡಿವೈಡೆಡ್ ಬೈ ಬಂತು, ಮೈನಸ್ ಇದ್ದಲ್ಲಿ ಪ್ಲಸ್ ಬಂತು, ಆಮೇಲೆ ನೆಕ್ಸ್ಟ್ ಡಿವೈಡೆಡ್ ಬೈ ಇದ್ದಲ್ಲಿ ಇಂಟು ಬಂತು. ಅದ್ರಲ್ಲಿ ಬದಲಾಯ್ತಾ? ಇವಾಗ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಸಾಲ್ವ್ ಮಾಡಿದಾಗ ಫಸ್ಟ್ ಡಿವೈಡೆಡ್ ಬೈ ಮಾಡ್ಬೇಕು. 55 ಡಿವೈಡೆಡ್ ಬೈ 5 ಮಾಡಿದ್ರೆ ಎಷ್ಟು ಬರ್ತೈತಿ? 55 ಡಿವೈಡೆಡ್ ಬೈ 5 ಮಾಡಿದ್ರೆ ವೆರಿ ಗುಡ್ 11 ಬರುತ್ತಪ್ಪ. ಉಳ್ದಂಗ ಬರ್ಕೋತೀನಿ. 19 ಮೈನಸ್ ಇದನ್ನ ಸಾಲ್ವ್ ಮಾಡಿದಾಗ 11 ಬಂತು, ಪ್ಲಸ್ 7 ಇಂಟು 3. ಈಗ ಮೈನಸ್ ಪ್ಲಸ್ ಇಂಟು ಐತೆ. ಇದ್ರಲ್ಲಿ ನಾವು ಯಾವ್ದಾದ್ರು ಒಂದ್ ಸಾಲ್ವ್ ಮಾಡ್ಕೋಬೇಕು. ಯಾವ್ದು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಡಿವೈಡೆಡ್ ಬೈ ಆದ ನಂತರ ಯಾವ್ದು ಮಾಡ್ಕೋಬೇಕು? ಇಂಟು ಮಾಡ್ಕೋಬೇಕು. ಇಂಟು ಮಾಡ್ಕೊಡ್ರಿ. ಇಂಟು ಇಲ್ಲೇ ಐತೆ. 7 ಮೂರ್ಲೆ ಎಷ್ಟಾಗತ್ತ? ವೆರಿ ಗುಡ್, ವೆರಿ ಗುಡ್, 21 ಆಗತ್ತ. 19 ಮೈನಸ್ 11 ಪ್ಲಸ್ 21. ಈಗ ನೆಕ್ಸ್ಟ್ ಏನು? ಮೈನಸ್ ಪ್ಲಸ್ ಐತ, ಪ್ಲಸ್ ಮಾಡ್ಕೋಬೇಕು ನೋಡ್ರಿ. ಪ್ಲಸ್ ಮಾಡ್ಕೋಬೇಕಂದ್ರೆ 21 ಪ್ಲಸ್ ಐತ್ರಿ, ಆಮೇಲೆ 11 ಮೈನಸ್ ಐತ್ರಿ, ಮಾಡ್ಕೋಕ್ ಬರಂಗಿಲ್ಲ. ಆಮೇಲೆ ಏನು ಇಲ್ಲ ಅಂದ್ರೆ 19 ಹಿಂದ್ಗಡೆ ಏನಿರುತ್ತೆ? ಪ್ಲಸ್ ಇರುತ್ತೆ. ಇವನ್ನೆರಡು ಪ್ಲಸ್ ಮಾಡ್ಕೋಬೇಕು. ಎಷ್ಟಾಗತ್ತ? ವೆರಿ ಗುಡ್, 40 ಆಯ್ತು. ಸೊ ನೆಕ್ಸ್ಟ್ ಇನ್ನೊಂದು ಉಳಿತು ಮೈನಸ್ 11. 40ರಾಗ 11 ಕಳೆದ್ರೆ ಎಷ್ಟ? 29. ಸೊ ಇದೇನಪ್ಪಾ ಅಂತಂದ್ರೆ ನಮ್ದು ಆನ್ಸರ್ ಆಗತ್ತೆ. ಎಲ್ರಿಗೂ ಅರ್ಥ ಆಯ್ತು?
ಹಾ, ಗುಡ್. ನೆಕ್ಸ್ಟ್ ಬೇರೆ ಐತೆ, ಇದನ್ನ ಟ್ರೈ ಮಾಡಿ. ಈಸಿ. ಇಲ್ಲಿ ಏನೇನ್ ಚೇಂಜ್ ಮಾಡ್ಕೋಬೇಕು? ಡಿವೈಡೆಡ್ ಬೈ ಮತ್ತು ಇಂಟೂನ ಚೇಂಜ್ ಮಾಡ್ಕೊಬೇಕು. ಒಂದು ಅಷ್ಟೇ, ಒಂದೇ ಐತೆ, ಅದನ್ನಷ್ಟೇ ಚೇಂಜ್ ಮಾಡ್ಕೋಬೇಕು. ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ, 11 ಡಿವೈಡೆಡ್ ಬೈ 4 ಪ್ಲಸ್ 3 ಇಂಟು 3 ಮೈನಸ್ 1 ಅಂತಂದ್ ಹೇಳಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇಕ್ವೇಶನ್. ಇದರಲ್ಲಿ ಅವ್ರು ಏನ್ ಚೇಂಜ್ ಮಾಡಂತಾರ ಅಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಇಂಟೂನ ಚೇಂಜ್ ಮಾಡ್ಕೋಬೇಕು. ಡಿವೈಡೆಡ್ ಬೈ ಇಲ್ಲೈತಿ, ಇಂಟು ಇಲ್ಲೈತಿ, ಇವನ್ನೆರಡು ಅದ್ಲು ಬದಲು ಮಾಡ್ಕೋಬೇಕು. ಡಿವೈಡೆಡ್ ಬೈ ಇದ್ದಲ್ಲಿ ಇಂಟು ಬರಿಬೇಕು, ಇಂಟು ಇದ್ದಲ್ಲಿ ಏನಂದ್ರೆ ಡಿವೈಡೆಡ್ ಬೈ ಬರಿಬೇಕು. ಬರ್ಕೋತೀನಿ ನೋಡ್ರಿ, 11 ಇಂಟು 4 ಪ್ಲಸ್ 3 ಡಿವೈಡೆಡ್ ಬೈ 3 ಮೈನಸ್ 1. ನಮ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಡಿವೈಡೆಡ್ ಬೈ ಆಮೇಲೆ ಇಂಟು ಆಮೇಲೆ ಪ್ಲಸ್ ಲಾಸ್ಟ್ ಮೈನಸ್ ಮಾಡ್ಕೊಬೇಕು. ಯಾಕಂದ್ರೆ ಬ್ರಾಕೆಟ್ಸ್ ಗಳು ಯಾವ ಇಲ್ಲ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳತ್ತಿಲ್ಲ ಈಗ ನಾವು. ಸೊ ಡಿವೈಡೆಡ್ ಬೈ ಮಾಡ್ಕೊಂಡ್ರ 3 ಡಿವೈಡೆಡ್ ಬೈ 3 ಮಾಡ್ಕೊಂಡ್ರ 1 ಬಂತು. ಸೊ ಉಳಿದೆಲ್ಲ ಹಂಗ ಬರ್ಕೊಂತೀನಿ. ಡಿವೈಡೆಡ್ ಬೈ ಮಾಡ್ಕೊಂಡ್ರೆ 1 ಬಂತು, ಮೈನಸ್ 1. ನೆಕ್ಸ್ಟ್ ಇಂಟು ಮಾಡ್ಕೋಬೇಕು. ಸೊ 11 ನಾಲ್ಕಲೆ 44 ಬಂತು, ಪ್ಲಸ್ 1 ಮೈನಸ್ 1. ನೆಕ್ಸ್ಟ್ ನೋಡ್ರಿ, ಪ್ಲಸ್ ಮಾಡ್ಕೋಬೇಕು, 45 ಆಗತ್ತ, ಆಮೇಲೆ ಮೈನಸ್ 1. ಸೊ 44 ಏನಪ್ಪಾ ಅಂದ್ರ ಆನ್ಸರ್ ಆಗತ್ತೆ. ಈಸಿ ಐತಿ. ಇನ್ನು ನೆಕ್ಸ್ಟ್ ಏನಂತಂತ ಹೇಳಿದ್ರೆ ಸೇಮ್ ಇದೇ ರೀತಿಯಾಗಿ ಬಟ್ ಅದ್ರ ಬ್ರಕೆಟ್ಸ್ ಗಳು ಬರ್ತಾವ. ಸೇಮ್ ಅದೇ ರೀತಿ ಆಗೈತೆ ಬಟ್ ಅದ್ರ ಬ್ರಕೆಟ್ಸ್ ಗಳು ಬರ್ತಾವ. ಇಲ್ಲಿ ಏನ್ ಕೊಡ್ತಾರ ಅಂತಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಸೆಕೆಂಡ್ ಟೈಪ್ ಇದು ತುಂಬಾ ಇಂಪಾರ್ಟೆಂಟ್. ಸೆಕೆಂಡ್ ಟೈಪ್, ಫಸ್ಟ್ ಟೈಪ್ ಕೇಳ್ತಾನ, ಇಲ್ಲಾಂದ್ರೆ ಸೆಕೆಂಡ್ ಟೈಪ್. ಸೆಕೆಂಡ್ ಟೈಪ್ ಏನಂದ್ರ ಇಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ಇವಾಗ ಪ್ಲಸ್ ಮೈನಸ್ ಅದಲ್ ಬದಲ್ ಮಾಡ್ರಿ ಅಂತಂದ ಹೇಳಿದ್ರು. ಬಟ್ ಅದ್ರ ಇಲ್ಲಿ ಹಂಗಿಲ್ಲ. ನಂಬರ್ಸ್ ಗಳನ್ನ ಅದಲ್ ಬದಲ್ ಮಾಡ್ರಿ, 2 ಅಥವಾ 3 ಅದಲ್ ಬದಲ್ ಮಾಡ್ರಿ, ಈ ತರ ಕೊಡ್ತಾರ. ಸೊ ಅದನ್ನ ನಾವು ಇವಾಗ ನೋಡ್ಕೊಬೇಕು. ಇಲ್ಲಿ ನಂಬರ್ಸ್ ಗಳನ್ನ ಅದ್ರಲ್ಲಿ ಬದಲು ಮಾಡ್ಕೋಬೇಕು. ನೋಡ್ರಿ, ಕೊಟ್ಟಿರುವ ಸಮೀಕರಣ, ಇದೇನು ಸಮೀಕರಣ ಐತಲ್ಲ, 2 ಸಂಖ್ಯೆಗಳನ್ನ ಪರಸ್ಪರ ಬದಲಾಯಿಸಿದ್ರ ನಮ್ಗೆ 218 ಆನ್ಸರ್ ಬರ್ಬೇಕು. ಇದನ್ನೆಲ್ಲಾ ಸಾಲ್ವ್ ಮಾಡಿದಾಗ ಕೆಳಗಡೆ ಸಂಖ್ಯೆಗಳನ್ನ ಯಾವ್ದಾದ್ರು 2 ಸಂಖ್ಯೆಗಳನ್ನ ಚೇಂಜ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರ್ಬೇಕು? 218 ಬರ್ಬೇಕು. ಕ್ವಶನ್ ಎಲ್ರಿಗೂ ಅರ್ಥ ಆಯ್ತು? ನಿಮ್ದು ಆನ್ಸರ್ ಬೇಡ ನಂಗೆ, ಮೊದಲು ಕ್ವಶನ್ ಅರ್ಥ ಆಯ್ತಾ ಎಲ್ರಿಗೂ? ಯಾರಿಗ ಅರ್ಥ ಆಗಿಲ್ಲ ಇನ್ನೊಂದ್ಸರಿ ಹೇಳ್ತೀನಿ. ಇದನ್ನ 218 ಹಿಡ್ಕೊಂಡು ಸಾಲ್ವ್ ಮಾಡಂಗಿಲ್ಲ, ಇದು ಈಕ್ವಲ್ ಅಂತ ಕೊಟ್ಟಾರ. ಇದನ್ನ ಬರ್ಬೇಕು. ಇದನ್ನ ಸಾಲ್ವ್ ಮಾಡಿದಾಗ 218 ಬರ್ಬೇಕು. ಹೆಂಗ್ ಬರ್ಬೇಕದು? ಯಾವ್ದಾದ್ರು 2 ಆಪ್ಷನ್ಸ್ ಗಳನ್ನ ಚೇಂಜ್ ಮಾಡಿದಾಗ ಬರ್ಬೇಕು ಅಂತಂದೇಳಿ. ನಾನ್ ನಿಮಗಿಲ್ಲಿ ಇದ್ರೊಳಗಂತೂ ಬರಂಗಿಲ್ಲ, ಇದ್ರೊಳಗ ನಾ ಟ್ರಿಕ್ಸ್ ಆಡಂಗಿಲ್ಲ. ಯಾಕಂತಂದ್ರೆ ನಾ ಸಾಲ್ವ್ ಮಾಡೋದ್ರೊಳಗಡೆ ಈಸಿ ಆಗಿರೋ ತಗೊಳಂಗಿಲ್ಲ, ಟ್ರಿಕ್ಸ್ ಗಳು ತಗೊಳಂಗಿಲ್ಲ. ಇಲ್ಲೊಂದು ನಾನು ನಿಮ್ಗೊಂದು ಟ್ರಿಕ್ಸ್ ಹೇಳ್ಕೊಡ್ಲಿ, ತುಂಬಾ ಚೆನ್ನಾಗಿರೋದು ಟ್ರಿಕ್ಸ್, ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಸರ್ ಇವಾಗ ಈ ತರ ಕೊಟ್ಟಿದ್ರ ಅವನು 4 ಆಪ್ಷನ್ ಅದಾವ್ರಿ, ಇದನ್ನೆಲ್ಲಾ ಮಾಡ್ಕೋತ ಕೂತ್ ಅಂತಂದ ಹೇಳಿದ್ರೆ ನಮ್ ತಲಿ ಕೆಟ್ಟ ಹೋದ್ರಿ. ಏನಾದ್ರು ಒಂದ್ ಹೇಳ್ರಲ್ಲ, ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಇದ್ರಲ್ಲಿ ಡಿವೈಡೆಡ್ ಬೈ ಎಲ್ಲೈತೆ ಅಂತ ನೋಡ್ಕೊಳ್ಳು. ಡಿವೈಡೆಡ್ ಬೈ ಎಲ್ಲೈತಲ್ಲ, ಸೊ ಅದ್ರ ಪಕ್ಕ ಇರೋ ಸಂಖ್ಯೆಗಳನ್ನ ಚೇಂಜ್ ಮಾಡ್ಕೊಳಕ್ ನೋಡು. ಫಸ್ಟ್ ಟ್ರೈ ಯಾವ್ದು ಮಾಡೋದು? ಡಿವೈಡೆಡ್ ಬೈ ಏನೈತಲ್ಲ ಇದ್ರೊಳಗೆ ಹುಡ್ಕಾಡೋದು. ಡಿವೈಡೆಡ್ ಬೈ ಐತಲ್ಲ 105 ಅಥವಾ 7 ಆ ಆಪ್ಷನ್ ಇರುವಂತ ಚೇಂಜ್ ಮಾಡ್ಕೊಳಕ್ ಟ್ರೈ ಮಾಡೋದು. ಸೊ ಫಸ್ಟ್ ಯಾವಾಗ್ಲೂ ಅದು ಕರೆಕ್ಟ್ ಆಗಿರುತ್ತೆ. ಡಿವೈಡೆಡ್ ಬೈ ಇದ್ದ ಅಕ್ಷರಗಳನ್ನ ನಾವು ನಂಬರ್ಸ್ ಗಳನ್ನ ಚೇಂಜ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಇಂಟು ಹತ್ರ ಇರೋದನ್ನ ಚೇಂಜ್ ಮಾಡ್ಕೊಳಕ್ ನೋಡ್ಬೇಕು. ಅರ್ಥ ಆಯ್ತಾ ಎಲ್ರಿಗೂ? ಇವಾಗ ಹೆಂಗಂತ ಟ್ರಿಕ್ಸ್ ಹೆಂಗಂತಂದ ಹೇಳಿದ್ರೆ ಎಲ್ಲಾನು ಮಾಡ್ಕೋತ್ ಕೊಂಡಂಗಿಲ್ಲ, ಎಲ್ಲಾನು ಮಾಡ್ಕೋತ್ ಕೂತ್ರ ಆನ್ಸರ್ ಬರಂಗಿಲ್ಲ. ಸೊ ಫಸ್ಟ್ ಏನಂತಂದ್ ಹೇಳಿದ್ರೆ ಈಗ ಡಿವೈಡೆಡ್ ಬೈ ಐತಿ, ಡಿವೈಡೆಡ್ ಬೈ ಹುಡುಕಾಡೋದು. ಈ ಸಮೀಕರಣದೊಳಗಡೆ ಇಕ್ವೇಶನ್ ಒಳಗಡೆ ಡಿವೈಡೆಡ್ ಬೈ ಐತ್ರಿ 105 ಡಿವೈಡೆಡ್ ಬೈ 7 ಅಂತಂದ ಐತೆ. ಆಕ್ಚುಲಿ ಈ ಸಂಖ್ಯೆಗಳನ್ನ ಅದ್ಲು ಬದ್ಲು ಮಾಡ್ಕೊಳಕ್ ನೋಡದ. ಈ ಸಂಖ್ಯೆಗಳ ಅದ್ಲು ಬದ್ಲು ಮಾಡ್ಕೋ ಆಪ್ಷನ್ ಎಲ್ಲಿ ಕೊಟ್ಟಿದಾನೆ ಸರ್? 105 ಎಲ್ಲಾದ್ರೂ ಕೊಟ್ಟೇನ? ಕೊಟ್ಟಿಲ್ಲ. ಇದನ್ನ ಕೊಟ್ಟಿಲ್ಲ ಅಂತಂದ ಹೇಳಿದ್ರೆ ಇನ್ನೊಂದ್ ಯಾವ್ದೈತಿ 7 ಅಂತಂದೈತಿ, 7 ಕೊಟ್ಟಿದಾರೆ ಸರ್. 7 ಮತ್ತು 15 ಮೊದಲು ನಾವು ಚೇಂಜ್ ಮಾಡ್ಕೊಳಕ್ ನೋಡೋದು. ಇದು ಆನ್ಸರ್ ಬರ್ಲಿಲ್ಲ. ನೆಕ್ಸ್ಟ್ ಇಂಟು ಎಲ್ಲೈತಿ ನೋಡ್ರಿ, ಇಂಟು ಇಲ್ಲೈತೆ ಅಥವಾ ಇಂಟು ಇಲ್ಲೈತೆ. ಈ ಇಂಟು ಇದ್ದಲ್ಲಿ 13 ಎಲ್ಲೈತಿ. ಆಪ್ಷನ್ 2 ಟ್ರೈ ಮಾಡಕ್ ನೋಡು. ಅರ್ಥ ಆಯ್ತು ಇವಾಗ? ಫಸ್ಟ್ ಡಿವೈಡೆಡ್ ಬೈ ಹತ್ರ ಇರೋ ನಂಬರ್ಸ್ ಗಳನ್ನ ಚೇಂಜ್ ಮಾಡೋದ, ಅದ ಆನ್ಸರ್ ಬರ್ಲಿಲ್ಲ ಅಂದ್ರೆ ಇಂಟು ಹತ್ರ ಇರೋ ನಂಬರ್ಸ್ ಗಳನ್ನ ಚೇಂಜ್ ಮಾಡಕ್ ನೋಡೋದು. ಇದ್ರ ಮೇಲೆ ನಾ ಹೇಳ್ಕೊಡಂಗಿಲ್ಲ, ನೀವೇನಾದ್ರೂ ಮಾಡ್ಕೊಡ್ರಿ. ಚಂದಂಗೆ ಹೇಳ್ಕೊಟ್ರ ಅರ್ಥ ಮಾಡ್ಕೊಳಂಗ್ ಬಿಡಂಗಿಲ್ಲ. ಎಷ್ಟ್ ಚಂದ ಹೇಳ್ಕೊಡಾಗದನ್ ಮತ್ತ ಅದೇ ಕರೆಕ್ಟ್ ಆಗಿ ಕಾನ್ಸಂಟ್ರೇಟೆಡ್ ಕೇಳ್ರಿ ಅಂತಂದ ಹೇಳಿದ್ರೆ ಅರ್ಥ ಆಗತ್ತೆ, ಇಲ್ಲಾಂದ್ರೆ ಆಗಂಗಿಲ್ಲ. ನಿಮ್ ಇಷ್ಟ, ನೀವೇನಾದ್ರೂ ಮಾಡ್ಕೊಂತ ಹೋಗ್ರಿ. ಇಲ್ಲಿ ನೋಡ್ರಪ್ಪ,
ಇಲ್ಲೇನಂತಂದ್ ಹೇಳಿದ್ರೆ ಇವಾಗ ಎರಡು ಅಂಕೆಗಳನ್ನ ಬದಲು ಮಾಡ್ಕೋಬೇಕು. ನನ್ ಪ್ರಕಾರ ನಾವೇನಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ಡಿವೈಡೆಡ್ ಬೈ ಹತ್ರ ಇರೋದು ಯಾವ್ದಾದ್ರು ಟ್ರೈ ಮಾಡೋದು. ಇಲ್ಲಿ ನೋಡ್ರಿ, ನಾನ್ ಬರ್ಕೋತೀನಿ ನೋಡ್ರಿ, 9 into 34 - 15 ಅಂತಂದೈತೆ, ಪ್ಲಸ್ ಐತೆ 105 ಡಿವೈಡೆಡ್ ಬೈ 7 ಅಂತಂದೈತೆ, ಪ್ಲಸ್ 28 ಪ್ಲಸ್ 13 into 4 ಅಂತಂದೈತೆ. ಇದನ್ನ ಸಾಲ್ವ್ ಮಾಡಿದ್ರ ಏನ್ ಬರ್ಬೇಕು ನಮಗೆ? 218 ಅಂತ ಆನ್ಸರ್ ಬರ್ಬೇಕು. ಸೊ ಒಬ್ರು ಒಂದನೇ ಆಪ್ಷನ್ ಟ್ರೈ ಮಾಡ್ರಿ, ಒಬ್ರು ಎರಡನೇ ಆಪ್ಷನ್ ಟ್ರೈ ಮಾಡ್ರಿ, ಒಬ್ರು ಮೂರನೇದ್ ಮಾಡ್ರಿ, ಒಬ್ರು ನಾಲ್ಕನೇದ್ ಮಾಡ್ರಿ. ಯಾವ್ದು ಆನ್ಸರ್ ಬರುತ್ತೆ ಅನ್ನೋದು ನನಗೆ ಕರೆಕ್ಟ್ ಆಗಿರೋ ಆಪ್ಷನ್ ಹೇಳ್ರಿ. ಇಲ್ಲಿ ಏನ್ ಮಾಡ್ಕೋಬೇಕು ಸರ್? 28 ಇದ್ದಲ್ಲಿ ಏನ್ ಬರ್ಕೋಬೇಕು? 15 ಬರ್ಕೋಬೇಕು. 15 ಇದ್ದಲ್ಲಿ 28 ಬರ್ಕೋಬೇಕು. ಸೇಮ್ ಅದೇ ತರ ಟ್ರೈ ಮಾಡ್ರಿ. ಆಗ್ಲೇ ನಾವು ಚಿಹ್ನೆಗಳನ್ನ ಅದ್ಲು ಬದಲು ಮಾಡಿದ್ವಿ, ಇಲ್ಲಿ ನಂಬರ್ಸ್ ಗಳನ್ನ ಅದ್ಲು ಬದಲು ಮಾಡ್ರಿ. 218 ಯಾವ ಆಪ್ಷನ್ ಚೇಂಜ್ ಮಾಡಿದ್ರೆ ಬರುತ್ತೆ ಅನ್ನೋದು ನಂಗೆ ಆನ್ಸರ್ ಹೇಳ್ರಿ, ಅದನ್ನ ಸಾಲ್ವ್ ಮಾಡ್ರಿ. ಮೂರನೇ ಟ್ರೈ ಮಾಡೋಣ. ಇಲ್ಲಿ ನೋಡ್ರಿ, 34 ಇದ್ದಲ್ಲಿ 28 ಇವೆರಡು ಪರಸ್ಪರ ಬದಲಾಯಿಸ್ಬೇಕು. ಎಲ್ಲಿತಿ 34? ಇಲ್ಲಿ ಐತಿ. ಇಲ್ಲಿ ಏನ್ ಬರಿಬೇಕು? ಇಲ್ಲಿ 28 ಬರಿಬೇಕು. ಇಲ್ಲಿ 28 ಇಲ್ಲಿ ಐತಿ ನೋಡ್ರಿ, ಇಲ್ಲಿ 28 ಐತಿ, ಇಲ್ಲಿ 34 ಬರಿಬೇಕು. ಟ್ರೈ ಮಾಡೋಣ್ರಿ. ಇಲ್ಲಿ ನೋಡ್ರಿ, ಇನ್ನೊಂದ್ಸರಿ ಬರ್ಕೋತೀನಿ ನೋಡ್ರಿ. 9 ಇಂಟು ಬ್ರಾಕೆಟ್ ಒಳಗಡೆ 28 - 15 ಪ್ಲಸ್ 105 ಡಿವೈಡೆಡ್ ಬೈ 7 ಪ್ಲಸ್ 34 ಪ್ಲಸ್ 13 into 4. ಇವಾಗ ನನ್ಗೆ ಆನ್ಸರ್ ಹೇಳ್ಕೊಂತ ಹೋಗ್ರಿ ಬೇಗ ಬೇಗ. ಇಲ್ಲಿ ನೋಡ್ರಿ, ಮೊದಲೇನು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಕೆಟ್ಗಳು ಇದಾವ, ಬ್ರಕೆಟ್ ಗಳನ್ನ ಸಾಲ್ವ್ ಮಾಡ್ಕೊಳ್ಬೇಕು. ಈ ಬ್ರಕೆಟ್ ಸಾಲ್ವ್ ಮಾಡ್ರಿ, ಈ ಬ್ರಕೆಟ್ ಸಾಲ್ವ್ ಮಾಡ್ರಿ, ಈ ಬ್ರಕೆಟ್ ಸಾಲ್ವ್ ಮಾಡ್ರಿ. ಫಸ್ಟ್ ನೋಡ್ರಿ, ಈ ಬ್ರಕೆಟ್ ಸಾಲ್ವ್ ಮಾಡ್ರಿ. 28ರಾಗ 15 ಕಳೆದ್ರೆ ಎಷ್ಟು ಬರುತ್ತೆ? ಈ ಬ್ರಕೆಟ್ ನ ಸಾಲ್ವ್ ಮಾಡಿದಾಗ 28ರಾಗ 15 ಕಳೆದ್ರೆ ಬೇಗ ಬೇಗ ಹೇಳ್ಬೇಕು. ಎಷ್ಟು ಬರುತ್ತಾ? 13 ಬರುತ್ತಾ? ವೆರಿ ಗುಡ್, 13 ಬರ್ಕೊಂಡೆ. ಪ್ಲಸ್ ಇದನ್ನ ಸಾಲ್ವ್ ಮಾಡ್ರಿ. 105 ಡಿವೈಡೆಡ್ ಬೈ 7, 105 ಡಿವೈಡೆಡ್ ಬೈ 7 15. 7 ಒಂದ್ಲೆ 7, 3 ಉಳಿತು 35, 7 ಐದ್ಲೆ 35. 15 ಬರುತ್ತೆ. ಓಕೆ, ವೆರಿ ಗುಡ್. ಪ್ಲಸ್ 34 ಲಾಸ್ಟ್ ಸಾಲ್ವ್ ಮಾಡ್ರಿ. 13 into 4 ಮಾಡ್ರಿ. ವೆರಿ ಗುಡ್, 52. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಎಲ್ಲ ಮುಗೀತು. ಸೊ ಎಲ್ಲ ಮುಗಿದು ಇನ್ನೇನಂತಂದ್ ಹೇಳಿದ್ರೆ ಪ್ಲಸ್ 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 ಇಂಟು ಐತಲ್ಲ, ಇದ್ರೊಳಗಡೆ ಯಾವ್ದನ್ನ ಫಸ್ಟ್ ಮಾಡ್ಬೇಕು? ಇಂಟು ಮಾಡ್ಬೇಕು. 9 into 13 ಮಾಡ್ರೆ ಎಷ್ಟು ಬರುತ್ತಾ? ವೆರಿ ಗುಡ್, 117 ಬರುತ್ತೆ. 117 ಪ್ಲಸ್ 15 ಪ್ಲಸ್ 34 ಪ್ಲಸ್ 52 ಎಷ್ಟು? ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ? 117, 117, 127, 132, 132, 162, 168 ಎಷ್ಟು ಬತ್ರು? ನನಗೂ ಬರವತ್. 117, 15, 34, 52, 7 5 12, 12 4 16, 16 2 18, 5 1 6, 6 3 9, 10, 11, 1 1, 218. ವೆರಿ ಗುಡ್, 218. ಅಂದ್ರೆ ಆಪ್ಷನ್ 3 34 ಮತ್ತು 28 ನಾವು ಅದ್ಲು ಬದ್ಲು ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಗೆ ಏನಂತಂದ ಆನ್ಸರ್ ಬರುತ್ತೆ? ಕರೆಕ್ಟ್ ಆಗಿರೋ ಆನ್ಸರ್ ಬರುತ್ತೆ. ಇಲ್ಲಿ ನೋಡಿ ಸರ್, ನಾವು ಡಿವೈಡೆಡ್ ಬೈ ಹತ್ರ ಇರೋದು ಯಾವುದು? 7 ಎಲ್ಲಾದ್ರೂ ಎಕ್ಸ್ಚೇಂಜ್ ಮಾಡಿದ್ವಿ ಅಂದ್ರೆ ಆಪ್ಷನ್ 4 ಎಕ್ಸ್ಚೇಂಜ್ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಆನ್ಸರ್ ಬರ್ತಿರ್ಲಿಲ್ಲ. ಅದ್ಮೇಲೆ ಇಂಟು ಹತ್ರ 34 ಐತಲ್ಲ, ಅದನ್ನ ಇಂಟರ್ಚೇಂಜ್ ಮಾಡ್ಕೊಂಡ್ರೆ ಆನ್ಸರ್ ಬರ್ತಿತ್ತು ಅಂತಂದ್ ಹೇಳಿ. ಸೊ ಟ್ರೈ ಮಾಡೋದು. ಸೊ ಅದನ್ನ ಏನಂತಂದ್ರೆ ನೆಕ್ಸ್ಟ್ ನಿಮ್ಗೆ ಎಕ್ಸಾಮ್ ಟೈಮ್ದಾಗ ಈಸಿ ಆಗತ್ತೆ. ಈಗ ನಾನು ಸಾಲ್ವ್ ಮಾಡಿದ ಎಲ್ರಿಗೂ ಅರ್ಥ ಆಯ್ತು. ನಂಬರ್ಸ್ ಗಳನ್ನ ಇಂಟರ್ಚೇಂಜ್ ಮಾಡಿದಾಗ ಪ್ರತಿಯೊಬ್ಬರಿಗೂ ಟ್ರೈ ಮಾಡ್ತಾರೆ. ನೆಕ್ಸ್ಟ್ ಅದು ಟ್ರೈ ಮಾಡ್ರಿ, ಈಸಿ ಆಗಿರೋ. ಇದು ಎಕ್ಸಾಮ್ ಅಲ್ಲಿ ಬರುತ್ತೆ, ಎಕ್ಸಾಮ್ ಅಲ್ಲಿ ಇಂಥದ್ದು ಬರ್ತೈತೆ. ಟ್ರೈ ಮಾಡ್ರಿ. ಈಗ ಸರ್ ಡಿವೈಡೆಡ್ ಬೈ ಹತ್ರ ಐತ್ರಿ 9 ಮತ್ತು 4 ಐತ್ರಿ. ಆಪ್ಷನ್ಗಳು ಎಲ್ದಾವ್ರಿ ಸರ್? 9 ಇಲ್ಲಿ ಐತ್ರಿ, 9 4 9 4. ಈ ಆಪ್ಷನ್ಸ್ ಗಳದ್ರಲ್ಲಿ ಮೊದಲು ಸಾಲ್ವ್ ಮಾಡ್ಕೋಬೇಕ್ರಿ. ಸಾಲ್ವ್ ಮಾಡ್ಕೊಳ್ರಿ. ಒಂದನೇದು ಅಥವಾ ಲಾಸ್ಟ್ ಆಪ್ಷನ್ ಒಳಗಡೆ ಸಾಲ್ವ್ ಮಾಡ್ಕೊಳ್ರಿ, ಯಾವ್ದಾದ್ರು ಆನ್ಸರ್ ಬರ್ಬೋದು. ಸರ್ ಇಲ್ಲೂ 9 ಐತಲ್ರಿ, ಇಂಟು ಹತ್ರ ಇಲ್ಲೂ 9 ಐತಿ. ಇದನ್ನ ಪ್ರಿಪೇರ್ ಮಾಡ್ಲಿಲ್ರಿ ಅಂತಂದ ಹೇಳಿದ್ರೆ ಈಕ್ವಲ್ ಟು 2 ಬರ್ಬೇಕು ನಂಗೆ ಆನ್ಸರ್. ಇದನ್ನ ಚೇಂಜ್ ಮಾಡಿ ಏನ್ ಮಾಡ್ತೀರಿ? ಇದನ್ನ ಚೇಂಜ್ ಮಾಡ್ಕೊಳ್ಳೋದೇ ಬೇಡ. ಸೊ ನೋಡ್ರಿ, ಯಾವ್ದು ಚೇಂಜ್ ಮಾಡ್ಕೊಂಡ್ರೆ ಆನ್ಸರ್ ಬರುತ್ತೆ? ವೆರಿ ಗುಡ್, ಆಪ್ಷನ್ ಎ 3 ಮತ್ತು 9 ಚೇಂಜ್ ಮಾಡ್ಕೊಬೇಕಾ? ನೋಡ್ರಿ,
ಸರ 8 × 9 ಡಿವೈಡೆಡ್ ಬೈ 4 ಪ್ಲಸ್ 5 ಮೈನಸ್ 3 ಮಾಡಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರ್ಬೇಕ್ರಿ 2 ಅಂತಂದ್ ಹೇಳಿ ಬರ್ಬೇಕ್ರಿ. ಹಂಗಾದ್ರೆ ನಾವು ಫಸ್ಟ್ ಆಪ್ಷನ್ ಎಲ್ಲ ಹೇಳತ್ತೀರಿ ನೀವು 3 ಮತ್ತು 9 ಚೇಂಜ್ ಮಾಡ್ಕೊಬೇಕು. 3 ಎಲ್ಲೈತಿ ಇಲ್ಲೇ ಐತಿ, ಇಲ್ಲಿ 9 ಬರಿಬೇಕು. 9 ಎಲ್ಲೈತಿ ಇಲ್ಲಿ ಐತಿ, ಇಲ್ಲಿ 3 ಬರಿಬೇಕು. 8 × 3 ಡಿವೈಡೆಡ್ ಬೈ 4 ಓಕೆ ಪ್ಲಸ್ 5 ಮೈನಸ್ 9 ಅಂತಂದ ಹೇಳಿ. ಇಲ್ಲಿ ನೋಡ್ರಿ ಇದನ್ನ ಹೆಂಗ್ ಬರಿತೇನೆ ಅಂತಂದ್ ಹೇಳಿದ್ರೆ ಇಲ್ಲಿ ನನಗೆ ಇದು ಡಿವೈಡ್ ಮಾಡಕ್ ಆಗತ್ತಿಲ್ಲ, ಬಟ್ ಅದ್ರ ಹಿಂಗ್ ಬರಿತೀನಲ್ಲ 8 3 ಡಿವೈಡೆಡ್ ಬೈ 4 ಅಂತಂದ ಹೇಳಿ. 4 1 4 2 ಸೊ ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟು ಬಂತು 6 ಅಂತಂದ್ ಬಂತು. ಉಳ್ದದ್ ಬರ್ಕೊಡ್ರಿ ಪ್ಲಸ್ 5 ಮೈನಸ್ 9. ನೆಕ್ಸ್ಟ್ ಕೂಡ್ಸ್ರಿ 6 5 11 ಮೈನಸ್ 9. ಸೊ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 2 ಬರುತ್ತೆ. ಸೊ ಫಸ್ಟ್ ಆಪ್ಷನ್ ನಾವು ಚೇಂಜ್ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ನೆಕ್ಸ್ಟ್ ಒನ್ ಸಾಲ್ವ್ ಮಾಡಿ. ಇಲ್ಲಿ ನೋಡ್ರಿ 4 ಮತ್ತು 6 ಚೇಂಜ್ ಮಾಡ್ಕೋಬೇಕು. ಸೊ ಅದ್ರಲ್ಲಿ ಏನಂತಂದ್ ಹೇಳಿದ್ರೆ ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ 11 ಬರುತ್ತೆ ನೋಡ್ರಿ, ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ 45 ಬರುತ್ತೆ ನೋಡ್ರಿ, ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ 24 ಬರುತ್ತೆ ನೋಡ್ರಿ, ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ 10 ಬರುತ್ತೆ ನೋಡ್ರಿ. ಇಲ್ಲಿ ಕ್ವಶನ್ ಏನ್ ಕೇಳಿದಾರ ಅಂತಂದ್ ಹೇಳಿದ್ರೆ ಎರಡು ಸಂಖ್ಯೆಗಳನ್ನ ಅದ್ರ ಬದಲು ಮಾಡ್ಕೋಬೇಕು. ಯಾವ್ದು 4 6 ಮಾಡಿದ ನಂತರ ಈ ಕೆಳಗಿನ ಯಾವ ಸಮೀಕರಣ ಸರಿ ಹೊಂದಂಗಿಲ್ಲ, ಯಾವ ಸಮೀಕರಣ ಕರೆಕ್ಟ್ ಆನ್ಸರ್ ಬರಂಗಿಲ್ಲ ಅದನ್ನ ಟ್ರೈ ಮಾಡ್ರಿ. ಸೊ ಆಪ್ಷನ್ 1 2 3 4 ಒಳಗಡೆ ಯಾವ್ದು ಸರಿ ಹೋಗಂಗಿಲ್ಲ. 4 6 ಚೇಂಜ್ ಮಾಡಿದ್ರೆ ಎಲ್ಲಾನು ಟ್ರೈ ಮಾಡ್ಬೇಕು ಮಾಡ್ರಿ. ಇಲ್ಲಿ ಬರುಲ್ದ್ ಕಂಡು ಹಿಡಿಬೇಕು, ಸರಿ ಇಲ್ಲದ ಕಂಡು ಹಿಡಿಬೇಕು. ಈಗ ನೋಡ್ರಿ 2 + 3 5 ಬರುತ್ತ, ಇದು ಓಕೆ. 2 + 1 3 ಕರೆಕ್ಟ್ ಐತ. 2 + 4 6 ಕರೆಕ್ಟ್ ಐತ. ಒಂದ್ ಆಪ್ಷನ್ ಮಾತ್ರ 3 + 7 11 ಕೊಟ್ಟಿರ್ತಾನ, 10 ಬರ್ಬೇಕಿರ್ತ. ಅಂತದ್ ಕಂಡು ಹಿಡೀರಿ. ಇಲ್ಲಿ ಸಣ್ಣ ಹುಡುಗರ ತರ ಆಯ್ತಪ್ಪ ಇದ. ಓ ಆನ್ಸರ್ ಬಂದ್ಬಿಡ್ತಾ, ಆತ್ ಬಿಡ್ರಿ, ಟ್ರೈ ಮಾಡ್ರಿ, ಆನ್ಸರ್ ಬಂದ್ಬಿಡ್ತಿ. ಇದನ್ನ ನೋಡ್ರಿ, ಇದನ್ನ ಸಾಲ್ವ್ ಮಾಡ್ರಿ. ಇದನ್ನ ಸಾಲ್ವ್ ಮಾಡಿದಾಗ ಏನ್ ಬರುತ್ತ 4 ಮತ್ತು 6 ಚೇಂಜ್ ಮಾಡ್ಕೋಬೇಕು. 4 ಮತ್ತು 6 4 + 6 ಚೇಂಜ್ ಮಾಡ್ಬೇಕು ಅಂದಾನಿ. ಇಂಟು 2 ಮೈನಸ್ 5. ಸೊ ಫಸ್ಟ್ ನಾನು ಇದನ್ನ ಸಾಲ್ವ್ ಮಾಡ್ಕೋಬೇಕು. 12 ಬಂತು. 4 + 12 ಮೈನಸ್ 5 8 4 12 ಮತ್ತು ಎಷ್ಟು ಬರುತ್ತಾ 4 16 ಬಂತು. 16 ಮೈನಸ್ 5 ಮಾಡಿದ್ರೆ ಎಷ್ಟು ಬರ್ತೈತಿ 11 ಬರುತ್ತೆ. ಅಂದ್ರೆ ಆಪ್ಷನ್ 1 ಕರೆಕ್ಟ್ ಬರುತ್ತೆ, ಆಪ್ಷನ್ 2 ಕರೆಕ್ಟ್ ಬರುತ್ತೆ, ಆಪ್ಷನ್ ಲಾಸ್ಟ್ ಕರೆಕ್ಟ್ ಬರುತ್ತೆ. ಬಟ್ ಆದ್ರೆ ಇದನ್ನ ಸಾಲ್ವ್ ಮಾಡಿದಾಗ 24 ಬರಂಗಿಲ್ಲ. ಎಷ್ಟು ಆನ್ಸರ್ ಬರುತ್ತೆ ಇದನ್ನ ಸಾಲ್ವ್ ಮಾಡಿದಾಗ 24 ಬರಂಗಿಲ್ಲ. ಇದನ್ನ ಸಾಲ್ವ್ ಮಾಡಿದ್ರೆ ಎಷ್ಟು ಆನ್ಸರ್ ಎಷ್ಟು ಬರುತ್ತೆ? ವೆರಿ ಗುಡ್, 20 ಬರುತ್ತೆ. ಸೊ ಅಂದ್ರೆ ಇಲ್ಲಿ ನಮ್ದು 3 ಕರೆಕ್ಟ್. ಓಕೆ ಡನ್. ಇದನ್ನ ನೋಡ್ರಿ, ಇವಾಗ ಇಲ್ಲಿವರೆಗೂ ಏನ್ ಮಾಡಿದ್ವಿ ಸರ್, ನಂಬರ್ಸ್ ಗಳನ್ನ ಚೇಂಜ್ ಮಾಡಿದ್ರು. ಈಗ ನಾ ಮತ್ ಸೇಮ್ ಅದೇ ತರ ಈಗ ಎಲ್ಲಿ ಚಿಹ್ನೆಗಳನ್ನ ಚೇಂಜ್ ಮಾಡ್ಬೇಕು. ಯಾವ ಎರಡು ಚಿಹ್ನೆಗಳನ್ನ ಚೇಂಜ್ ಮಾಡಿದ್ರೆ ಆನ್ಸರ್ ಕರೆಕ್ಟ್ ಬರುತ್ತೆ ಅಂತ ಹೇಳಿ. ಇಲ್ಲಿ ನೋಡ್ರಪ್ಪ, ಇಲ್ಲೊಂದ್ ನಾನು ಟ್ರಿಕ್ಸ್ ಹೇಳ್ಕೊಡ್ತಾನೆ. ಫಸ್ಟ್ ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಇರುವಂತ ಆಪ್ಷನ್ಸ್ ಗಳನ್ನ ಚೇಂಜ್ ಮಾಡ್ಬೇಕು. ಆನ್ಸರ್ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಇಂಟು ಇದ್ದು ಚೇಂಜ್ ಮಾಡ್ಕೋಬೇಕು. ಆಮೇಲೆ ಪ್ಲಸ್ ಮತ್ತು ಮೈನಸ್ ಇದು ಚೇಂಜ್ ಮಾಡ್ಕೋಬೇಕು. ಅಂದ್ರೆ ಇವಾಗ ಇಲ್ಲಿ ನೋಡ್ರಿ, ಇದ್ರೊಳಗೆ ಡಿವೈಡೆಡ್ ಬೈ ಇಂತ ಇಲ್ವೇ ಇಲ್ಲ. ಸೊ ಯಾವ್ದನ್ನ ಚೇಂಜ್ ಮಾಡ್ಕೋಬೇಕು? ನೆಕ್ಸ್ಟ್ ಡಿವೈಡೆಡ್ ಬೈ ಅನ್ನೋದು ಇಲ್ಲ ಇಲ್ಲಿ ಆಪ್ಷನ್. ನೆಕ್ಸ್ಟ್ ಯಾವ್ದು ಚೇಂಜ್ ಮಾಡ್ಬೇಕು? ಇಂಟು ಇದು ಚೇಂಜ್ ಮಾಡ್ಕೋಬೇಕಂದ್ರ ಇಲ್ಲಿ ಆಪ್ಷನ್ ಒಳಗಡೆ ಇದನ್ನ ಚೇಂಜ್ ಮಾಡಿದ್ರ ಆನ್ಸರ್ ಬರುತ್ತೆ. ಟ್ರೈ ಮಾಡ್ರಿ. ಓ ಮೈ ಗಾಡ್, ಬರುತ್ತಾ? ಟ್ರಿಕ್ಸ್ ಗಳು ವರ್ಕ್ ಆಗತ್ತಾವಿಲ್ಲ, ಈಸಿಯಾಗಿ ವರ್ಕ್ ಆಗ್ತಾವ. ಎಕ್ಸಾಮ್ ಒಳಗಡೆ ಹಿಂಗ್ ವರ್ಕ್ ಆಗ್ತಾವ ಅಂತಂದ್ ಹೇಳಿದ್ರೆ ಒನ್ ಟೈಮ್ ಸರ್ ನನಗ್ ಇನ್ನೊಂದ್ ಹೇಳ್ತೀನಿ ನಾನು ನಿಮ್ಗೆ. ಸರ್ ಈ ತರ ಕ್ವಶನ್ ಬಂದಾಗ್ರಿ ನನಗ್ ಮಾಡಕ್ ಬರವತ್ರಿ. ನಿಮ್ಗ ಆ ಟೈಮ್ದಾಗ ಬೋರ್ಡ್ ಮಾಸ್ ಮರ್ತ್ ಹೋಗಿದ್ರಿ, ಸುಮ್ನೆ ಯಾವ್ದ್ ಬೇಕಾದ್ ಹಾಕಿ ಬರಂಗಿಲ್ಲ. ಡಿವೈಡೆಡ್ ಬೈ ಮತ್ತು ಇಂಟು ಈ ತರ ಕೊಟ್ರೆ ಡಿವೈಡೆಡ್ ಬೈ ಅಂಡ್ ಇಂಟು ಇದನ್ನ ಚೇಂಜ್ ಮಾಡಂತ ಒಂದು ಆಪ್ಷನ್ ಕೊಟ್ಟಿರ್ತಾನಲ್ಲ, ಅದನ್ನ ಹಾಕಿ ಬಂದ್ಬಿಡೋದು. ಅಥವಾ ಡಿವೈಡೆಡ್ ಬೈ ಯಾವ್ದು ಆಪ್ಷನ್ ಇರುತ್ತಲ್ಲ ಅದನ್ನ ಹಾಕಿ ಬಂದ್ಬಿಡೋದು. ಬೋರ್ಡ್ ಮಾಸ್ ರೂಲ್ ಬರ್ಲಿಲ್ಲ ಅಂದ್ರೆ, ಬೋರ್ಡ್ ಮಾಸ್ ರೂಲ್ ಮಾಡಕ್ ಬರ್ಲಿಲ್ಲ ಅಂತಂದ್ರೆ ಡಿವೈಡೆಡ್ ಬೈ ಯಾವ್ದು ಇರುತ್ತೆ, ಯಾವ ಆಪ್ಷನ್ ಇರುತ್ತೆ ಅದನ್ನ ಆಪ್ಷನ್ ಹಾಕಿ ಬರ್ಬೇಕು. ಅರ್ಥ ಆಗ್ತಾ ಆಯ್ತಾ ಎಲ್ಲರಿಗೂ ನಾ ಏನ್ ಹೇಳಾಕತ್ತೀನಿ ಅಂತಂದ ಹೇಳಿ? ಟ್ರಿಕ್ಸ್ ಏನ್ ಆಗತ್ತಿಲ್ಲ, ಅರ್ಥ ಆಯ್ತಲ್ಲ? ಈಗ ನೋಡ್ರಿ, ನಾವು ಟ್ರಿಕ್ಸ್ ಪ್ರಕಾರ ಹೋದ್ವಿ, ಡಿವೈಡೆಡ್ ಬೈ ಇಲ್ಲ, ಇಂಟು ಇದ್ ಮಾಡ್ಕೋಬೇಕಂತಂದ ಹೇಳಿ. ಸೊ ನಾನು ಸಾಲ್ವ್ ಮಾಡ್ತೀನಿ ನೋಡಿ. 10 ಡಿವೈಡೆಡ್ ಬೈ 5 + 4 × 3
-2 ಮಾಡಿದ್ರೆ 0 ಬರ್ಬೇಕು. ನಾವು ಇವಾಗ ನಮ್ ರೂಲ್ಸ್ ಪ್ರಕಾರ ಡಿವೈಡೆಡ್ ಬೈ ಇದ್ದು ಆಪ್ಷನ್ ಚೆಕ್ ಮಾಡ್ಬೇಕು, ಇಲ್ಲ ಇಂಟು ಚೆಕ್ ಮಾಡತ್ತೇವೆ. ಇಂಟು ಎಲ್ಲೈತಿ ಇಲ್ಲೈತಿ, ಮೈನಸ್ ಇವನ್ನೆರಡು ಚೇಂಜ್ ಮಾಡ್ಕೊಂಡ್ ಬರ್ಬೇಕು. ಇಂಟು ಇದ್ದಲ್ಲಿ ಮೈನಸ್ ಬರಿಬೇಕು, ಮೈನಸ್ ಇದ್ದಲ್ಲಿ ಇಂಟು ಬರಿಬೇಕು. 10/5 +4 -3 ಇಂಟು 2. ಸೊ ನಮ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಡಿವೈಡೆಡ್ ಬೈ ಫಸ್ಟ್ ಮಾಡಕ್ ಹೋಗ್ಬೇಕು. 10/5 ಮಾಡ್ಕೊಂಡ್ರೆ ಆನ್ಸರ್ ಎಷ್ಟು ಬರುತ್ತಾ? 2 ಬರುತ್ತೆ. +4 -3 ಇಂಟು 2. ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್? ಪ್ಲಸ್ ಮೈನಸ್ ಇಂಟು, ಸಾರಿ ಸರ್, ಇಂಟು ಮಾಡ್ಬೇಕ್ರಿ. ಸೊ ಇಂಟು ಮಾಡ್ರಿ, 2 + 4 ಮೈನಸ್ ಇಂಟು ಮಾಡಿದ್ರೆ 6 ಬಂತು. ಸರ್ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ? ಪ್ಲಸ್ ಮಾಡ್ಬೇಕ್ರಿ. +2 +4 ಅಂತಂದ್ರೆ 6, 6 - 6 ಅಂತಂದ್ರೆ 0. ಸೊ ಅಂದ್ರೆ ಆಪ್ಷನ್ 3 ಏನಪ್ಪಾ ಅಂದ್ರೆ ನಮ್ದು ಕರೆಕ್ಟ್ ಆಗುತ್ತೆ. ಕ್ಲಿಯರ್ ಏನ್ರ ಎಲ್ರಿಗೂ? ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ರಿ. ಟ್ರೈ ಮಾಡ್ರಿ ಇದನ್ನ. ನಡು ಈಕ್ವಲ್ ಕೊಟ್ಟಿದ್ದಾನೆ, ನಡು ಈಕ್ವಲ್ ಕೊಟ್ರೆ ಸರಿ ಬರಂಗಿಲ್ಲ, ಅದನ್ನ ಲಾಸ್ಟ್ ತಗೊಂಡ್ಬರ್ಬೇಕು. ಅದನ್ನ ಈಕ್ವಲ್ ಲಾಸ್ಟ್ ಅಂತಂದ್ರೆ ಪ್ಲಸ್ ಮತ್ತು ಇಂಟುನ ಚೇಂಜ್ ಮಾಡ್ಕೋಬೇಕು. ಹಂಗೇನಾದ್ರೂ ಆಪ್ಷನ್ ಐತ್ ನೋಡ್ರಿ, ಆ ಆಪ್ಷನ್ ಇತ್ತಂದ್ರೆ ಟ್ರೈ ಮಾಡ್ರಿ, ಆನ್ಸರ್ ಬಂದ್ಬಿಡುತ್ತೆ. ಆಪ್ಷನ್ ಡಿ ಬರುತ್ತಾ? ಕರೆಕ್ಟ್ ಆಗಿ ಬರುತ್ತಾ? ಓಕೆ, ಗುಡ್. ನೋಡೋಣಪ್ಪ. ಮಾಡಾಕತ್ತೀರೇನೇನ್ ನಾ ಮಾಡ್ಲಿ? ಗುಡ್, ಟ್ರೈ ಮಾಡೋಣ. ಓಕೆ ನೋಡ್ರಿ, 18 ಡಿವೈಡೆಡ್ ಬೈ 3 -5 = 10, 2 + 21 ಅಂತಂದ್ ಹೇಳಿ ಏನೇನೋ ಐತೆ ಕೊಟ್ಟಿದ್ದಾನೆ. ಇದ್ರಲ್ಲಿ ನಾವು ಲಾಸ್ಟ್ ಆಪ್ಷನ್ ತಗೊಳ್ಳೋಣ. ಇಂಟು ಪ್ಲಸ್ ಅನ್ನ ಚೇಂಜ್ ಮಾಡ್ಕೋಬೇಕು. ಸಾರಿ, ಇಂಟು ಅಲ್ಲ, ಅದು ಈಕ್ವಲ್ ಮತ್ತು ಪ್ಲಸ್ ಅನ್ನ ಚೇಂಜ್ ಮಾಡ್ಕೋಬೇಕು. ಈಕ್ವಲ್ ಪ್ಲಸ್, ಈಕ್ವಲ್ ಇದ್ದಲ್ಲಿ ಪ್ಲಸ್ ಬರಬೇಕು, ಪ್ಲಸ್ ಇದ್ದಲ್ಲಿ ಈಕ್ವಲ್ ಬರಬೇಕು. 18 ಡಿವೈಡೆಡ್ ಬೈ 3 5 + 10 ಇಂಟು 2 = 21 ಬರ್ಬೇಕು. ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಇದನ್ನ ನೋಡ್ರಿ, ಒಂದ್ ಸಮೀಕರಣ ಐತಿ. ಇವಾಗ ಫಸ್ಟ್ ಯಾವ್ದನ್ನ ಸಾಲ್ವ್ ಮಾಡ್ಕೋಬೇಕು? ಡಿವೈಡೆಡ್ ಬೈ ಮಾಡ್ಕೋಬೇಕು. 18 ಡಿವೈಡೆಡ್ ಬೈ 3 ಮಾಡಿದ್ರೆ ಎಷ್ಟು ಬರುತ್ತೆ? ಬೇಗ 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 ಆನ್ಸರ್ ಆಗ. 18 ಡಿವೈಡೆಡ್ ಬೈ 3 ಮಾಡಿದ್ರೆ ಸೊ 6 ಬಂತು. -5 +10 ಇಂಟು 2. ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಇಂಟು ಮಾಡ್ಕೋಬೇಕು. ಸೊ 10 ಇಂಟು 2 ಮಾಡ್ಕೊಂಡ್ರ 20 ಬಂತು. ವೆರಿ ಗುಡ್. ನೆಕ್ಸ್ಟ್ ಪ್ಲಸ್ ಮಾಡ್ಕೋಬೇಕು. ಪ್ಲಸ್ ಮಾಡ್ಕೊಂಡ್ ಹೇಳ್ರಿ ಎಷ್ಟು ಬರುತ್ತಾ? ಈ ಇಕ್ವೇಶನ್ ಒಳಗಡೆ ಪ್ಲಸ್ ಮಾಡ್ರಿ. ನೆಕ್ಸ್ಟ್ ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತ? ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತ? 5 ಹಿಂದ್ಗಡೆ ಮೈನಸ್ ಐತೆ, ಅದನ್ನ ಏನು ಮಾಡಂಗಿಲ್ಲ. 20 ಹಿಂದ್ಗಡೆ ಪ್ಲಸ್ ಐತೆ, 6 ಹಿಂದ್ಗಡೆ ಪ್ಲಸ್ ಐತೆ. ಇವನ್ ಸಾಲ್ವ್ ಮಾಡ್ಕೋಬೇಕು. ಇಲ್ಲೇ ಹೋಗ್ತೈತಿ ನಿಮ್ದು 2 ಮಾರ್ಕ್ಸ್. ಎಷ್ಟ್ ಸರಿ ಹೇಳ್ಬೇಕು ನಿಮಗ? 26ರಾಗ 5 ಕಳೆದ್ರೆ ಎಷ್ಟ? 21. ಸೊ ನೆಕ್ಸ್ಟ್ ನೋಡ್ರಿ. ಹಾ, ನೆಕ್ಸ್ಟ್ ಟೈಪ್ ಇನ್ನೊಂದ್ ಬರುತ್ತೆ. ಇದು ತಿಳಿವಾತ್ರಿ ಸರ. ಇಲ್ಲಿ ನೋಡ್ರಪ್ಪ, 2 -3 +5 ಐತೆ. ನಾವು ಪ್ಲಸ್ ಅನ್ನ ಮಾಡ್ಬೇಕು ಅಂತಂದ್ ಹೇಳಿದ್ರೆ ನಾವು ಯಾವ್ದನ್ನ ಪ್ಲಸ್ ಮಾಡ್ತೀವಲ್ಲ, ಎರಡೂ ಸಂಖ್ಯೆಗಳ ಹಿಂದೆ ಏನಿರ್ಬೇಕು? ಪ್ಲಸ್ ಇರ್ಬೇಕು ಯಾವಾಗ್ಲೂ. ಇಲ್ಲಿ ನೋಡ್ರಿ, 5 ಹಿಂದೆ ಪ್ಲಸ್ ಐತೆ, ಇದನ್ನ ಕೂಡ್ಸ್ಬೇಕು. 3 ಹಿಂದೆ ಮೈನಸ್ ಐತೆ, ಇದನ್ನ ಮಾಡ್ಕೊಳಕ್ ಬರಂಗಿಲ್ಲ, ಇದನ್ನ ಬಿಟ್ಟು ಬಿಡ್ಬೇಕು. ಇದನ್ನ ನೆಕ್ಸ್ಟ್ 2 ಹಿಂದೆ ಏನು ಇಲ್ಲ ಅಂದ್ರೂ ಪ್ಲಸ್ ಇರುತ್ತೆ, ಅದನ್ನ ಕೂಡ್ಸ್ಕೋಬೇಕು. ಅಂದ್ರೆ ಕೂಡ್ಸ್ಕೊಂಡ್ರೆ ಎಷ್ಟಾಗತ್ತೆ? 5 + 2 7 ಆಯ್ತು. -3. ಸೊ 7 3 ಅಂತ ಕಳೆದ್ರೆ ಎಷ್ಟು ಬರುತ್ತೆ? 4 ಬರುತ್ತೆ. ಎಲ್ರಿಗೂ ಅರ್ಥ ಆಯ್ತಾ? ಇದನ್ನ ನಾವು ಮೈನಸ್ ನ ಲಾಸ್ಟ್ ಮಾಡ್ಕೋಬೇಕು. ಉಳಿದಿದ್ದು 2 ಇರ್ತಾವಲ್ಲ, ಅವ್ನ ಕೂಡ್ಸ್ಬೇಕು. ನಾವು ಯಾವ್ದನ್ನ ಕೂಡ್ಸ್ಬೇಕಲ್ಲ, ಅದ್ರ ಹಿಂದ್ಗಡೆ ಏನಿರ್ಬೇಕು? ಚಿಹ್ನೆ. ಈಗ ನೋಡ್ರಿ, ನಾನು 2 ಅಂತ ಬರಿತೀನಿ, ಇದ್ರ ಹಿಂದ್ಗಡೆ ಏನು ಇಲ್ಲ ಅಂದ್ರೆ ಏನಿರುತ್ತೆ? ಪ್ಲಸ್ ಇರುತ್ತೆ. 10 ಬರಿತೀನಿ, ಅದ್ರ ಹಿಂದ್ಗಡೆ ಏನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಈಗ ನೋಡ್ರಿ, 10 × 2 ಅಂತ ಬರಿತೀನಿ, 2 ಹಿಂದೆ ಏನ್ ಚಿಹ್ನೆ ಐತಿ? ಇಂಟು ಐತಿ. 10 ಹಿಂದ್ಗಡೆ ಏನೈತೆ? ಯಾವಾಗ್ಲೂ ಪ್ಲಸ್ ಇರುತ್ತೆ. ಏನು ಇಲ್ಲ ಅಂದ್ರೆ ಪ್ಲಸ್ ಇರ್ತೈತಿ. ಅರ್ಥ ಆಯ್ತಾ ಎಲ್ರಿಗೂ? ಈ ಫಾರ್ ಎಕ್ಸಾಂಪಲ್ ಇನ್ನೊಂದ್ ನೋಡ್ರಿ, 10 -8 +3 -4 +2. ಇವಾಗ ಪ್ಲಸ್ ಮಾಡ್ರಿ, ನನಗೆ ಹೇಳ್ರಿ. ಪ್ಲಸ್ ಮಾಡಿದ್ರೆ ಎಷ್ಟು? ಓನ್ಲಿ ಪ್ಲಸ್ ಅಷ್ಟ ಮಾಡೋಕೆ, ಉಳ್ದು ಏನು ಮಾಡಂಗಿಲ್ಲ. ಪ್ಲಸ್ ಮಾಡಿ ಹೇಳ್ರಿ ನಂಗೆ ಎಷ್ಟು ಬರುತ್ತೆ ಆನ್ಸರ್. ವೆರಿ ಗುಡ್. ಸಿಂಪಲ್ ಆಗಿ ಇಲ್ಲಿ ನೋಡ್ರಿ, ಪ್ಲಸ್ ಮಾಡ್ಬೇಕಂದ್ರೆ 2 ಹಿಂದ್ಗಡೆ ಪ್ಲಸ್ ಐತಿ,
3 ಹಿಂದ್ಗಡೆ ಪ್ಲಸ್ ಐತೆ. ನೆಕ್ಸ್ಟ್ ಏನು ಇಲ್ಲ ಅಂದ್ರೆ 10 ಹಿಂದ್ಗಡೆ ಪ್ಲಸ್ ಐತೆ. ಇವನ್ ಕೂಡ್ಸ್ಕೋಬೇಕು. 10 3 13 2 15. 15 -8 -4. ಅರ್ಥ ಆಯ್ತಾ ಎಲ್ರಿಗೂ? ಅಷ್ಟೇ. ಎಸ್, ನೆಕ್ಸ್ಟ್ ನೋಡ್ರಿ. ಇನ್ನೇನ್ ಬರುತ್ತಂದ್ರ ನೆಕ್ಸ್ಟ್ ಇನ್ನೊಂದು ಟೈಪ್ ಬರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇನ್ನೊಂದು ಟೈಪ್ ಬರುತ್ತೆ. ಇನ್ನೊಂದು ಟೈಪ್ ಯಾವ್ದಂತಂದ್ ಹೇಳಿದ್ರ ಇಲ್ಲಿ ಚಿಹ್ನೆಗಳನ್ನು ಕೂಡ ಚೇಂಜ್ ಮಾಡ್ಕೋಬೇಕು, ಆಮೇಲೆ ನಂಬರ್ಸ್ ಗಳನ್ನು ಕೂಡ ಚೇಂಜ್ ಮಾಡ್ಕೋಬೇಕು. ಇಲ್ಲಿಯೂ ಕೂಡ ಸೇಮ್ ಅದೇ ತರ ಡಿವೈಡೆಡ್ ಬೈ ಇರುವಂತ ಆಪ್ಷನ್ಸ್ ಗಳನ್ನ ಮೊದಲು ಹುಡುಕ್ಬೇಕು. ಇಲ್ಲಿ ನೋಡ್ರಿ, ಚಿಹ್ನೆಗಳನ್ನು ಚೇಂಜ್ ಮಾಡ್ಕೋಬೇಕು, ನಂಬರ್ ಗಳನ್ನು ಚೇಂಜ್ ಮಾಡ್ಕೋಬೇಕು ಎಟ್ ಅ ಟೈಮ್. ಡಿವೈಡೆಡ್ ಬೈ ಆಪ್ಷನ್ ಎಲ್ಲಿ ಇದಾವು? ಈ ಆಪ್ಷನ್ ಐತಿ, ಈ ಆಪ್ಷನ್ ಐತಿ. ಈ ಎರಡರಲ್ಲಿ ಟ್ರೈ ಮಾಡ್ರಿ, ಒಂದು ಆನ್ಸರ್ ಕರೆಕ್ಟ್ ಆಗತ್ತೆ. ಇಲ್ಲಿ ಎರಡು ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಏನಂತಂದ ಹೇಳಿದ್ರೆ ಇಂಟು ಇದ್ದಲ್ಲಿ, ಡಿವೈಡೆಡ್ ಬೈ ಇದ್ದಲ್ಲಿ ಇವನ್ನೆರಡು ಚೇಂಜ್ ಮಾಡ್ಕೊಡ್ರಿ. 6 5 ಚೇಂಜ್ ಮಾಡ್ಕೊಬೇಕು. ಸೊ ಡಿವೈಡೆಡ್ ಬೈ ಇರುವಂತ ಆಪ್ಷನ್ಸ್ ಗಳನ್ನ ಫಸ್ಟ್ ಚೆಕ್ ಮಾಡ್ರಿ, ಆನ್ಸರ್ ಬರುತ್ತೆ ನೋಡ್ರಿ. ಬರ್ಲಿಲ್ಲ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಇಂಟು ಇದ್ದದ್ ಚೆಕ್ ಮಾಡ್ರಿ. ನೋಡ್ರಪ್ಪ, ಇಲ್ಲಿ ನಿಮ್ಮನ್ನ ನಾನು ಯಾವುದೇ ರೀತಿ ಮೋಸ ಮಾಡಂಗಿಲ್ಲ. ಟ್ರಿಕ್ಸ್ ಗಳು ಯಾವ್ದಕ್ ಬರ್ತಾವ ಅದಕ್ಕಷ್ಟ ಹೇಳ್ಕೊಡ್ತೇನೆ ಜನರಲ್ ಆಗಿ. ಬರ್ಲಿಲ್ಲ ಅಂದ್ರೆ ಹೇಳ್ಕೊಡಂಗಿಲ್ಲ, ಕಷ್ಟಪಟ್ಟು ಬಿಟ್ಟು ಕಲೀಲೇಬೇಕು. ಹಾ, ಆಮೇಲೆ ಈಗ ಹೆಂಗಂತಂದ್ ಹೇಳಿದ್ರೆ ಬೇರೆ ಯೂಟ್ಯೂಬ್ ಚಾನಲ್ ಎಲ್ಲ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಅವ್ರು ಯಾವ್ದು ಎಕ್ಸ್ಪ್ಲೇನ್ ಮಾಡಿರ್ತಾರಲ್ಲ ಅದಕ್ಕೆ ಮಾತ್ರ ಟ್ರಿಕ್ಸ್ ಹೇಳಿರ್ತಾರ. ಅದ್ ನಾವ್ ಏನ್ ಅನ್ಕೋತೀವಿ ಅಂದ್ರೆ ಆ ವಿಡಿಯೋ ನೋಡ್ರಿ, ಟ್ರಿಕ್ಸ್ ಹೇಳ್ಯಾರ, ಮಸ್ತ್ ಐತೆ ಮಸ್ತ್ ಐತೆ ಮಸ್ತ್ ಐತೆ ಅಂತೇಳಿ ಒಂದ್ 10 ನಿಮಿಷ ಬಿಡ್ರಿ. ಆಮೇಲೆ ನೆಕ್ಸ್ಟ್ ಅದನ್ನ ಸಾಲ್ವ್ ಮಾಡಕ್ ಹೋಗ್ರಿ ನೀವು ಓನ್ ಆಗಿ. ಅದೇ ಟ್ರಿಕ್ಸ್ ಯೂಸ್ ಮಾಡಿ, ನಿಮ್ಗೆ ಆನ್ಸರ್ ಬರಂಗಿಲ್ಲ. ಬರೋದ ಇಲ್ಲ. ನಿಮ್ಗೆ ಎಕ್ಸಾಮ್ದಾಗ ನಂಬರ್ಸ್ ಗಳನ್ನ ಚೇಂಜ್ ಮಾಡ್ತಾರೆ, ಏನೇನೋ ಚೇಂಜ್ ಮಾಡ್ಕೊಡ್ತಾರ. ಆ ಟ್ರಿಕ್ಸ್ ಗಳು ವರ್ಕ್ ಆಗಂಗಿಲ್ಲ. ನಾನೇನ್ ಹೇಳ್ತಿದ್ದೀನಲ್ಲ ಅವು ಮಾತ್ರ ಚೇಂಜ್ ವರ್ಕ್ ಆಗ್ತಾವ. ನಾ ಏನು ಅಂತದ್ ಹೇಳ್ಕೊಡತ್ತಿಲ್ಲ ನಿಮಗೆ, ಜನರಲ್ ಆಗಿ ಹೇಳ್ಕೊಡಕತ್ತ. ಗೆಸ್ ಮಾಡೋದು 99% ಕರೆಕ್ಟ್ ಆಗ್ತದೆ. ಅರ್ಥ ಆಗ್ತೈತೆ ನಾನು ಹೇಳಿದ್ ಕರೆಕ್ಟಾ? ಅರ್ಥ ಆಗ್ತೈತೆ ಎಲ್ರಿಗೂ? ಗುಡ್. ಅರ್ಥ ಆಗ್ಲೇಬೇಕು, ಫಾಲೋ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಹಾಳಾಗ್ತದೆ, ಜಾಬ್ ಆಗಂಗಿಲ್ಲ. ಯಾವ್ದು ಕರೆಕ್ಟ್ ಆಗತ್ತೆ ಇಲ್ಲಿ? ಫಸ್ಟ್ ಒನ್, ಆಪ್ಷನ್ ಎ ಟ್ರೈ ಮಾಡೋಣ. 3 ಡಿವೈಡೆಡ್ ಬೈ 1 ಕೇಳಿಸ್ಕೊಡ್ರಿ ಕರೆಕ್ಟ್ ಆಗಿ. +5 ಇಂಟು 2 -6 ಮಾಡ್ರೆ ಎಷ್ಟು ಬರ್ಬೇಕು? 1 ಬರ್ಬೇಕು. ನಾನು ಒಂದೊಂದಾಗಿ ಚೆಕ್ ಮಾಡ್ತೀನಿ ಈಗ. ಫಸ್ಟ್ ಏನು, ಇಂಟು ಡಿವೈಡೆಡ್ ಬೈ ಚೇಂಜ್ ಮಾಡ್ಕೋಬೇಕು. ಇಂಟು ಎಲ್ಲೈತಿ? ಇಂಟು ಮತ್ತು ಡಿವೈಡೆಡ್ ಬೈ ಇವನ್ನೆರಡು. ಡಿವೈಡೆಡ್ ಬೈ ಇದ್ದಲ್ಲಿ ಇಂಟು, ಇಂಟು ಇದ್ದಲ್ಲಿ ಡಿವೈಡೆಡ್ ಬೈ. ಇನ್ನೊಂದ್ ಏನ್ ಕೊಟ್ಟಿದ್ದಾನೆ ಮುಂದೆ? 6 ಮತ್ತು 5. 6 ಮತ್ತು 5. 5 ಇದ್ದಲ್ಲಿ 6 ಬರಿಬೇಕು, 6 ಇದ್ದಲ್ಲಿ 5 ಬರಿಬೇಕು. 3 ಇಂಟು 1 ಪ್ಲಸ್ 6 ಡಿವೈಡೆಡ್ ಬೈ 2 -5. ಸೊ ಇವಾಗ ನಾನು ಫಸ್ಟ್ ಏನ್ ಮಾಡ್ಬೇಕು? ಬೋರ್ಡ್ ಮಾಸ್ ರೂಲ್ ಪ್ರಕಾರ ಸರಿ ಡಿವೈಡೆಡ್ ಬೈ ಮಾಡ್ಬೇಕು. ಡಿವೈಡೆಡ್ ಬೈ ಮಾಡ್ರೆ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ? 3 ಇಂಟು 1 ಪ್ಲಸ್ 6 ಡಿವೈಡೆಡ್ ಬೈ 2 ಅಂತಂದ್ ಹೇಳಿದ್ರೆ ವೆರಿ ಗುಡ್, 3 ಬರುತ್ತೆ. ಸೊ -5. ನೆಕ್ಸ್ಟ್ ಏನ್ ಮಾಡ್ಬೇಕು? ಇಂಟು ಮಾಡ್ಬೇಕು. 3 ಒಂದ್ಲೆ 3 ಪ್ಲಸ್ 3 5 ಪ್ಲಸ್ ಮಾಡ್ರಿ. ಇವಾಗ ಪ್ಲಸ್ ಎಷ್ಟು ಬರುತ್ತೆ? ಇದ್ರ ಹಿಂದ್ಗಡೆ ಪ್ಲಸ್ ಇರುತ್ತೆ. 3 + 3 ಅಂತಂದ್ ಹೇಳಿದ್ರೆ 6 -5. ಆನ್ಸರ್ ಎಷ್ಟು ಬಂತು? 1. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಅದು ಟ್ರೈ ಮಾಡ್ತೀರಿ. ನೆಕ್ಸ್ಟ್ ಅದು ಸೇಮ್ ಅದೇ ತರ ಆಯ್ತು. ಇಲ್ಲಿ ಡಿವೈಡೆಡ್ ಬೈ ಎಲ್ಲ ಚೆಕ್ ಮಾಡಕ್ ಹೋಗ್ಬೇಡ್ರಿ, ಏನ್ರ ಬೇರೆ ಚೆಕ್ ಮಾಡ್ರಿ. ನಾನು ಅಂತ ತಗೊಂಡ್ ಬಂದಿಲ್ಲ, ಬೇರೆದು ಆಪ್ಷನ್ ತಗೊಂಡ್ಬಂದ್ರಿ. ಯಾಕಂದ್ರೆ ಎಲ್ಲಾನು ನೀವು ಕಲಿಬೇಕಿಲ್ಲಿ. ಎಲ್ಲಾನು ಟ್ರಿಕ್ಸ್ ಪ್ರಕಾರ ಕರೆಕ್ಟ್ ಆಗತ್ತ ಅಂತಂದ್ ಹೇಳಿದ್ರೆ ಕಲಿಯೋದ್ ಬಿಟ್ಟು ಬಿಡ್ತೈತಿ. ಇಲ್ಲಿ ಬೇರೆದ್ ಕರೆಕ್ಟ್ ಆಗ್ತಿರ್ತಾವ, ಇಲ್ಲ ಏನ್ರ ಆಗ್ತಿರ್ತಾವ, ಚೆಕ್ ಮಾಡ್ತಿಲ್ಲ. ನನ್ ಕೆಲವೊಂದು ಆನ್ಸರ್ಗಳು ಅಷ್ಟೇ ಬಂದ್ವು. ವೆರಿ ಗುಡ್. ಸೊ ಆಪ್ಷನ್ ಡಿ ಮಾಡೋದ್ರಿಂದ ಕರೆಕ್ಟ್ ಆನ್ಸರ್ ಬರುತ್ತೆ ನೋಡ್ರಿ. 5 + 9 -3 ಇಂಟು 8 ಡಿವೈಡೆಡ್ ಬೈ 2 = 10 ಅಂತಂದ್ ಐತೆ. ಸೊ ಇಲ್ಲಿ ನಮ್ಗೆ ಏನ್ ಕೊಟ್ಟಿದಾನಪ್ಪ ಅಂತಂದ ಹೇಳಿದ್ರೆ ಇಂಟು ಮತ್ತು ಪ್ಲಸ್ ಅನ್ನ ಇಂಟರ್ಚೇಂಜ್ ಮಾಡ್ಕೋಬೇಕು. ಇಂಟು ಮತ್ತು ಪ್ಲಸ್ ಅನ್ನ, ಪ್ಲಸ್ ಇದ್ದಲ್ಲಿ ಇಂಟು, ಇಂಟು ಇದ್ದಲ್ಲಿ ಪ್ಲಸ್. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನ್ ಹೇಳಿದಾನ? ನೆಕ್ಸ್ಟ್ ಏನ್ ಹೇಳಿದಾನ? 9 and 3 ಅಂತಂದೇಳಿ. 9 ಇದ್ದಲ್ಲಿ 3, 3 ಇದ್ದಲ್ಲಿ 9. ನೋಡ್ರಿ ಇವಾಗ 5 ಇಂಟು 3 -9 ಪ್ಲಸ್ 8 ಡಿವೈಡೆಡ್ ಬೈ 2. ಈಗ ನಾವೇನ್ ಮಾಡ್ಕೋಬೇಕು? ಬೋರ್ಡ್ ಮಾಸ್ ರೂಲ್ ಪ್ರಕಾರ ಡಿವೈಡೆಡ್ ಬೈ ಮಾಡ್ಕೋಬೇಕು. ಸೊ ಡಿವೈಡೆಡ್ ಬೈ ಮಾಡ್ರಿ. 5 ಇಂಟು 3 -9 ಡಿವೈಡೆಡ್ ಬೈ ಮಾಡ್ಕೊಂಡ್ರ ಸೊ 8 ಡಿವೈಡೆಡ್ ಬೈ 2 ಅಂತಂದ್ ಹೇಳಿದ್ರೆ 4 ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಇಂಟು ಮಾಡ್ಕೋಬೇಕು.
5 ಮೂರ್ಲೆ 15 -9 +4. ಇವಾಗ ನೋಡ್ರಿ ನೆಕ್ಸ್ಟ್ ಪ್ಲಸ್ ಮಾಡ್ರಿ, ಜಸ್ಟ್ ಓನ್ಲಿ ಪ್ಲಸ್ ಅಷ್ಟ ಮಾಡ್ರಿ. ಪ್ಲಸ್ ಮಾಡಿದ್ರೆ ಏನ್ ಬರ್ತೈತಿ? ಇದರಲ್ಲಿ ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತೆ? ವೆರಿ ಗುಡ್, 19 ಬರುತ್ತಾ. 15 + 4 ಮಾಡಿದ್ರೆ 19 ಬರುತ್ತೆ, -9. ಸೊ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ್ರೆ 10 ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ನಾನು ಇಲ್ಲಿಗೆ ಇದನ್ನ ಸ್ಟಾಪ್ ಮಾಡಕತ್ತೇನಿ.